ಫೇಸ್ಬುಕ್ಕಲ್ಲಿ ಕೂಡ ಅವ್ರು ಪೋಸ್ಟ್ ಹಾಕಿದಾಗ ತುಂಬ ಜನ ನೀವು ಕಮೆಂಟ್ ಮಾಡಿದರೆ ಆ್ಯಂಡ್ ನನಗೆ ತುಂಬ ಜನ ಟ್ಯಾಗ್ ಮಾಡಿದ್ರಿ ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಅವ್ರನ್ನ ಹುಡುಕಿದ್ದೀನಿ, ಮಾಡಿದ್ದೀನಿ, ಅದು ನೋಡಿದರೆ ಇವಾಗ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಇವರೇ ನಮ್ಮ ಭಾರತಿ ಮ್ಯಾಮ್. ಅದು ಗೌರ್ಮೆಂಟ್ ಕೆಲಸದಲ್ಲೇ ಇದ್ರು. ವಿಶ್ವೇಶ್ವರಯ್ಯ ಅವ್ರ ಜೊತೆಲಿ KRS ಡ್ಯಾಮ್ ಕಟ್ಟಿದಾಗ ನಮ್ಮ ತಾತ ಅವ್ರು ಇದ್ರು, ಅವ್ರ ಜೊತೆಲಿ ಇದ್ದೆ. ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ನನ್ನ ಮಗು ಕೂತ್ಕೊಂಡು ಬಾ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ತಂದೆ ಕರ್ಕೊಂಡೋಗಿ ಟ್ರೈನಲ್ಲಿ ಬಿಟ್ಬಿಟ್ಟು ಇಳಿದು ಹೊಟ್ಟೋಗ್ಬಿಟ್ರು ಅವರು. ಯಾರನ್ನ? ನಮ್ಮ ತಾಯಿನ, ನನ್ನನ್ನ. ಕೊನೆಗೆ ನಮ್ಮ ತಾತ ಅವರು ಅಳಿಯನ ಮೇಲೆ ಪೊಲೀಸ್ ಸ್ಟೇಷನ್, ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಹುಡ್ಕದ ಮೇಲೆ ಅವಾಗ ಹೇಳಿದ್ರಂತೆ ನಾನು ಅಲ್ಲಿ ಬಿಟ್ಟು ಬಂದೆ ಟ್ರೈನಲ್ಲಿ ಅಂತ. ಅವಾಗ ಒಪ್ಕೊಂಡ್ರಂತೆ ಪೊಲೀಸ್ ಏಟ್ ಬಿದ್ದ ಮೇಲೆ. ಅವಾಗ ಗೊತ್ತಾಗಿದೆ ಈಗ ಬಿಟ್ಟಿದ್ದಾನೆ ಅಂತ. ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಹಾಗೆ ಅನ್ಕೊಂಡು ಓಡೋಟಾಗಿದ್ದಾಳೆ ಎಲ್ಲಿ ಓಡೋಗ್ತಾಳೆ ಅಂತ 10-15 ವರ್ಷದ ಹುಡುಗಿ ಎಲ್ಲಿ ಹೋಗ್ತಾಳೆ ಒಂದು ಮಗು ನಿಂತ್ಕೊಂಡು? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ನನ್ಗೆ ಮದ್ವೆ ಆದಾಗ SSLCನೂ ಆಗಿರ್ಲಿಲ್ಲ. ನೀವು ಅಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ? ಹೌದು. ಯಾಕೆ? ವೀಕ್ಷಕರ ನಮಸ್ಕಾರ, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 101 ನೆನಪು ಈ ಸರಣಿಯ ಅತಿಥಿ ನಿಜವಾಗ್ಲೂ ವಿಶೇಷ. ಇವ್ರನ್ನ ಹೋಗಿದ್ದೆ, ಹುಡ್ಕೊಂಡು ಬಂದಿದ್ದನ್ನೆಲ್ಲ ನೀವು ನೋಡಿದ್ರಿ. ಇದಕ್ಕೆ ಒನ್ ಆಫ್ ದ ಮೈನ್ ರೀಸನ್ ನಮ್ಮ ಸುಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಅವರ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಮ್ಯಾಮ್ದು ನಾನು ಪಿಕ್ಚರ್ ನೋಡಿದ ಮೇಲೆ ಅವ್ರನ್ನ ಸಂಪರ್ಕ ಮಾಡಿ ಅದೆಲ್ಲ ತಿಳಿಸಿದ್ದೆ ನಾನು ನಿಮಗೆ. ಸೊ ಥ್ಯಾಂಕ್ಸ್ ಟು ಸುಜಯ್ ಅಂತ ಹೇಳಿ. ಇವತ್ತಿನ ಅತಿಥಿ ಇವ್ರ ಬಗ್ಗೆ ನಿಮಗೆ ಗೊತ್ತು, ಫೇಸ್ಬುಕ್ಕಲ್ಲಿ ಕೂಡ ಅವ್ರು ಪೋಸ್ಟ್ ಹಾಕಿದಾಗ ತುಂಬ ಜನ ನೀವು ಕಮೆಂಟ್ ಮಾಡಿದರೆ ಆ್ಯಂಡ್ ನನಗೆ ತುಂಬ ಜನ ಟ್ಯಾಗ್ ಮಾಡಿದ್ರಿ ನೀವು ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಅವ್ರನ್ನ ಹುಡುಕಿದ್ದೀನಿ, ಮಾಡಿದ್ದೀನಿ, ಅದು ನೋಡಿದರೆ ಇವಾಗ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಇವರೇ ನಮ್ಮ ಭಾರತಿ ಮ್ಯಾಮ್. ಬೆಂಕಿಯಲ್ಲಿ ಅರಳಿದ ಹೂವು ಇರ್ಬೋದು, ಪ್ರೇಮ ಪರ್ವ ಇರ್ಬೋದು, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಸಿದ್ಧಲಿಂಗಣ್ಣವರ ಗರಡಿ ಮೂಲಕ ಚಿತ್ರರಂಗಕ್ಕೆ ಬಂದವರು, ಸಾಕಷ್ಟು ಅನುಭವ ಚಿತ್ರರಂಗದಲ್ಲಿ ತೊಗೊಂಡವರು ಆ್ಯಂಡ್ NSD ಸ್ಟೂಡೆಂಟ್ ಕೂಡ. ಇವ್ರು ತುಂಬ ದೊಡ್ಡ ದಾಖಲೆ ಇದೆ. ಇವ್ರ ಜೀವನನೇ ತುಂಬ ಚಾಲೆಂಜಿಂಗ್ ಆಗಿದೆ. ಇವ್ರನ್ನ ಹುಡುಕಿದ್ದೀನಿ, ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಇವ್ರು ನೋಡಿದ್ರೆ, ಅವರ ಕತೆ ಕೇಳಿದ್ರೆ ನಿಮಗೆ ಇನ್ಸ್ಪೈರ್ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಇವರ ಒಂದು ಲೈಫ್ ಸ್ಟೋರಿ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ತಿಳಿಸ್ತಾ ಮೇಡಮ್ನ ಸ್ವಾಗತ ಬಯಸಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಕರ್ಕೊಂಡು ನಿಮ್ಮ ಮುಂದೆ ಕರ್ಕೊಂಬರೋದನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಸ್ವಾಗತನ ಬಯಸ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. 101 ನೆನಪು. ಅಮ್ಮ ನಮಸ್ಕಾರ. ನಮಸ್ಕಾರ. ಭಾರತಿ ಅಮ್ಮ ಅವರು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಇಷ್ಟು ಮಟ್ಟಕ್ಕಿದ್ದೀನಿ. ಎಸ್, ನಿಮ್ಮನ್ನ ಅಂದರೆ ಭೇಟಿ ಮಾಡಿದ್ದು, ನಿಮ್ಮನ್ನ ಮಾತಾಡಿಸಿದ್ದು, ನಿಮ್ಮನ್ನ ಹುಡುಕಿದ್ದು ನಿಜವಾಗ್ಲೂ ನನಗೊಂದು ತೃಪ್ತಿ ಕೊಡ್ತು. ನಿಮ್ಮನ್ನ ಹುಡುಕಿ ಮಾತಾಡಿಸಿದ್ದು. ಸುಜಯ್ ನಿಮ್ಮನೆ ಪಕ್ಕದಲ್ಲಿ ಇದ್ದವರು ಅಂತ ಕಾಣುತ್ತೆ. ಹೌದು. ನಂಗೆ ಅದೇ ಒಂದಿನ ಫೋನ್ ಮಾಡಿದ್ರು, ಬಾಗಿಲು ತಟ್ಟಿದ್ರು. ಯಾರು ಅಂದೆ. ಅಮ್ಮ ನಾನು ಸುಜಯ್ ಅಂದ್ರು. ಯಾರು ಗೊತ್ತಾಗ್ಲಿಲ್ಲ. ಅಮ್ಮ ನಾನು ಬಂದಿದ್ದ ತೆಗೆದೆ. ಆಶ್ಚರ್ಯ ಆಯ್ತು. ನಮಸ್ಕಾರಮ್ಮ, ತುಂಬ ಸಂತೋಷ ಸುಜಯ್, ನಿಮ್ಮನ್ನು ನೋಡಿ, ಬನ್ನಿ ಕೂತ್ಕೊಳ್ಳಿ ಅಂತಂದ್ರು. ಮಾತಾಡಿದ್ರು. ನಿಮ್ಗೊಂದು ಒಳ್ಳೆ ಸಮಾಚಾರ ಹೇಳಕ್ ಬಂದೆ ಅಂತಂದ್ರು. ಏನಪ್ಪ ಇವಾಗ ನಂಗೇನಪ್ಪ ಒಳ್ಳೆ ಸಮಾಚಾರ ಅಂದೆ. ಇಲ್ಲಮ್ಮ, ಹೀಗೆ ನಿಮ್ದು ಮಾತಾಡಿದ್ದು ಕೆಲವು ಫೇಸ್ಬುಕ್ ಹಾಕಿದೆ, ಫೋಟೋ ಹಾಕಿದ್ದೆ ನೋಡಿ. ಸುಮಾರು ಜನ ಇದು ಮಾಡಿದ್ದಾರೆ, ಸುಮಾರು 100-150 ಜನ ಮಾಡಿದ್ರು. ಅದರಲ್ಲಿ ಒಬ್ಬರು ರಘುರಾಮನ್ ಅವರು ಕೇಳಿದ್ದಾರೆ ನಿಮ್ಮ ಜೊತೆಲಿ ಇಂಟರ್ವ್ಯೂ ಮಾಡಬೇಕಂತೆ. ಕೊಡ್ಲಾ? ನೀವು ಹೂ ಅಂತಂದ್ರು ಕೊಡ್ತೀನಿ ಅಂತಂದ್ರು. ಯಾಕಪ್ಪ ಬೇಕು ಇವಾಗ? ಯಾಕಮ್ಮ ಹಾಗಂತೀರಿ? ನಿಮ್ಮಂಥವ್ರು ಹೀಗಂದೆ ಹೀಗಾಗಿರೋದು ಬೇಡಿ. ನೀವು ಮುಂದೆ ಹೊರಗಡೆ ಬರಬೇಕು, ನೋಡಬೇಕು, ಜನಗಳಿಗೆ ಗೊತ್ತಾಗಬೇಕು. ನೀವು ಎಲೆ ಮರಿ ಕಾಯ್ತಾರೆ, ಹೊರಗಡೆ ಬನ್ನಿ, ಇವಾಗ ಜಸ್ಟ್ ನಮಗೋಸ್ಕರ ಇದು ಮಾಡಿ ಅಂತದ್ದು. ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಕೊಡಿಪ್ಪ ಅಂತದ್ದು. ಇಲ್ಲಮ್ಮ, ರಘುರಾಮ್ ಅವ್ರ ಬಗ್ಗೆ ಗೊತ್ತಿದೆ ಅಲ್ವಾ, ಸರಿಪ್ಪ ಕೊಡಿ ಅಂತಂದು. ಆಮೇಲೆ ನೀವು ಬಂದ್ರಿ, ನಂಗೆ ತುಂಬ ಸಂತೋಷ ಆಯಿತು. ನೀವು ಮಾತಾಡಿದ ರೀತಿ ಇದು ಎಲ್ಲ ತುಂಬ ಸಂತೋಷ ಆಯಿತು. ಹೋಗ್ಲಿ, ಇವಾಗ್ಲೂ ನಮ್ಮನ್ನು ನೋಡ್ಕೊಂಡು ಹುಡ್ಕೊಂಡು ಬರೋದು ಇದೆಯಾ, ಆ ಮಟ್ಟಕ್ಕೆ ಇದೀವ ಅನ್ನೋದು ಆಶ್ಚರ್ಯ ಆಯ್ತು, ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು ಮಗು. ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಬೆಂಕಿಯಲ್ಲಿ ಅರಳಿದ ಹೂವು ಪಾತ್ರ ಯಾವ ಚಿತ್ರ? ನೀವು ನೇಮ್ ದ ಫಿಲ್ಮ್. ನಿಮ್ಮ ಪಾತ್ರಗಳು ಅಷ್ಟು ಅಚ್ಚೆ ಹೊಡೆದಿದೆ ಜನಗಳ ಮನಸ್ಸಿನಲ್ಲಿ. ನಾನು ಹುಡ್ಕೊಂಬರೋದು ನಂತ 100 ಜನ ಬರ್ತಾರೆ. ನಾನು ಹುಡ್ಕೊಂಬಂದಿರೋ ದೊಡ್ಡ ವಿಷಯನೇ ಅಲ್ಲ. ಎಸ್ ಮಾ, ಇವಾಗ ನಿಮ್ಮ ಜೀವನದ ಕತೆಗೆ, ನಿಮ್ಮ ನೆನಪಿನ ಊರುಗಳಿಗೆ ಹೋಗೋಕ್ಕೆ ಪ್ರಾರಂಭ ಮಾಡೋಣ. ಸೊ ನಿಮ್ಮ ನೆನಪಿನ ಲೋಕಕ್ಕೆ ಮತ್ತೆ ನಮಗೆ ಸ್ವಾಗತ. ಎಸ್ ಮಾ, ಭಾರತಿ ಅಮ್ಮ ಅವರು ಎಲ್ಲಿ ಹುಟ್ಟಿದ್ದು? ಅಪ್ಪ ಅಮ್ಮ? ನಾವು ಆ್ಯಕ್ಚುಲಿ ನಮ್ಮ ಅಜ್ಜಿ ತಾತ ಕಡೆಯವರೆಲ್ಲ ಹಾಸ್ತಾ ಹೆರಗೂನವರು. ಅಲ್ಲಿಂದ ಇಲ್ಲಿಗೆ ನಮ್ಮ ತಾಯಿ ಅಜ್ಜಿ ಎಲ್ಲ ಈ ಕಡೆ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ನಮ್ಮ
ತಾತ ಅವರು ರಾಮನ್ ಜೇಂಗಾರ್ ಅಂತ ಅಂದ್ಬಿಟ್ಟು ಅವರು ಇಂಜಿನಿಯರ್ ಆಗಿದ್ರು. ಅದು ಗೌರ್ಮೆಂಟ್ ಕೆಲಸದಲ್ಲೇ ಇದ್ರು. ವಿಶ್ವೇಶ್ವರಯ್ಯ ಅವ್ರ ಜೊತೆಲಿ KRS ಡ್ಯಾಮ್ ಕಟ್ಟಿದಾಗ ನಮ್ಮ ತಾತ ಅವರಿದ್ರು, ಅವ್ರ ಜೊತೆಲಿ ಇದ್ದೆ ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ. ಆಮೇಲೆ ಅಲ್ಲಿ ನಮ್ಮ ತಾತ ಅವ್ರಿಗೆ ಹುಷಾರಿಲ್ಲದೆ ಹೋಯ್ತು. ಮತ್ತೆ ನಾವು ಬೆಂಗಳೂರಿಗೆ ಬಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ನಿಮೋನಿಯಾ ಆಗಿ ತೀರ್ಕೊಂಡ್ಬಿಟ್ರು ನಮ್ಮ ತಾತ ಅವರು. ಸರಿ, ಆಮೇಲೆ ನಮ್ಮ ಅಜ್ಜಿ, ನಾವು ತುಂಬ ಚೆನ್ನಾಗಿ ಬಾಳ್ದವರು ಬದುಕಿದವರು. ನಮ್ಮನೇಲಿ ನಮ್ಮ ಅಜ್ಜಿ ಹೇಳೋರು, ನಮ್ಮ ಮನೇಲಿ ಒಂದು ಅಟ್ಲೀಸ್ಟ್ ಪ್ರತಿ ವರ್ಷನ 3 ಜನ ಗೌಡ್ರ ಮಕ್ಕಳನ್ನ ಇಟ್ಕೊಂಡು ಅವ್ರನ್ನ ಚಿಕ್ಕ ಮಕ್ಕಳಿಂದ ಸಾಕಿ ವಿದ್ಯಾಭ್ಯಾಸ ಕೊಟ್ಟು ಊಟ ಮಾಡಿಸಿ ಮದುವೆ ಮಾಡಿ ಅವ್ರಿಗೆ ಫ್ಯಾಮಿಲಿಗೆ ಬೇಕಾದೆಲ್ಲ ತೆಗೆಸ್ಕೊಡೋರು ನಮ್ಮ ತಾತ ಅಜ್ಜಿ. ಹಾಗೆ ವರ್ಷಕ್ಕೆ 3 ಜನ, ಅದು ಗೌಡ್ರ ಮಕ್ಕಳನ್ನೇ ಜಾಸ್ತಿ, ಈ ಥರ ಜನಗಳಿರ್ತಾರಲ್ಲ ಆ ಥರ ಕರ್ಕೊಂಬರೋರು. ತುಂಬ ಅವರೆಲ್ಲ ಚೆನ್ನಾಗಿ ಬಾಳೋರು. ನಮ್ಮಜ್ಜಿ ಏನು ಮಾಡೋರಂತೆ, ಅವ್ರ ಮಕ್ಕಳಿಗೆ ಬಾಳೆ ಎಲೆ ಹಾಕ್ಬಿಟ್ಟು ಅವ್ರಿಗೆ ಬೆಳ್ಳಿ ತಟ್ಟೆಲಿ ಊಟ ಕೊಡೋರಂತೆ. ಅವ್ರು ಹಾಗೆ ಮಾಡಿದ್ದು ಏನಾಯ್ತು, ಏನು ಹೀಗೆ ಮಾಡ್ತೀಯ ಅಂತ ಯಾರೋ ಕೇಳಿದ್ದಕ್ಕೆ, ನಿನ್ನ ಮಕ್ಳಿಗೆ ಕೊಟ್ಬಿಟ್ಟು ಹಿಂಗೆ ಮಾಡ್ತೀವಿ. ನಮ್ಮ ಮಕ್ಳು ನಾವು ನೋಡ್ಕೊಳ್ಳೋದು ದೊಡ್ಡದಲ್ಲ, ಬೇರೆಯವ್ರ ಮಕ್ಳು ನಂಬ್ಕೊಂಡು ಬಂದಿರ್ತಾರೆ, ಅವ್ರನ್ನ ಬೆಳೆಸೋದು ಮುಖ್ಯ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಹಾಗೆ ಮಾಡೋಂತೆ. ಅವ್ರು ಮಾಡ್ದಂಗೆ ಅವರೆಲ್ಲ ಬೆಳ್ಳಿ ತಟ್ಟಲ್ಲಿ ತಿನ್ನೋ ಹಾಗೆ ಆದ್ರೆ ನಾವು ಬಾಳೆ ಎಲ್ಲಿ ತಿನ್ನೋ ಹಾಗೆ ಆಗ್ಬಿಟ್ವಿ. ಹಾಗೆ ಚೆನ್ನಾಗಿ ಬೆಳೆದ್ವಿ. ಆಮೇಲೆ ಹೋದ್ರು. ಎಲ್ಲಿವರೆಗೂ ನಮ್ಮ ಅಜ್ಜಿ ಇಷ್ಟು ಮುಗ್ಧರು ಆಗಿದ್ರು ಅಂದರೆ, ಅವ್ರು ನಮ್ಮ ತಾತ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರು. ಫ್ಯಾಮಿಲಿ ಪೆನ್ಷನ್ ತಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ತಗೊಂಡೇ ಇಲ್ಲ, 1 ತಿಂಗಳು ಗೊತ್ತೇ ಇಲ್ಲ. ಆಮೇಲೆ ನಮ್ಮಮ್ಮ ಓದಿದ್ರು. ನಮ್ಮ ಅಜ್ಜಿನೂ ಮೆಣಸಿನ ಪುಡಿ ಕುಟ್ಟಿ ತುಂಬ ಎಷ್ಟು ಚೆನ್ನಾಗಿ ಬಾಳಿದ್ರು. ಆಮೇಲೆ ಅಷ್ಟೇ ಕಷ್ಟಪಟ್ಟು ನಮ್ಮ ಅಜ್ಜಿನೂ ತುಂಬ ಕಷ್ಟಪಟ್ಟು ಅವ್ರನ್ನ ಮೆಣಸಿನ ಪುಡಿ ಕುಟ್ಟಿ ಮಗಳನ್ನ ಓದಿಸಿದ್ರು SSLCಗೆ. ನಮ್ಮ ತಾಯಿನ, ಒಬ್ಬಳೇ ಮಗಳು, 2 ಗಂಡ್ಮಕ್ಳು. ಗಂಡ್ಮಕ್ಳು ಗೊತ್ತೇ ಇದೆಯಲ್ಲ. ಸರಿ, ಅವರು ಚಿಕ್ಕ ಸೋದ್ರ ಮಾವ ಅವರು ನಮ್ಮ ತಾಯಿಗಿಂತ ಚಿಕ್ಕವರು. ಆಮೇಲೆ ದೊಡ್ಡ ಸೋದ್ರ ಮಾವ ಅವರು PWDನಲ್ಲಿ ಕೆಲಸ ಇತ್ತು, ಮಾಡ್ತಿದ್ರು. ಅವರು ನೀನು ಎಲ್ಲಿ ಓದಕ್ಕೆ ಇಷ್ಟ ಇರಲಿಲ್ಲವಂತೆ ನಮ್ಮ ಅಜ್ಜಿಗೆ, ನಮ್ಮ ತಾಯಿಗೆ. ಇಲ್ಲ, ನೀನು ಓದು, ಅಷ್ಟೊತ್ತಿಗೆ ಮದುವೆ ಆಗಿ ನಾನು ಹುಟ್ಟಿದ್ನಂತೆ. ನೀವು ಒಬ್ಬರೇ ಮಗಳ? ನಾನು ಒಬ್ಬಳೇ ಮಗಳು. ಓದು ಅಂತ ಅನ್ನೋದು ನಮ್ಮ ಅಜ್ಜಿ. ನಾವು ಓದಲ್ಲ ಅಂತ. ಯಾಕೆ ಓದಬೇಕು ನಾನು ಅಂತಾಗ, ಯಾಕೆ ಇದ್ರೆ ಹೆಣ್ಮಗು ನೆತ್ತಿದ್ಯಾ, ನಾಳೆ ಅದ್ರ ಜೀವನ ನೋಡಬೇಕು, ಹೆಂಗೆ ಓದಿಸ್ತೀಯ, ಬೇಡ, ಯಾವಾಗಲೂ ಇಲ್ಲ, ನೀನು ಓದ್, ನಿನ್ನ ಕೈಯಲ್ಲಿದ್ದೆ ಸರಸ್ವತಿ ಭಿಕ್ಷೆ ಬರುತ್ತೆ ಅಂತ ಮೆಣಸಿನ ಪುಡಿ ಕುಟ್ಟಿ ಅವರು ಎಕ್ಸಾಮಿಗೆ ಕಟ್ಟಿ ಓದಿಸಿದ್ರು ನಮ್ಮ ಅಜ್ಜಿ, ನಮ್ಮ ತಾಯಿನ. ಅವ್ರಿಗೆ ಸಿಕ್ಕಿದ್ದು ರಾಮನಾರಾಯಣ್ ಚಲ್ಲಾರಾಮ್ ಕೆಲಸದಲ್ಲಿ ಪ್ರೈವೇಟಲ್ಲಿ ಕೆಲಸ ಮಾಡಿ, ಅದು ಗೌರ್ಮೆಂಟ್ ಇದಾಯಿತು, ಅವ್ರ ಕೆಲಸ ಸಿಕ್ತಾ ಅಲ್ಲೇ. ಆಮೇಲೆ ನಮ್ಮಮ್ಮ ಹೇಳೋರು, ನಾವು ಬೈದು ಓದ್ತಾ ಇದ್ದೆ ನಮ್ಮ ಅಜ್ಜಿ ನಮ್ಮಮ್ಮನಿಗೆ. ಇವತ್ತು ಅಮ್ಮ ಹೇಳ್ದಂಗೆ ಸರಸ್ವತಿ ಕೈ ಭಿಕ್ಷೆನೇ ನನ್ನ ಮಕ್ಕಳನ್ನ ಕಾಪಾಡ್ತಿರೋದಂತ ಅವರು ಮಾಡಿದ್ದು. ಆಮೇಲೆ ಸೇಮ್ ನನಗೆ ಮಾಡಿದ್ರು. ನನಗೆ 17ನೇ ವರ್ಷಕ್ಕೆ ನನಗೆ ಮದುವೆ ಆಯಿತು. ನಿಮ್ಮ ತಂದೆ ಬಗ್ಗೆ ಮಾತಾಡೋಣಮ್ಮ. ನಮ್ಮ ತಂದೆಯವರು KR ನಾಗರಾಜ್ ಅಂತ ಅಂದ್ಬಿಟ್ಟು ಕೊಳ್ಳೇಗಾಲದ ಕಡೆಯವರು. ಗೊತ್ತಿಲ್ಲ, ಅದು ಏನೇನೋ ಆಗೋಯ್ತು. ಮದುವೆ ಆದರು. ಅವರು ನೋಡ್ಕೊಳ್ಳೋ ರೀತಿ ಸರಿ ಇರಲಿಲ್ಲ. ಸರಿ, ನಮ್ಮ ತಾಯಿ ಅವರು ಚಿಕ್ಕ ವಯಸ್ಸು, ನನ್ನ ಮಗು ಕೂತ್ಕೊಂಡು ಬಾ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ತಂದೆ ಕರ್ಕೊಂಡೋಗಿ ಟ್ರೈನಲ್ಲಿ ಬಿಟ್ಬಿಟ್ಟು ಇಳಿದು ಹೊಟ್ಟೋಗ್ಬಿಟ್ರು ಅವರು. ಯಾರನ್ನ? ನಮ್ಮ ತಾಯಿನ, ನನ್ನನ್ನು. ನೀವು ಚಿಕ್ಕ ಮಗುನ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು ಟ್ರೈನಲ್ಲಿ. ಏನು ಗೊತ್ತಿಲ್ಲ, ಕಾರಣ ಅಂದ್ರೆ ಬೇಕಾಗಿಲ್ಲ ಅಂತ, ಜವಾಬ್ದಾರಿ ಬೇಡ ಅಂತ. ಅಂದ್ರೆ ನಿಮ್ ತಂದೆ ಗೊತ್ತೇ ಇಲ್ಲ ಬೆಳೆದು? ನಮ್ಮ ತಂದೆನೇ ಮಾಡಿದ ಹಾಗೆ. ನಮ್ಮ ತಂದೆ ಜೊತೆ ಬೆಳೆದೇ ನಿಮ್ಗೆ ಗೊತ್ತಿಲ್ಲ? ಇಲ್ವೇ ಇಲ್ಲ, ತಂದೆ ಪ್ರೀತಿನೇ ಸಿಕ್ಕಿಲ್ಲ, ಒಂದು ತೃಣನೂ ಸಿಗ್ಲಿಲ್ಲ. ಸರಿ, ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ನಮ್ಮ ತಾತ ಮನೆ ಹತ್ರ ಇರೋರು ಯಾರೋ ಬೈ ಚಾನ್ಸ್ ಅಳ್ತಾ ಮಗು ಅದು ಕೂತ್ಕೊಂಡಿದ್ರಂತೆ. ನಮ್ಮಮ್ಮ ಅವ್ರು ನೋಡ್ಬಿಟ್ಟು ಇದೇನೇ ಎಲ್ಲಿ ಮಾಲ್ತಿ, ಇಲ್ಲಿ ಕೂತಿದ್ಯಾ, ಹೀಗೀಗೆ ಆಯ್ತಂತ, ಬಾ ಕರ್ಕೊಂಡು ಹೋಗ್ತಿದ್ದ, ಬೈದ್ಬಿಟ್ಟು ಹೇಳಿದ್ರಂತೆ, ನೋಡು ರಾಜ ಅಂತ ನಮ್ಮ ತಾತನ ಕರೆಯೋರು. ರಾಜಣ್ಣ ನೋಡಿ, ಹೀಗಾಯ್ತು, ನೀನು ನೋಡ್ದೆ ಮಾಡ್ದೆ, ಮದುವೆ ಮಾಡ್ದೆ, ಹೀಗಾಗೋಯ್ತು, ನನಗೆ ಹೇಳ್ಬೇಡ, ನಮ್ಮ ಇವ್ರಿಗೆ ಹೇಳು, ಬೇಡ ಈ ಮದುವೆ ಬೇಡ ಅಂತ ಹಠ ಮಾಡಿ ಮದುವೆ ಮಾಡಿದ್ಲು ನನ್ನ ಹೆಂಡತಿ. ನಮ್ಮ ಅಜ್ಜಿ ಹಠ ಮಾಡಿ ಅವರು ಸೂತಕದಲ್ಲಿ ಮದುವೆ ಮಾಡ್ಕೊಂಡ್ರಂತೆ. ಅದೇನೇನೋ ಬೇಡ, ಅವ್ರ ಮನೆ ಕೊಡೋ ಬದಲು ನೀವು ಬಾವಿಗೆ ಹಾಕಿ ಸಾಯಿಸ್ಬಿಡಿದ್ರು. ನಮ್ಮ ಅಜ್ಜಿ ಹಠ ಮಾಡಿ ಇಲ್ಲ ಅವ್ರನ್ನೇ ಮದುವೆ ಮಾಡಿಸ್ಬೇಕು ಅಂತ ಮಾಡಿಸಿದ್ರು. ಅದು ಹೀಗಾಯ್ತು, ಏನೇನೋ ಆಯ್ತು. ಆಮೇಲೆ ನಮ್ಮ ತಾತನೇ ಬೆಳೆಸಿದ್ದು ನಮ್ಮಲ್ಲಿ. ನಾನು 3 ವರ್ಷ ಆಗಿದ್ದಾಗ ನಮ್ಮ ತಾತ ಹೊಟ್ಟೋಗ್ಬಿಟ್ಟು. ಆಮೇಲೆ ನಿಮ್ ತಂದೆ ನಿಮ್ಮನ್ನ ನೋಡಕ್ಕೆ ಇಲ್ಲ, ಏನಾದ್ರು ಅಂತ ಇಲ್ಲ,
ಇಲ್ಲ ಆಮೇಲೆ ಬರಲಿಲ್ಲ. ಆಮೇಲೆ ಅವ್ರಿಗೆ ಕೆಲಸ ಸಿಕ್ಕಿ ಇದಾದ್ಮೇಲೆ ಅವ್ರು ಗೌರ್ಮೆಂಟ್ ಕೆಲಸ ಅಂತ ಆದ್ಮೇಲೆ ಅಷ್ಟೊತ್ತಿಗೆ ಅವ್ರು ಬೇರೆ ಮದುವೆ ಮಾಡ್ಕೊಂಡಿದ್ರು ನಮ್ಮ ತಂದೆಯವರು. ಅವರು ಮದುವೆ ಮಾಡ್ಕೊಂಡವ್ರು ಪ್ರತಿಯೊಂದು ಅವ್ರಿಗೊಂದು 6 ಮಕ್ಕಳಾಯ್ತು. ಅವಾಗ ಪ್ರತಿಯೊಂದು ಬಾಣ ತನಕ ನಾನು ಸೇರಿಸಿದ್ದೀನಿ, ನಂಗೊಂದು ದುಡ್ಡು ಕೊಡು ಅಂತ ಸ್ಕೂಲ್ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ಹೊಟ್ಟೋಗೋರು ನಮ್ಮ ತಂದೆ. ಯಾರ ಹತ್ರ? ನಮ್ಮ ತಾಯಿ ಹತ್ರ. ನಿಮ್ಮ ತಾಯಿ ಟೀಚರ್ ಆಗಿದ್ರು. ನಾನು ನೋಡಿದೆ. ನಾನು ಒಂದ್ ಸ್ವಲ್ಪ ಅಳಮುಂಜಿನ ಪುಕ್ಳು, ನನ್ನನ್ನು ಆ ಥರ ಬೋಲ್ಡಾಗಿ ಬೆಳೆಸ್ಲಿಲ್ಲ. ಸರಿ, ಆಮೇಲೆ ನೋಡಿದ್ರೆ ಏನು ಹೀಗಾಯ್ತಲ್ಲ ನಮ್ಮಮ್ಮ ಭಯ ಪಟ್ಟು ನಮ್ಮ ಅಪ್ಪನ ಕಂಡ್ರೆ ನಮ್ಮಮ್ಮಗೆ ತುಂಬಾ ಭಯ ಆಯ್ತು. ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗೋದೇನಂತಂದ್ರೆ, ನಿಮ್ಮ ಅಜ್ಜಿ ತಾತ ಅವ್ರಿಗೆ ಗೊತ್ತಾಯ್ತು ಅಳಿಯ ಸರಿ, ಅಳಿಯನ್ ಮನೆಯಲ್ಲ ಅಂದ್ರೆ ನಿಮ್ಮ ಆ ಕಡೆ ನಿಮ್ಮ ತಂದೆಯವರ ತಂದೆ ತಾಯಿಗೆ, ನಿಮ್ಮ ತಾತ ಅಜ್ಜಿಗೆ ಗೊತ್ತಾಗಿಲ್ವಾ ಈ ತರ ಎಲ್ಲ ಮಗಳನ್ನ ಹೆಂಡ್ತಿನ ಹಿಂಗ್ ಬಿಟ್ಬಿಟ್ಟಿದ್ದಾನೆ ಮಗ ಕರ್ಕೊಂಡು? ಇಲ್ಲ, ಗೊತ್ತಾಗಿ ಆಮೇಲೆ ಕೇಳುತ್ತೆ ಎಲ್ಲಿ ಮಗಳು ಅಂತ ಇದೆ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಎಲ್ಲಿ ಹೊಡೋದ್ಲೋ ಏನು ಅಂತ ಹೇಳುತ್ತೆ. ಕೊನೆಗೆ ನಮ್ಮ ತಾತ ಅವರು ಅಳಿಯನ ಮೇಲೆ ಪೊಲೀಸ್ ಸ್ಟೇಷನ್, ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಮೇಲೆ ಕೊಡಿಸಿ ಕಂಪ್ಲೇಂಟ್ ಕೊಟ್ಟು ಹುಡ್ಕಿದ್ಮೇಲೆ ಅವಾಗ ಹೇಳಿದ್ರಂತೆ ನಾನು ಅಲ್ಲಿ ಬಿಟ್ಟು ಬಂದೆ ಟ್ರೈನಲ್ಲಿ ಅಂತ. ಅವಾಗ ಒಪ್ಕೊಂಡ್ರಂತೆ ಪೊಲೀಸ್ ಏಟ್ ಬಿದ್ದ ಮೇಲೆ. ಅವಾಗ ಗೊತ್ತಾಗಿದೆ ಈಗ ಬಿಟ್ಟಿದ್ದಾನೆ ಅಂತ. ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ನಿಮ್ಮ ತಂದೆಯವರ ತಂದೆ ತಾಯಿಗೂ ಅನ್ಕೊಂಡಿದ್ದು ಎಲ್ಲ ನಿಮ್ಮ ತಾಯಿ ಓಡೋಟೋಗಿದ್ದಾರೆ ಅಂತ. ನಮ್ಮ ತಂದೆ ಅವರ ತಾಯಿ ಅವರೆಲ್ಲ ಹಾಗೆ ಅನ್ಕೊಂಡು ಓಡೋಟೋಗಿದ್ದಾಳೆ. ಎಲ್ಲಿ ಓಡೋಗ್ತಾಳೆ? 15 ವರ್ಷದ ಹುಡುಗಿ ಎಲ್ಲಿ ಹೋಗ್ತಾಳೆ ಒಂದ್ ಮಗು ನಿಂತ್ಕೊಂಡು? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ನಿಮ್ಮ ಅಜ್ಜಿ ನಿಮ್ಮ ತಾಯಿ ನಿಮ್ಮನ್ನ ಬೆಳೆಸಿದ್ದು, ನೀವು ಓದಿದ್ದು ಎಲ್ಲಿ? ಯಾವ ಸ್ಕೂಲಲ್ಲಿ ಓದಿದ್ರಿ? ಇಲ್ಲೇ ಬೆಂಗಳೂರಲ್ಲೇ ಓದಿದ್ದು, ಚಾಮರಾಜಪೇಟೆ. ಹೇಗಿತ್ತು ಅಂದ್ರೆ ಒಂದು ಗಂಡು ದಿಕ್ಕೇ ಇಲ್ಲದೆ ಇರೋ ಬರೀ ಹೆಣ್ಮಕ್ಳು? ಹೌದು ಬರೀ ಹೌದು. ಹೇಗಿತ್ತು ಆ ಜೀವನ? ನಿಮ್ಗೆ ಹೇಗಿತ್ತು ಅಂತಂದ್ರೆ ಅವ್ರಿಗೆ ಭಯ, ಎಲ್ಲಿ ಒಬ್ಬಳನ್ನೇ ಕಳ್ಸೋಕ್ಕೂ ಭಯ. ನಾನು ಸ್ಕೂಲಲ್ಲಿ ಓದ್ತಿದ್ರು ಕೂಡ, ನಾನು ಏನಾದ್ರು ನೋಟ್ ಬುಕ್ ಬೇಕು ಅಂದ್ರು ಕೂಡ ನಮ್ಮ ಅಜ್ಜಿ ಜೊತೆಲಿ ಬರೋರು. ಹೋಗು, ನನ್ನ ಫ್ರೆಂಡ್ ಮನೆ ಹತ್ರ ನಿಂತ್ಕೊತೀನಿ, ಹೋಗಿ ತಗೊಂಬ ಹೋಗೋನವ್ರು. ಅಜ್ಜಿ ನಾನು ಹೋಗ್ತೀನಿ, ಬೇಡ ಕಣಮ್ಮ, ಕಾಲ ಸರಿ ಇಲ್ಲ, ಬೇಡಮ್ಮ ಅಂತ ಅಷ್ಟು ಹೊರಗಡೆ ನಮ್ಮನ್ನು ಬಿಡ್ತಾನೆ ಇಲ್ಲ. ಬೋಲ್ಡಾಗಿ ಬೆಳೆಸೇ ಇಲ್ಲ. ಒಂಥರ ಪುಕ್ಕಲ್ ತರ ಬೆಳೆದ್ಬಿಟ್ಟೆ ಸರ್ ನಾನು. ಸಾರ್ ಅನ್ಬೇಡಿ ದಯವಿಟ್ಟು. ಪರವಾಗಿಲ್ಲ, ಅಲ್ಲ ದಯವಿಟ್ಟು ಸಾರ್ ಬಂದ್ಬಿಡುತ್ತೆ. ಇಲ್ಲಿ ಏನಾಯ್ತು ಅಂತಂದ್ರೆ ವೀಕ್ಷಕರೇ, ಈ ವಿಷಯಕ್ಕೆ ಬರ್ತೀನಿ. ಅಮ್ಮನ ನೋಡೋದಕ್ಕೆ ಹೋದಾಗ ಅವ್ರ ಪ್ರೀತಿಯಿಂದ ಮಗು ಅಂತ ಕರೆದ್ರು. ನನಗೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು. ಟು ಬಿ ವೆರಿ ಹಾನೆಸ್ಟ್, ನನಗೆ ತಾಯಿ ಇಲ್ಲ. ನನಗೆ ಈ ಏಜ್ ನಮ್ಮ ಅಮ್ಮ ಇದ್ದಿದ್ರು, ಇದೇ ಏಜೇ ಇರ್ತಾಯಿದ್ರು. ಸೊ ಈ ಥರದವ್ರನ್ನ ನೋಡಿದಾಗ, ಈ ಥರದವ್ರು ನಂಗೆ ಕರೆದಾಗ ನನಗೆ ತುಂಬ ಪರ್ಸ್ನಲಿ ಕನೆಕ್ಟ್ ಆಗ್ಬಿಡುತ್ತೆ. ನನಗೆಲ್ಲೋ ನನ್ನ ತಾಯಿ ಜೊತೆನೇ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಹಾಗಾಗಿ ದಯವಿಟ್ಟು ಸಾರ್ ಅಂತ ಇಲ್ಲ, ಖಂಡಿತ ಇಲ್ಲ ಮಗು, ಖಂಡಿತ ಇಲ್ಲ. ದಯವಿಟ್ಟು ಹೊರಗೆ ಏನೋ ಮಾತಾಡುವಾಗ ಬಂದ್ಬಿಡ್ತ ಅಷ್ಟೇ. ಎಸ್. ಸೊ ಈ ತರ ಹೆದರಿಕೆ, ಒಂಥರ ಭಯದ ವಾತಾವರಣ. ಓದಿದ ಕ್ವಾಲಿಫಿಕೇಶನ್ ಏನ್ ನಿಮ್ದು? ನನ್ಗೆ ಮದ್ವೆ ಆದಾಗ SSLCನೂ ಆಗಿರ್ಲಿಲ್ಲ. ನೀವು ಅಷ್ಟು ಚಿಕ್ಕ ವಯಸ್ಸಲ್ಲಿ ಮದ್ವೆ? ಹೌದು. ಯಾಕೆ? ನಮ್ ರಿಲೇಷನ್ಸ್ ನಮ್ಮ ಮೈಂಗಾರಲ್ಲಿ ಏನೇ ಮಾಲ್ತಿ, ನಿನ್ ಮಗಳಿಗೆ ವಜ್ರದ ಬಲೆ ಚಿನ್ನದ ಡಬ್ಬು ಕೊಡೋ ಯೋಗ್ಯತೆ ಇದೆಯಾ ನಮ್ಮ ಮನೆಗೆ ಕೊಟ್ರೆ ಅಂತಂದ್ರೆ 2-3 ಜನ ಹಾಗೆ ಕೇಳಿದ್ರು. ಒಂದು ಹೆಣ್ಣು ಅವ್ರು ಯಾರ್ದು ಸಹಾಯ ಇಲ್ಲದೆ ಅವ್ರವ್ರ ಕಷ್ಟಪಟ್ಟು ತಾಯಿ ಮಗಳು ದುಡಿತಾ ಇದ್ದಾರೆ, ಸಾಕ್ತಾ ಇರ್ತಾರೆ, ಮದುವೆ ಮಾಡ್ಕೊಡ್ತಿದ್ರೆ ಒಳ್ಳೆ ಸಂಸ್ಕಾರ ಬೆಳೆಸೋದು. ನೀನು ವಜ್ರದ ಬಾಲೆ ಕೊಡ್ತೀಯಾ, ಚಿನ್ನದ ಡಬ್ ಕೊಡ್ತೀಯಾ ಅಂತಂದಾಗ ನಮ್ಮಮ್ಮನ ಕೋಪ ಬಂದ್ಬಿಡ್ತು. ನಮ್ಮಮ್ಮನ ಕೋಪ ಬಂದು ಬೇಡ ಬಿಡು, ಹಿಂಗಾರೇ ಬೇಡ, ಬೇರೆ ಜನಕ್ಕೆ ಕೊಡ್ತೀನಿ ಯಾರೋ ಸ್ಮಾರ್ತರು. ಅವರು ನಮ್ಮ ಸೋದ್ರ ಮಾವನ ನೋಡಕ್ ಬರೋರು. ಅವರು ಮದುವೆ ಮಾಡ್ಕೋತೀನಿ ಅಂತಂದ್ರು. ಆಮೇಲೆ ನಾನು ಹೇಳಿದೆ, ನಂಗೆ 15-16 ವರ್ಷ. ಅವಾಗ ನಿಮ್ಮ ತಾಯಿಗೂ ಅದೇ ಏಜಿಗೆ ಮದುವೆ ಆಗಿದ್ದು? ಸೇಮ್. ಆಮೇಲೆ ಅವಾಗ ನಾನು ಆನಾ ಸುಬ್ರಾವ್, ಎಸ್ ಮೂರ್ತಿ ಅವ್ರ ತಂದೆ ಆನಾ ಸುಬ್ರಾವ್ ಅವರು ಗಾಂಧಿ ಬಜಾರಲ್ಲಿ ಆರ್ಟ್ ವರ್ಕ್ ಮಾಡ್ತಾ ಇದ್ರು. ಆರ್ಟ್ ಸ್ಕೂಲ್ ನಡೆಸ್ತಾ ಇದ್ರು, ಕಲಾ ಮಂದಿರ ಅಂತ. ಅಲ್ಲಿ ನಾನು ಹೋದೆ. ಅಲ್ಲಿ ನಂಗೆ ಇಷ್ಟ ಆಯ್ತು ಸೇರ್ಕೊಳ್ಬೇಕು ಅಂತ. ನಮ್ಮಮ್ಮ ಸೇರಿ ನಿಂಗೇನು ಇಷ್ಟ ಓದಮ್ಮ ಅಂತ. ಅಲ್ಲಿ ಸೇರಿದಾಗ ಅಲ್ಲಿ BKS ವರ್ಮ, ನಾನು ಇಲ್ಲಿ ಇವಾಗ ಬಸವನಗುಡಿನಲ್ಲಿ ನಿರ್ಮಲಾ ಅಂತ ವರ್ಕ್ಶಾಪ್, ನಾವು 3 ಜನ ಜೊತೆಲೆ ಅವ್ರು ಆನಾ ಸುಬ್ರಾವ್ ಹತ್ರ ಕಲ್ತಿದ್ವಿ. BKS ವರ್ಮ ನಾವೆಲ್ಲ 3 ಜನ ಕಲ್ತಿದ್ವು. ಅಲ್ಲಿ ಕಲಿತಾ ಏನಾಯ್ತು, ಅವಾಗ ಎಸ್ ಮೂರ್ತಿ ಅವರು, ಭಾರತಿ ನಮ್ದೊಂದು ಮನಿಯಾಡ್ರನ್ ಒಂದು ನಾಟಕ ಮಾಡ್ತಿದ್ದೀನಿ, ಅದ್ರಲ್ಲಿ ಆಕ್ಟ್ ಮಾಡ್ತೀಯೇನೋ ಅಂದ್ರು. ಇಲ್ಲಪ್ಪ ನಂಗೆ ಬರಲ್ಲ, ನಾ ಹೇಳ್ಕೊಡ್ತೀನಿ ಮಾಡೋದು. ಅದೇನಾಯ್ತು, ಇದ್ರಲ್ಲಿ ಮಾಡ್ತಿರೋ ಮನಿಯಾಡ್ರು ಅಂತ ಶುರು ಮಾಡಿದ್ದು, ಒಂದು ನಾಟಕ ಶುರು ಮಾಡಿದ್ದು, ಈ ಬಣ್ಣ ಬಿಟ್ಟು ಆ ಬಣ್ಣ ಶುರು ಆಯ್ತು. ನಂಗೆ ಬಳಿಯೋ ಬಣ್ಣ ಬಿಟ್ಟು ಹಚ್ಕೊಳ್ಳೋ ಬಣ್ಣ. ನಿಮ್ಮ ಮೊಮ್ಮಗಳಿಗೂ ಕೂಡ ಅದೇ ಬಂದಿದೆ ಅಂತ. ಮೊಮ್ಮಗಳು ಕೂಡ ಶೀಸ್ ಅನ್ ಆರ್ಟಿಸ್ಟ್, ಪೇಂಟರ್. ಅವರು ಮಾತಾಡ್ತೀನಿ ಅದ್ರ ಬಗ್ಗೆ. ಎಸ್ ಮ್ಯಾಮ್. ಸೊ ಇಲ್ಲಿ ನೀವು ಬಣ್ಣದ ಬದುಕು. ನಾನು ಇಲ್ಲಿ ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ, ಸಾರಿ, ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹೇಳಿ.
ಇವಾಗ ನೀವು ಹೆಣ್ಮಕ್ಳೇ ಎಷ್ಟು ಕಷ್ಟಪಡ್ತಿರ್ಬೇಕು, ಈ ಕಡೆ ನಿಮ್ಮ ತಂದೆ ನಿಮ್ಮನ್ನು ಬಿಟ್ಟು ಹೊಟ್ಟೋದ್ರು, ಏನಾದ್ರು ಅಂತ ಗೊತ್ತಿಲ್ಲ, ನಿಮ್ಮ ಸೋದ್ರ ಮಾವಂದ್ರು ಅವ್ರು ಯಾರು ಬರ್ಲಿಲ್ವಾ ನಿಮ್ ಸಹಾಯ? ಇಲ್ಲ, ದೊಡ್ಡ ಸೋದ್ರ ಮಾವ ಅವ್ರಿಗೂ ಮದ್ವೆ ಆಗಿತ್ತು, ಅವ್ರ ಲೈಫು ಅವ್ರದ್ದು ಸರಿ ಇರ್ಲಿಲ್ಲ. ಅವ್ರದ್ದು ಒಂಥರ ಜಾಯಿಂಟ್ ಫ್ಯಾಮಿಲಿ ತರ ಇರ್ತಿದ್ವಿ. ಅವ್ರಿಗೆ ಮೂಡ್ ಸರಿ ಇಲ್ಲ ಅಂದಾಗ ಹೊಟ್ಟೋಗೋರು, ಈ ಮನೆ ನೀವು ಬಾಡಿಗೆ ಕಟ್ಕೊಳ್ಳಿ ಅಂತ ಅನ್ನೋರು. ಅದೇ ಅದು ಫ್ಯಾಮಿಲಿ ಮಾಮೂಲಿ, ಹೋಗೋರು ಬರೋರು ಇದೇ ಆಗಿ ಕೊನೆಗೆ ಒಂದು 10-11 ಜನ ನಮ್ಮ ಮನೇಲಿ ಇರೋರು. ನಮ್ಮಮ್ಮ ಅಷ್ಟು ಜನಕ್ಕೂ ಊಟ ಹಾಕ್ಬೇಕಾಗಿತ್ತು. ಅವರು ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ, ಬೆಳಗ್ಗೆ ಟ್ಯೂಷನು 2 ಟ್ಯೂಷನು, ಸ್ಕೂಲ್ಗೆ ಹೋಗಿ ಬರೋರು, ಮತ್ತೆ ಸಾಯಂಕಾಲ 9 ಗಂಟೆ 10 ಗಂಟೆವರೆಗೂ ಮನೇಲಿ ಟ್ಯೂಷನ್. ಯಾವ ಸ್ಕೂಲಲ್ಲಿ ಟೀಚರ್ ಆಗಿದ್ರು? ಅದು ಸಿಂಧಿ ಸ್ಕೂಲ್ ಅಂತ ನಗರ ತ್ರಿಪೇಟೆಯಲ್ಲಿತ್ತು. ತಾಯಿಯವ್ರ ಹೆಸರು HR ಮಾಲತಿ ಅಂತ. HR ಮಾಲತಿ. ಈ ಟೈಮಲ್ಲಿ ಏನಾಯ್ತು, ಈ ಟೈಮಲ್ಲಿ ನಿಮ್ಗೆ SK ಪದ್ಮ ಗೊತ್ತಾ? ಇಲ್ಲಮ್ಮ. SK ಪದ್ಮ ಅಂತ ಇಲ್ಲ. ಅವರು ಫಿಲ್ಮಲ್ಲಿ ಮಾಡ್ತಿದ್ರು ಆವಾಗಿಂದಲ್ಲಿ. SK ಪದ್ಮ ಅಂತ ಅವ್ರ ಫಿಲ್ಮು ನಾಟಕಗಳಲ್ಲೂ ಮಾಡೋರು. ಅದಕ್ಕೆ ನೀನ್ ಯಾಕೆ ಮಾಡಲ್ಲ ಮಾಲ್ತಿ? ಇಲ್ಲಪ್ಪ, ಅವರು ಒಂದು ಇದರಲ್ಲಿ ಅಪಹಾಸ್ಯ ಮಾಡಿ ಮಾತಾಡ್ಬಿಟ್ರು ಹಂಗಂತೆ ಅಮ್ಮನ್ಗೆ. ಅಯ್ಯೋ ಅವಳಿಗೆ ಬಣ್ಣ ಹಚ್ಚೋ ಯೋಗ್ಯತೆ ಎಲ್ಲಿದೆ, ಎಲ್ಲಿ ಬರುತ್ತೆ ಅವಳಿಗೆ, ಅದೆಲ್ಲ ಬರಲ್ಲ ಅಂದ್ರಂತೆ. ಅದಮ್ಮ ಚಾಲೆಂಜ್ ಆಗಿ ತಗೊಂಡ್ರು, ಯಾಕೆ ಮಾಡಬಾರ್ದು ಅಂತ. ಅವಾಗ ಪ್ರಭಾತ್ ಕಲಾವಿದ್ರು, ಗೊತ್ತು, ಅವರು ಲವಕುಶ ಅನ್ನೋ ನಾಟಕ ಮಾಡಿಸ್ತಾ ಗೋಪಿನಾಥಾಚಾರ್ಯ ಅವರು ಇದ್ರಲ್ಲಿ. ಅವಾಗ ಅಮ್ಮನ ಹತ್ರ ಸೀತೆ ಮಾಡಿಸಿದ್ರು, ಸೀತೆ ಕ್ಯಾರೆಕ್ಟರ್. ತಾಯಿಯವರು ಕಲಾವಿದ್ರು. ಆಕ್ಚುಲಿ ನಮ್ಮ ಅಜ್ಜಿಗಿಂತ ಅಜ್ಜಿ ಕನಕಲಕ್ಷ್ಮಿ ಅಂತ ಫಸ್ಟ್ ಲೇಡಿ, ಫಿಲ್ಮ್ಗೆ ಬಂದಲ್ಲಿ ಫಸ್ಟ್ ಲೇಡಿ ಇಂಡಿಯಾನಲ್ಲಿ, ಕರ್ನಾಟಕದಿಂದ. ಕನಕಲಕ್ಷ್ಮಿ ಅಂತ ಅವರು ವಂಶಸ್ಥರು. ನಿಮ್ ಜೀನ್ಸ್ ಎಲ್ಲ ಇದೆ ಆರ್ಟ್ ಅನ್ನೋದು. ಓಕೆ, ಆಮೇಲೆ ಅಮ್ಮ ಆಕ್ಟ್ ಮಾಡಕ್ ಸ್ಟಾರ್ಟ್. ಆಮೇಲೆ ಪ್ರಭಾತ್ ಕಲಾವಿದ್ರದಲ್ಲಿ ಮಾಡ್ತಿದ್ರು. ಆದ್ರಿಂದ ನಾಟಕಗಳು ಮಾಡೋರು BS ರಂಗ ಅವರು, ಅವರೆಲ್ಲ ಸೇರ್ಕೊಂಡು ಒಂದು ಇದು ಗ್ರೂಪ್ ಮಾಡ್ಕೊಂಡಿದ್ರು. ಅವ್ರುಗಳ ನಾಟಕಗಳು ಮದ್ವೆ ಮಾಡಿ ನೋಡು, ಅದು ಅದ್ರಲ್ಲೆಲ್ಲ ಮಾಡ್ತಿದ್ರು, ಅಮ್ಮನ ಮಾಡ್ತಿದ್ರು. ಆಮೇಲೆ ನನ್ಗೆ ಇದನ್ನ ನೋಡಿ ನನಗೂ ಇಂಟ್ರೆಸ್ಟ್ ಶುರು ಆಯ್ತು. ನಾನು ತುಂಬಾ ಚಿಕ್ಕವಳವಾಗ. ಅವಾಗ ನಾನು ಮನೆಯಲ್ಲಿ ಒಂದು ಕರ್ಟನ್ ಹಾಕೊಳ್ಳೋದು, ಪೌಡ್ರ್ ಹಾಕೊಂಡು, ಲಿಪ್ಸ್ಟಿಕ್ ಇಲ್ವಲ್ಲ ಅವಾಗೆಲ್ಲ, ಕುಂಕುಮ ಹಚ್ಕೊಂಡು ನಾನು ಆ್ಯಕ್ಟ್ ಮಾಡೋದು, ಡೈರೆಕ್ಷನ್ ಮಾಡೋದು ಎಲ್ಲ ಮಾಡ್ತಿದ್ದೆ. 5-6 ವರ್ಷದ ಹುಡುಗಿ ಅವಾಗ ಮಾಡ್ತಿದ್ದೆ. ಸರಿ, ಆಮೇಲೆ ಸ್ಕೂಲಿಗೆ ಸೇರಿಸಾಯಿತು. ಸ್ಕೂಲಿಗೆ ಸೇರಿಸಿದ್ದೆ 8th 9th ಅಲ್ಲಿದ್ದಾಗಲೇ, ನಾಳೆ ನಾ ಹೇಗೋ ಏನೋ ಗೊತ್ತೆ, ನಾ ಗಟ್ಟಿ ಇರುವಾಗಲೇ ಮದುವೆ ಮಾಡಿಬಿಡ ಇದೆಲ್ಲ ಆಯ್ತಲ್ಲ. ಅಮ್ಮ ಯಾರೋ ಸ್ಮಾರ್ತ ನೋಡಿಬಿಟ್ಟು ಮದುವೆ ಮಾಡಿಬಿಟ್ರು. ಅವರು ಸ್ಮಾರ್ತರು. ಅವ್ರೇನು ಹೇಳಿದ್ರು, ನಮ್ಮ ಅತ್ತೆ ಮನೆ ಕಡೆ ನಾವಿರೋದೇ ನಮ್ಮ ತಾಯಿ ಮನೆಯಲ್ಲಿ, ನೀ ಈ ಮನೆಗೆ ಬರಬೇಡ, ನೀವು ಸಪ್ರೇಟ್ ಆಗಿರಿ ಅಂದ್ಬಿಟ್ರು. ನಂಗೆ ಏನು ಅಂದರೆ ಏನೂ ಗೊತ್ತಿಲ್ಲ. ಸರಿ, ಅಮ್ಮ ಮನೆ ನೋಡಿದ್ರು, ಎಲ್ಲ ಮಾಡಿದ್ರು. ಪಾಪ ಅಜ್ಜಿ ನಂಗೊಂಚೂರು ಪಾರು ಹೇಳ್ಕೊಟ್ಟಿದ್ರು. ಆಮೇಲೆ ಬಂದರು, ನೋಡಿದ್ರು. ಅಲ್ಲಿ ಆಮೇಲೆ ಮದುವೆ ಆದಮೇಲೆ ಗೊತ್ತಾ, ಅದು ಬೇರೆ ಥರ ಟಾರ್ಚರ್ ಶುರು ಆಯ್ತದು. ನನಗೆ ಫಿಲಮ್ ಚಿತ್ರ ಪುಸ್ತಕದೆಲ್ಲ ಓದ್ತಾ ಇರೋದು, ಗಂಡ ಸಾಯಂಕಾಲ ಬರೋತ್ತಿಗೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬರಬೇಕು, ಕಾಫಿ ಕುಡಿಬೇಕು, ಅದನ್ನು ಒಂದು ಕಾನ್ಸೆಪ್ಟ್, ಮೈಂಡ್ ಸೆಟ್. ಬಂದರೆ ಮಾಡಿದ್ರು, ಏನೇ ಯಾವನ ಜೊತೆಲಿ ಹೋಗೋಕೆ ರೆಡಿ ಆಗಿದ್ಯಾ ಅಂತ ಅನ್ನೋರು. ಸರಿ, ಬೇಡ ಬಿಡು, ಜಲನೂ ಬಾಚ್ಕೊಳ್ಳಿ, ಹಾಗಂದ್ರೆ ಏನು ಒಳ್ಳೆ ಗೂಬೆ ಥರ ಇದೆಯಾ ಅಂತ ಅನ್ನೋದು. ಹೀಗೆ ಮಾಡಿದ್ರು ಕಷ್ಟ, ಹಾಗೆ ಮಾಡಿದ್ರು ಕಷ್ಟ, ಹೀಗೆ ನಕ್ರೂ ಕಷ್ಟ, ಹತ್ರೂ ಕಷ್ಟ. ಆವಾಗ 17 ಆ ಮದುವೆ ಆಗಿ 6 ತಿಂಗಳು ಕೂಡ ಚೆನ್ನಾಗಿರ್ಲಿಲ್ಲ. ಇದೇ ಟಾರ್ಚರ್ ಶುರು ಆಗಿ ಕೊನೆಗೆ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದಾಗ ಹೋಗೋಳಲ್ಲ, ಸತ್ತೋಗ್ಬಿಡ್ಲಿ ಅನ್ನೋಕ್ಕೋಸ್ಕರ ನಮ್ಮ ಅಜ್ಜಿ ನಮ್ಮಮ್ಮ ಟಾನಿಕ್ ತಂದ್ಕೊಡೋರು, ಇದು ಪ್ರೆಗ್ನೆಂಟ್ ಅಮ್ಮ, ಇದು ತಗೋಂತ. ಸರಿ, ತಗೋಬೇಕು, ಟ್ಯಾಬ್ಲೆಟ್ ತಗೋಬೇಕು ಅಂತ. ನೆಕ್ಸ್ಟ್ ಡೇ ನೋಡಿದ್ರೆ ಅಲ್ಲೇ ಇರಲಿಲ್ಲ, ಎಲ್ಲೋ ಹೋಗ್ತೀವಿ, ಸಿಗ್ತಾನೆ ಇರಲಿಲ್ಲ. ಅದು ನೆಕ್ಸ್ಟ್ ಡೇ ನೋಡಿದ್ರೆ ನಾವು 3 ಮಾಡಿ ಮೇಲಿದ್ವಿ, ಒಂದೇ ಒಂದು ರೂಮಲ್ಲಿ. ಕೆಳಗಡೆ ನೋಡಿದ್ರೆ ತೊಟ್ಟಿನಲ್ಲಿ ಎಲ್ಲ ಬಿದ್ದಿರೋದು. ನಮ್ಮಜ್ಜಿ ಬರುವಾಗ ಅಲ್ಲಿ ಏನಿದು ಬಾಟ್ಲಿ ನಾ ತಂದ್ಕೊಟ್ಟು, ಎಲ್ಲೇ ನೀನು ಔಷಧಿ ತಗೋತಾ ಇದ್ವಿ? ತಗೊಂಡೆ. ಇಲ್ಲ, ಇದೆಲ್ಲ ಹೇಳೋಕ್ಕಾಗಲ್ಲ. ತಗೊಂಡೆ ಅಜ್ಜಿ, ತಗೊಂಡೆ. ಇಲ್ಲ, ಅಲ್ಲಿ ಬಿದ್ದಿತ್ತು. ಅವಾಗ ಹತ್ಕೊಂಡು ಹೇಳಿದೆ, ನೀವು ತಂದ್ಕೊಡ್ತೀರಿ, ಅವ್ರು ಬಿಸಾಕ್ತಾರೆ ಅನ್ಸುತ್ತೆ, ಇನ್ಯಾರು ಬಿಸಾಕೋರಿಲ್ಲ ಅಜ್ಜಿ, ಮೋಸ್ಟ್ಲಿ ನಾನು ಸಾಯ್ಬೇಕು ಅನ್ನೋದು ಇದೆಯೇನೋ, ಹೋಗ್ಲಿ ಬಿಡಿ ಅಜ್ಜಿ, ನಂಗೆ ಬೇಡ ಅಂತ. ಕೊನೆಗೆ ಅದು ನಮ್ಮ ಅತ್ತೆಗೆ ಬಾಬಾಷನಿಗೆ ಗೊತ್ತಾಗ ಅವ್ರೇನು ಮಾಡಿದ್ರು, ಅವರು ಎಲ್ಲಿ ಸತ್ಯ ಸ್ವರ್ಗದಲ್ಲಿದ್ದಾರೆ, ಇಷ್ಟು ಬೇಗ ಅಜ್ಜಿ ಅನ್ನಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅದೇನೇನೋ ಇದು ಕರೆದು, ಅಪರೂಪಕ್ಕೆ ಕರೆದು ಎಣ್ಣೆ ನೀರು ಹಾಕಿ ಊಟ ಮಾಡಿಸಿದ್ರು. ಊಟ ಮಾಡಿ ಸಾಯಂಕಾಲದ ಹೊತ್ತಿಗೆ ಅಬಾರ್ಷನ್ ಆಗೋಯ್ತು, ಬೈ ಫೋರ್ಸ್ ಅಬಾರ್ಷನ್. ಗೊತ್ತಾಯ್ತು, ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಇನ್ನೊಂದು ಪ್ರೆಗ್ನೆಂಟ್ ಆಯಿತು. ಅವಾಗ ಮಗ ಹುಟ್ಟಿದ.
ಮಗ ಹುಟ್ಟಿದ್ಮೇಲೆ ಇದು ನಡೀತಾನೆ ಇರೋದು. ಅಷ್ಟರಲ್ಲಿ ಏನಾಯ್ತು, ಆ ಮನುಷ್ಯ ನಾನು ಸಾಯ್ಲಿಲ್ಲ, ಪ್ರೆಗ್ನೆಂಟ್ ಆಗ್ಬಿಟ್ಟ, ಓಹೋ ಇವಳು ಸಾಯೋದೆಲ್ಲ ಇವಳ ಜೊತೆಲೇ ಇರ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದ್ ಏನ್ ಕತೆನೋ ಬಾಯಿ ಬಿಟ್ಟ ಇದ್ರು. ಇಷ್ಟ ಇಲ್ಲ ಅಂದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದಾಗಿತ್ತು. ಆಕ್ಚುಲಿ ನಂಗೆ ಎಂಗೇಜ್ಮೆಂಟ್ ದಿವಸ ನಮ್ಮ ರಿಲೇಷನ್ ಬಂದು, ಬೇಡ ಕಣೆ, ಬೇಡ ಮದುವೆ ಮಾಡಬೇಡ, ಬೊಂಬೆ ಆಟ ಅಲ್ಲ, ಬೇಡ ಭಾರತಿ ಮದುವೆ ಮಾಡಬೇಡ, ನಾವು ಇಷ್ಟು ಜನ ಇದು ಯಾರಾದ್ರೂ ನಮ್ಮ ಮನೆಗೆ ತಂದ್ಕೋತೀವಿ, ಬಿಡು ಅವ್ರು ಹೇಳಿದ್ರು, ಬಿಡು, ಇಲ್ಲ ನಾನು ಮದುವೆ ಮಾಡೇ ಮಾಡ್ತೀನಿ. ತಮ್ಮ ಹಠ ಮಾಡಿ 8 ದಿವಸದಲ್ಲಿ ಮದುವೆ ಮಾಡಿದವ್ರಮ್ಮ. ಅವ್ರ ಹಠಕ್ಕೆ ಇದಾಯ್ತು, ನನ್ನ ಜೀವನ ಬಲಿ ಆಯ್ತು. ಹಠ ಮಾಡಿ ಮದುವೆ ಮಾಡಿ. ಏನಕ್ಕೆ ಅವ್ರ ಹಂಗೆ ನಿಮ್ಮ ಯಜಮಾನ್ರು ಏನಕ್ಕೆ ಹಂಗೆ, ಏನು ಕಾರಣನೇ ಗೊತ್ತಿಲ್ಲ? ಕಾರಣ ಗೊತ್ತಿಲ್ಲ. ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದೇನೋ ನೋಡಿಮ್ಮ, ನಿಮ್ಮ ತಾಯಿಯವ್ರಿಗೆ ಏನಾಯ್ತು ಜೀವನದಲ್ಲಿ, ಅದು ನನಗ್ ರಿಪೀಟ್ ಆಯ್ತು. ಹೆಣ್ಣು ಮಗಳಿಗೆ ಜನರಲಿ ಇಬ್ರು ಹೀರೋಗಳಾಗ್ತಾರೆ, ಒಂದು ತಂದೆ, ಇನ್ನೊಂದು ಗಂಡ. ಪಾಪ ನಂಗೆ ಇಬ್ರು ಇಲ್ಲೇ. ಆಮೇಲೆ ಯಾರೋ ಒಂದಿನ ಅದು ನನ್ನ ಮಗಳದ್ದು 2 ಇವಾಗ ಅವಳು ಹೊಟ್ಟೆಲಿದ್ಲು, ಪ್ರೆಗ್ನೆನ್ಸಿಲಿದ್ದಾಗ ರಾತ್ರಿ 9-9:30 ಟ್ಯಾಪ್ ಆಯ್ತು ಮನೆ. ಯಾರೊಂದು ಬಾಗಿಲು ತೆಗೆದ್ರು, ಪೊಲೀಸ್ನವ್ರು ಬಂದಿದ್ರು. ಯಾಕಪ್ಪ, ಯಾರು ಬಂದೆ? ಎಲ್ಲಮ್ಮ ಅವನು ಯಾರು, ಎಲ್ಲಿ ಯಾರವನು, ಇಲ್ಲಿ ಯಾರಿರೋದು? ನನ್ನ ಗಂಡ, ಕಡಿ ಅವನ್ನ ಅಂತಂದ್ರು. ಇಲ್ಲ, ಏನು ಮಾಡಿದಾನ, ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ ಬಂದು ನೋಡೋಕೆ ಹೇಳು ಅಂತ ಹೇಳ್ಬಿಟ್ಟು ಹೋದ್ರು ಅವರು. ಆ ಮನುಷ್ಯ ಬಂದರು, ನೋಡಿ ಯಾರೋ ಹೀಗೆ ಇದೆ ನೋಡ್ಬೇಕಂತ ಅಂತಂದೆ. ಅಷ್ಟೊತ್ತಿಗೆ ಯಾರೋ 2 ಫ್ರೆಂಡ್ಸ್ ಬಂದು ಅವ್ರನ್ನ ಕರ್ಕೊಂಡೋದು. ನನಗೆ ಭಯ. ಸರಿ, ನಾನು ಹಿಂದೆನೇ ಹೋದೆ, ತುಂಬಿದ ಬಸ್ರಿ ಹಿಂದೆನೇ ಹೋದೆ, ಜಯನಗರ 3rd ಬ್ಲಾಕ್ ಶ್ರೀನಾಥ್ ಮನೆ ಪಕ್ಕದಲ್ಲಿದ್ವಿ. ಅವಾಗ ಅವ್ರು ನೋಡ್ಬಿಟ್ಟು ಅಲ್ಲಿ ಹೇಳ್ಬಿಟ್ರು, ಅವ್ರೇನೋ ಒಬ್ರು ಈ ಕಡೆಯಿಂದ ಹೊಡಿತಾರೆ, ಒಬ್ರು ಆ ಕಡೆಯಿಂದ ಹೊಡಿತಾರೆ. ಯಾಕಪ್ಪ ಹೊಡಿತಿ, ನಿನ್ ಯಾಕಮ್ಮ ಈ ಬಂದೆ ಇಲ್ಲಿ, ಇಂಥವ್ನಿಗೆ ಯಾಕಮ್ಮ ಹೆಂಡತಿ ಆದೆ ನೀನು, ಇವನು ಕಳ್ಳಮ್ಮ, ಇವನು ಕಳ್ಳ, ಕೂಲಿಂಗ್ ಗ್ಲಾಸ್ ಕದ್ಕೊಂಡೋಗಿದ್ದಾನೆ, ಪರ್ಸ್ಗಳು ಕಟ್ಕೊಂಡೋಗಿದ್ದಾನೆ, ನೀ ಕಳ್ಳನ ಹೆಂಡ್ತಿನ ನೀನು? ಒಂದೊಂದಲ್ಲಪ್ಪ ಮಾತು ಕೇಳಿರೋದು. ಸರಿ, ಅವ್ರ ಕೈಕಾಲು ಹಿಡ್ಕೊಂಡು ಏನು ಬೇಕು ಹೇಳಿ, ದುಡ್ಡು ನಂಗೆ ಸ್ವಲ್ಪ ಟೈಮ್ ಕೊಡಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂದ್ರೆ, ಹೋಗು ತಾಯಿ ಹೋಗು ಮನೆಗೆ ಅಂತಂದ್ಬಿಟ್ಟು ಕಳಿಸು. ಆಮೇಲೆ ರಾತ್ರಿ 1 ಗಂಟೆನಲ್ಲಿ ನನ್ನ ಮಗ ಅವನ ಕೈ ಹಿಡ್ಕೊಂಡು ರಾತ್ರಿ 1 ಗಂಟೆಯಲ್ಲಿ ಅಲ್ಲಿಂದ ಯಡಿಯೂರಿಗೆ ನಡ್ಕೊಂಡು ಬಂದೆ, ಒಬ್ಳು ತುಂಬಿದ ಬಸ್ರಿ. ಹೀಗಾಯ್ತಮ್ಮ, ಹೀಗಾಯ್ತು ಅದು ನಮ್ಮ ಅಜ್ಜಿ ಹತ್ರ ಹೇಳಿ ಬಡ್ಕೊಂಡೆ, ಬೇಡ ಕಣೆ ಅವನು, ಬೇಡ ಅಂದೆ, ಈ ಜೀವನ ಹಾಳಾಗೋಯ್ತಲ್ಲ ಆ ಮಗು ಜೀವನ ಅಂತಂದ್ರು. ಏನು ಮಾಡೋಕ್ಕಾಗುತ್ತೆ, ಫೇಟ್ ಅಷ್ಟೇ. ಸರಿ, ಅದೆಲ್ಲ ಆಯಿತು. ಅದಾದಮೇಲೆ ಬೇರೆ ಡ್ರಗ್ದು ಶುರು ಆಯಿತು ಮನುಷ್ಯ ಡ್ರಗ್ ಅಡಿಕ್ಟ್ ಆಯಿದ್ರು. ಮನೆ ಕೇಳ್ಕೊಂಡು ನನ್ನ ಮಗ ಚಿಕ್ಕ ಮಗು ಹೇಳೋರು, ಅಮ್ಮ ಅಪ್ಪ ಇವತ್ತು ಡ್ರಗ್ ತೊಗೊಂಡು ಬಂದಿದ್ದಾರೆ, ಮಾತಾಡೋದು ಗೊತ್ತಾಗುತ್ತೆ. ಅವ್ರೇನು ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಯಾರೋ ಬ್ಯಾಂಕ್ ಮ್ಯಾನೇಜರ್ ಬಂದರು. ಯಾರಮ್ಮ ಇಲ್ಲಿ, ಯಾರಪ್ಪ, ಏನಪ್ಪ ಆಯಿತು ಅಂತ. ಅಮ್ಮ ನಿನ್ನೆ ಯಾರೋ ಅವ್ರ ಹೆಂಡತಿ ಸತ್ತೋಗ್ಬಿಟ್ರಂತೆ, ಪಾಪ ತುಂಬಿದ ಬಸಿ ಸತ್ತೋಗ್ಬಿಟ್ರಂತೆ, ಆ ಮಗುನ ಅಡಾಕ್ಟ್ ಮಾಡ್ಕೊಳಕ್ ಬಂದಿದ್ದೀವಿ ಅಂದ್ರು. ನೀವು ಸತ್ತೋಗಿದ್ದೀರ? ನಾನು ಸತ್ತೋಗಿದ್ದೀನಿ, ಮಗು ಅನಾಥವಾಗಿದೆ, ಕರ್ಕೊಂಡೋಗಿ. ಅವಾಗ ನಮ್ಮ ಮನೆ ಓನರ್ ಇದ್ದು ಶ್ರೀನಿವಾಸ ಮೂರ್ತಿ ಅಂತ, ಅವ್ರು ಹೊರಗಡೆ ಬಂದ್ಬಿಟ್ಟು, ಯಾರೇ ಹೇಳಿದ್ದ ಅವ್ನು ಬದಲು ಚಪ್ಪಲಿ ತಗೊಂಡು ಹೊಡಿತೀನಿ ಇವತ್ತು ಅವನಿಗೆ, ಆ ಮಗು ತುಂಬಿದ ಬಸ್ಸಿನ ಸಾಯ್ತಿದ್ದಾನೆ ಅಂತ ಹೇಳ್ತಾನೆ, ಅವ್ನ ಯೋಗ್ಯತೆಗಷ್ಟು ಇನ್ನು ಎಷ್ಟು ರೀತಿಯಲ್ಲಿ ಸಂಪಾದನೆ ಮಾಡ್ತಾನೆ ಇವನು. ಅವರಷ್ಟು ದುಡ್ಡು ಕೊಟ್ಟು ಹೋಗಿದ್ದಾರೆ ಸರ್ ಅವ್ರಿಗೆ. ಇದೆಲ್ಲ ಆದಮೇಲೆ ಕೊನೆಗೆ ಅಮ್ಮ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ಮೇಲೆ, ಆಮೇಲೆ ನನ್ನ ಬರ್ತ್ಡೇ ದಿವಸ ಬಂದು ಬರ್ಕೊಟ್ಬಿಟ್ಟು ಹೊಟ್ಟೋದು. ನಾನು ನನ್ನ ಇಚ್ಛೆಯಿಂದ ಬಿಡ್ತಾ ಇದ್ದೀನಿ, ನನಗೆ ಜವಾಬ್ದಾರಿ ಬೇಡ, ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೋದವ್ರು ಮತ್ತೆ ತಿರುಗಿ ನೋಡ್ಲಿಲ್ಲ. ಬರಲೇ ಇಲ್ಲ ಮಕ್ಕಳು ನೋಡಕ್ಕೆ? ಇಲ್ಲ. ಮಗಳು ನೋಡಿದ್ರ? ಮಗು ಹುಟ್ಟಿದ್ದನ? ಇಲ್ಲ, ಮಗಳನ್ನೇ ನೋಡಿ. ಡೆಲಿವರಿನೂ ಆಗಿರ್ಲಿಲ್ಲ ಇನ್ನು. ಅವ್ರ ಮನೆಯವರು ಯಾರು ಇಲ್ಲ. ಆಮೇಲೆ ಯಾವ್ಯಾವುದೋ ನರ್ಸ್ಗಳನ್ನ ಇಟ್ಕೊಂಡು ಏನೇನ್ರ, ಆಮೇಲೆ ಚೆನ್ನೈಗೆ ಹೋದ್ರಂತೆ, ಅಲ್ಲಿ ಇನ್ನೊಂದು ಮದುವೆ ಮಾಡ್ಕೊಂಡ್ರಂತೆ, ಏನೋ ಕತೆಗಳು. ಆಮೇಲೆ ಯಾರೋ ನನ್ನ ಮೈದಾ ಸಿಕ್ಕಿದ್ದ ಯಾವುದಕ್ಕೋ, ಅತ್ತಿಗೆ ಇದ್ದಾಗಲೂ ಹೀಗಾಯ್ತು, ಇವಾಗಲಾದ್ರೂ ನೆಮ್ಮದಿಯಾಗಿರಿ, ನೀವು ಹೇಗಿದ್ದೀರಿ, ಆರಾಮಾಗಿರಿ, ಅವನು ಇದ್ರೆಷ್ಟು ಬಿಟ್ರೆಷ್ಟು, ಹೋಗ್ಬಿಟ್ನಂತೆ ಅವನು ಅಂತ ಹೇಳಿದ್ರು. ಸರಿ ಬಿಡಪ್ಪ ಅಷ್ಟು, ಹೀಗಾಯ್ತು. ಇದು ನನ್ನ ಮದುವೆ ಕತೆ ಅಷ್ಟೇ. ಆಮೇಲೆ ಯಾಕೆ ನೀವು ನೀವು ವಯಸ್ಸು ಚಿಕ್ಕದು? ಇಲ್ಲ ಸರ್, ಬಂದರು 2-3 ಜನ, ಅಮ್ಮನೂ ಹೇಳಿದ್ರು ಮದುವೆ ಮಾಡ್ಕೊ ಅಂತ. ನನಗೆ ನಾ ಬೇರೆಯವ್ರು ನೋಡಿದ್ನಲ್ಲ, ನಾಳೆ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ನೋಡಿದೆ ಅಮ್ಮನ ಸುಖನೇ ಜಾಸ್ತಿ ಆಗೋಯ್ತು ಅಂತ ಅನ್ಕೋಬಾರ್ದು. ನನ್ನ ಮಕ್ಳು ಇವಾಗ ನನ್ನ ಜೀವನಕ್ಕೆ ನನ್ನ ಮಕ್ಳಿದ್ದಾರೆ, ಅವ್ರನ್ನ ನಾನು ಚೆನ್ನಾಗಿ ಒಳ್ಳೆ ಪ್ರಜೆಯಾಗಿ ಬೆಳೆಸೋದು ಸಾಕಷ್ಟು ಅಂತ ಅನ್ಕೊಂಡು ಬೇಡ. ಬಂದ್ರಿ 2-3 ಜನ ಬಂದರು ಸರ್.
ಮಕ್ಳು ಎಷ್ಟು ಜನ? ನಿಮ್ಗೆ ಎಷ್ಟು ಜನ? ನಂಗೆ ಇಬ್ರು ಮಕ್ಳು, ಒಂದು ಗಂಡು ಒಂದು ಏನ್ ಹೆಣ್ಣು. ಹೆಸರು ಮಕ್ಳದು? ಮೋಹನ್ ಅಂತ ದೊಡ್ಡವನು. ಏನ್ ಮಾಡ್ತಿದಾರೆ ಮೋಹನ್? ಅವನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಮಗಳು? ಅವಳು ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವ್ರ ಹೆಸರು ಮೇಡಮ್? ಶುಭ ಅಂತ. ಶುಭಶ್ರೀತ್. ವೆರಿ ನೈಸ್. ಅವಳಿಗೆ 2 ಮಕ್ಳು. ಅವಳು ದೊಡ್ಡವಳು ಸೈಕಾಲಜಿನಲ್ಲಿ ಡಿಸ್ಟಿಂಕ್ಷನ್, ಒಂದು ಫ್ಲೋರೆನ್ಸಿಕ್ ಲ್ಯಾಬಲ್ಲಿ ಡಿಸ್ಟಿಂಕ್ಷನ್ ತಗೊಂಡು ಪಾಸ್ ಆಗಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಳೆ. ಅವ್ರ ಹೆಸರು? ಅವಳು ಲಿಖಿತ ಅಂತ. ಎರಡನೇವರು ಮೀಟ್ ಮಾಡಿದೆ. ಅವ್ರ ಬಗ್ಗೆ ಹೇಳಬೇಕು. ಅವರು ಒಳ್ಳೆ ಆರ್ಟಿಸ್ಟು, ಸ್ಕೆಚ್ ಆರ್ಟಿಸ್ಟು, ಪೇಂಟರು, ಚಿತ್ರಕಲಾ ಪರಿಷತ್ತಲ್ಲಿ ಮುಗಿಸಿದ್ರು ಅಂತ ಕಾಣುತ್ತೆ. ಅವ್ರ ಹೆಸರು? ರಕ್ಷಿತಾ. ಎಸ್, ಅವರೇ ನಿಮಗೆ ಪಾರ್ಟ್ನರ್ ಅಂತ ಕಾಣುತ್ತೆ ತಿರುಗಾಡೋದಕ್ಕೆ. ತುಂಬಾ ಜಾಸ್ತಿ ಪಾರ್ಟ್ನರ್ ಒಳ್ಳೆನೆ. ಮಗನ್ ಎಷ್ಟು ಜನ ಮಕ್ಕಳು? ಮಗನ್ಗೆ ಒಬ್ಬನೇ ಮಗ, ಅವನಿಗೂ ಮದುವೆ ಆಗಿದೆ. ಅವ್ರ ಹೆಸರೇನು? ಅವನು ಕಿರಣ್ ಅಂತ. ನನ್ನ ಸೊಸೆ ಲತಾ ಅಂತ. ಅವಳು ಜಯದೇವನಲ್ಲಿ ಸೆಕ್ಷನ್ ಆಫೀಸರ್ ಆಗಿದ್ದಾಳೆ ಅನ್ಸುತ್ತೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಎಸ್, ಅಂದ್ರೆ ಮಗ ಒಬ್ಬನೇ ಗಂಡು, ಅದು ಚಿಕ್ಕವರು ಅವಾಗ. ಬರೀ ನೀವು, ನಿಮ್ಮ ಅಜ್ಜಿ, ನಿಮ್ಮ ತಾಯಿ, ಹೆಣ್ಮಕ್ಳದೇ ಪ್ರಪಂಚ. ಆ ಪರಿಸ್ಥಿತಿಗಳನ್ನ ಹೆಂಗೆ ಎದುರಿಸ್ಕೊಂಡು ಬಂದ್ರಿ? ಅಂಡ್ ಆಗ್ಲೇ ನೀವು ಮಾತಾಡ್ತಾ ಎಸ್ ಮೂರ್ತಿ ಅವರು ಸ್ಟೇಜ್ ವಿಷಯ ಮಾತಾಡ್ತಿದ್ರು, ನಾನು ಬ್ರೇಕ್ ಮಾಡಿದೆ ಅಲ್ಲದು. ಅಲ್ಲಿ ಆಮೇಲೆ ನಾಟಕ ಮಾಡಿದೆ, ಮನಿಯಾಳ್ರ ಅಂತ ತುಂಬಾ ಚೆನ್ನಾಗಿ ಹಿಟ್ ಆಯ್ತು. ಅದೇ ನಾನು ಫಸ್ಟ್ ಸ್ಟೇಜ್ ಮೇಲೆ ಫಸ್ಟ್ ನಾಟಕ ಅದೇನೆ. ಫಸ್ಟ್ ನಾಟಕ ಸ್ಟೇಜ್ ಮೇಲೆ ಮಾಡಿದ್ದು ಅದೇನೆ. ಆಮೇಲೆ ಕಟ್ಟೆ ರಾಮಚಂದ್ರ ಅವ್ರು ಕರೆದ್ರು, ಸದ್ದು ವಿಚಾರಣೆ ನಡೀತಾ ಇದೆ, ಮೇನ್ ಕ್ಯಾರೆಕ್ಟರ್. ಫಸ್ಟ್ ನನ್ನ ನಾಟಕದಲ್ಲಿ ರೆಮ್ಯುನರೇಷನ್ ತಗೊಂಡಿರೋದು ಲೈಫಲ್ಲಿ ಕಟ್ಟೆ ರಾಮಚಂದ್ರ ಒಬ್ಬರೇ ಕೊಟ್ಟಿರೋದು. ನನಗೆ 250 ರೂಪಾಯಿ ಕೊಟ್ಟರು. ಖುಷಿ ಆಗೋಯ್ತು ನನಗೆ. ಆಮೇಲೆ ನಾಟಕಗಳಿಗೆ ಇದೆಲ್ಲ ಆದಮೇಲೆ, ಈ ಕತೆ ಎಲ್ಲ ಆದಮೇಲೆ ನಾಟಕದಲ್ಲಿ ಮಾಡೋಕ್ಕೆ ಇಷ್ಟ ಆಯಿತು. ಆಮೇಲೆ ಅಮ್ಮ ಬೇಡ 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 ಅಂದರು. ಇಲ್ಲ, ನಾ ಮಾಡಬೇಕು ಅಂತಂದೆ. ಸರಿ, ಆಮೇಲೆ ಹೋಗ್ತಿದ್ದೆ, ರಿಹರ್ಸಲ್ಗೆ ಹೋಗ್ತಿದ್ದೆ. ಅದು ರಿಹರ್ಸಲ್ಗೆ ಹೋಗಿ ಬಂದಮೇಲೆ ಅಮ್ಮನ ನಮ್ಮ ತಾಯಿದು ಒಂಥರ ಕೋಪ. ಅವರು ಸ್ಟ್ರಗಲ್ ಮಾಡಿದ್ದಾರೆ, ಅವ್ರದ್ದು ನೋವುಗಳಿರುತ್ತೆ. ಅವರು ರಿಹರ್ಸಲ್ಗೆ ಹೋಗಿ ಲೇಟಾಗಿ ಬಂದು ನಾನು ಹೊಡೆಯೋರು. ಮಗಳನ್ನ ಕರ್ಕೊಂಡು ಜೊತೆಲಿ ಹೋಗ್ತಿದ್ದೆ, ನಾನೊಬ್ಳೆ ಹೋಗ್ತಿರ್ಲಿಲ್ಲ. ಹೊಡೆಯೋರು, ಹೊಡೆಸ್ಕೊಂಡು ರಿಹರ್ಸಲ್ಗೆ ಹೋಗ್ತಾ ಇದ್ದೆ, ನಾಟಕ ಮಾಡ್ತಿದ್ದೆ. ವೀರಮೂರ್ತಿ ಅವರು ಅಂತಿದ್ದಾರೆ, ಇಂಟರ್ನ್ಯಾಷನಲ್ ಅವರು ಇದ್ರು, ಅವರು ಬಸವರಾಜ್ ಅಂತವರು, ಅವರೆಲ್ಲ ಅಭಿನಯ ರಂಗ ಅಂತ ಸೇರಿಕೊಂಡು ಅಲ್ಲಿ ಮಾಡ್ತಾ ಇದ್ದೆ ನಾಟಕ. ತುಂಬ ಚೆನ್ನಾಗಿ ಬರೋದು. ಅಲ್ಲಿ ಮಾಡ್ತಾ ಇದ್ದಾಗಲೇ ಮಂಜುನೂ NSD ಕಾಲ್ಫರ್ ಬಂದಿದೆ, ಬಾ ಭಾರತಿ ಹೋಗೋಣ ಅಂದ. ಇಲ್ಲಪ್ಪ, ನನ್ನನ್ನು ಕಳ್ಸಲ್ಲ, 3 ವರ್ಷ ನಾವೆಲ್ಲ ಸೆಲೆಕ್ಟ್ ಆಗಲ್ಲ ಬಿಡು, ಅಟೆಂಡ್ ಮಾಡೋದ್ರಲ್ಲಿ ಏನಿದೆ ಬಾ ಅಂತ. ಸರಿ, ಇಬ್ಬರು ಹೋಗಿದ್ವಿ, ಡೆಲ್ಲಿಗೆ ಹೋಗಿ ಮಾಡ್ಕೊಂಬಂದ್ವಿ. ಅಲ್ಲಿ ಸೆಲೆಕ್ಷನ್ ಆಗಲ್ಲ. ಇಲ್ಲಿ ಬಾ ಅಂತಂದು, ಇಲ್ಲಿ ಕಾಲ್ಫರ್ ಇತ್ತು. ಬೇಡ ಕಣಪ್ಪ, ಸಿಗಲ್ಲ, ನೀ ಬಾ, ನಾ ಹೋಗೋಣ ಅಂತಂದು. ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿಬಿಟ್ಟೆ. ಪಾಪ ಅವನಾಗಲಿಲ್ಲ. ಅವನು ಆಕ್ಸಿಡೆಂಟಲ್ಲಿ ಸುಟ್ಕೊಂಡು ಸತ್ತೋಗ್ಬಿಟ್ಟ. ಅವನು ಮಂಜು. ಅವನಿಂದ ನಾ NSDಗೆ ಹೋಗಿದ್ದೆ. NSD ದಿವಸಗಳ ಬಗ್ಗೆ ಅಂದ್ರೆ ಮೇಡಮ್ ಅವರು ಹೋಗಿದ್ದ ದಿವಸಗಳಲ್ಲಿ ನೀವು ಅಲ್ಲೇ ಅಂತ ಕಾಣುತ್ತೆ. ನಾನು ಆ ಫೋಟೋಗಳು ಕ್ಲಿಕ್ ಮಾಡಿದ್ದು, ಲೋಕನಾಥ್ ಅವರು, ಆ ದಿವಸಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ NSD ದಿವಸಗಳ ಬಗ್ಗೆ. NSD ಬಗ್ಗೆ ಹೇಳಬೇಕು ಅಂದ್ರೆ, ನಂಗೆ ಮೊದಲು ಇಲ್ಲಿಂದ ಹೊರಡೋವಾಗಲೇ ರಾಮಮೂರ್ತಿ ಅವರು ಅಂತ ಹೇಳಿದ್ನಲ್ಲ, ಅವರೇ ನನಗೆ ರೈಲ್ವೆ ಟಿಕೆಟ್ ಇದು ಮಾಡಿ, ಅವರು ಮೊದಲೇ ಅಮ್ಮ ಒಪ್ಕೊಂಡಿರ್ಲಿಲ್ಲ. 3 ವರ್ಷ ಅಂದರೆ ಕಷ್ಟ ಆಗುತ್ತೆ, ಮಕ್ಕಳಿಬ್ರು ಚಿಕ್ಕವರು, ಹೆಂಗೆ ಹೋಗೋದು, ಒಬ್ಳಿಗೆ ಕಷ್ಟ ಆಗುತ್ತೆ ಅಂದಾಗ ಆವಾಗ ರಾಮಮೂರ್ತಿ ಅವರು ಬಸವರಾಜ್ ಅಂತಿದ್ರು. ಅವ್ರು ಹೋಗಿ ಅಮ್ಮನ ಹತ್ರ ಮಾತಾಡಿ, ಅವಳ ಜೀವನ ಇದ್ರಲ್ಲಿ ರೂಪಿಸ್ಕೊಳ್ಳುತ್ತೆ, ಇದ್ರಲ್ಲಿ ಅವಳು ನೆಮ್ಮದಿ ಕಂಡುಕೋತಾಳೆ ಅಂದರೆ ಅಟ್ಲೀಸ್ಟ್ ಇದ್ರಲ್ಲಾದ್ರೂ ನೆಮ್ಮದಿ ಕಟ್ಕೊಳ್ಳಿ, ಯಾಕೆ ಬೇಡ ಅಂತೀರಿ ಅಮ್ಮ, ಅವಳ ಲೈಫ್ ಅದರಲ್ಲಿ ಇದಾಗೋ ಆಗುತ್ತೆ, ಬೇಡ ಅನ್ಬೇಡಿ, ಆ ಮಗು ಇದ್ರಲ್ಲಾದ್ರೂ ಸಂತೋಷವಾಗಿರ್ಲಿ ಅಂತ ಹೇಳಿದ್ಮೇಲೆ ಅಮ್ಮ ಒಪ್ಕೊಂಡ್ರು. ಆಮೇಲೆ ಒಪ್ಕೊಂಡ್ರು. ನಾನು ಹೋಗಿ ನೋಡ್ಕೊಂಡು ಬರ್ತಿರ್ತೀನಿ, ಯೋಚನೆ ಮಾಡಬೇಡಿ, ಖಂಡಿತ ಯೋಚನೆ ಮಾಡಬೇಡಿ, ಆ ಥರ ಎಲ್ಲ ಬಿಡಲ್ಲ ಅಂತಂದ್ಬಿಟ್ಟು. ಅವ್ರು 6 ತಿಂಗ್ಳಿಗೆ ಒಂದ್ಸತಿ ಬರೋರು, ಡೆಲ್ಲಿಗೆ ಬಂದು ಮಾತಾಡ್ಸ್ಕೊಂಡು ಹೇಳಿದ್ರು, ಭಾರತಿ ನೀನು ಹೋಗ್ತಿದೀಯಾ, ಇದು ಫುಲ್ 3 ವರ್ಷ ಮುಗಿಸ್ಕೊಂಡು ಬರೋರು, ಯಾಕೆಂದ್ರೆ ಇಲ್ಲಿಗೆ ಬರೋರೆಲ್ಲ ಅರ್ಧದಲ್ಲೇ ಬಂದ್ಬಿಡ್ತಾರೆ ವಾಪಸ್ಸು, ಮುಗಿಸ್ಕೊಂಡು ಬರಲ್ಲ, ನೀ ಫುಲ್ ಮುಗಿಸ್ಕೊಂಡು ಬರಬೇಕು, ಖಂಡಿತ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ. ಹೆಂಗಿತ್ತಮ್ಮ ಅಲ್ಲಿ ದಿನಗಳು? ಬಟ್ ಅಲ್ಲೂ ಒಂಥರ ಏನಿತ್ತು ಅಂದ್ರೆ, ಸೌತ್ ಇಂಡಿಯನ್ಸ್ ಒಂಥರ ನೆಗ್ಲಿಜೆನ್ಸ್ ಇತ್ತು. ಮದ್ರಾಸಿ ಸೌತ್ ಇಂಡಿಯನ್ ಅಂದ್ರೆ ಕರ್ನಾಟಕ ಅನ್ನೋ ಬರೀ ಮದ್ರಾಸಿ ಒಂದೇನೆ ಇರೋದು. ಅದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ, ಬೇರೆಯವ್ರಿಗೂ ಕೊಡ್ತಾ ಇರ್ತಲ್ಲ, ಆ ತರ ಇರ್ಲಿಲ್ಲ. ಸರಿ, ಆಮೇಲೆ ನಾನು, ಅಶೋಕ್ ಬಾದರ್ದಿನಿ, ಶ್ರೀನಿವಾಸ ಬಾಬು, ನಾವೆಲ್ಲ ಕ್ಲಾಸ್ಮೇಟ್ಸ್, ನಾವೆಲ್ಲ ಜೊತೆಲೆ ಒಂದೇ ಬ್ಯಾಚ್. ಅನುಪಮ್ ಖೇರ್ ನಮ್ಗಿಂತ ಸೀನಿಯರ್. ಹೋದ ಹೊಸದ್ರಲ್ಲಿ ನಮ್ಗೆ ಬರೋದು ಸ್ಕಾಲರ್ಶಿಪ್ ಬರೋದು 300 ರೂಪಾಯಿ ಬರೋದು.
ಅದು 6 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಬರೋದು. ವಿಜಯ್ ಸಾಸ್ನೂರವ್ರು ಸಂಸ್ಕೃತಿ ಇಲಾಖೆನಲ್ಲಿದ್ರು. ಆಮೇಲೆ ಅವ್ರು ಬರ್ದೇ ಇದ್ದಾಗೆಲ್ಲ ರಾಮಮೂರ್ತಿ ಅವರು ಕೇಳೋರು, ಬರ್ತಿದ್ಯಾ ಇಲ್ಲ ಸರ್ ಬರಲಿಲ್ಲ ಸರಿ ಅಂತಂದ್ಬಿಟ್ಟು ನಾನು ಆ ಕಡೆ 6 ತಿಂಗಳಿಗೊಂದ್ಸತಿ ಪ್ರತಿ ಮೇನಲ್ಲಿ 22 ಆದ ತಕ್ಷಣ ಹೋಗ್ತಾ ಇದ್ದೆ, ರಜದಲ್ಲಿ ಬರ್ತಾ ಇದ್ದೆ. ಅವಾಗ ಅಲ್ಲಿ ಹೋಗಿ ಕೇಳಿದೆ, ಸರ್ 6 ತಿಂಗಳಾದರೂ ಸ್ಕಾಲರ್ಶಿಪ್ ಬರಲಿಲ್ಲ, ನಾವು ಹೆಂಗೆ ಮಾಡೋದು ಅಂತಂದಾಗ ಅವಾಗ ನಾನು ಅಶೋಕ್ ಬಾದನಿ ಶ್ರೀನಿವಾಸ್ ಪ್ರಭು ಏನು ಮಾಡೋರು, ನಮ್ಮ ಹತ್ತಿರ ದುಡ್ಡು ಸೇರಿಸ್ಕೊಂಡು ಇದು ಚೆನ್ನ 1 ಕಪ್ಪು, ಬ್ರೆಡ್ 1 ಪೌಂಡು ತಂದು ಇಟ್ಕೊಂಡು 3 ಜನ ಕೂತ್ಕೊಂಡು ಅದನ್ನ ತಿನ್ಕೊಂಡು ಕಾಲ ಕಳೀತಾ, ಬ್ರೆಡ್ಡು ಚೆನ್ನಾಗಿ ತಿನ್ಕೊಂಡು. ಸ್ಕಾಲರ್ಶಿಪ್ ಸರಿಯಾಗಿ ಬರ್ತಿರ್ಲಿಲ್ಲ, ಯಾವಾಗಲೂ ಬರೋದು, ಜೀವನ ಹೆಂಗೆ ನಡೆಸೋದು, ಹಾಗೆ ಆಯಿತು. ಆಮೇಲೆ ತುಂಬ 3 ಜನ ಕಷ್ಟಪಟ್ಟಿದ್ದೀವಿ. ನಮ್ಮ ಮನೆಯಿಂದ ದುಡ್ಡು ಯಾವುದು ಎಕ್ಸ್ಪೆಕ್ಟ್ ಮಾಡೋಕ್ಕೆ, ಯಾಕೆಂದ್ರೆ ಅಮ್ಮ ಬರೋ ಇದರಲ್ಲಿ ಇಲ್ಲ ಅಲ್ಲೇ ಸರಿ ಹೋಗೋದು. ಬಟ್ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಬಿಟ್ಟು ಒಂದು ತಾಯಿ ಆಗಿರೋದು ಎಷ್ಟು ಕಷ್ಟ ಆಗಿತ್ತು ನಿಮಗೆ? ತುಂಬ ಕಷ್ಟ ಆಗಿದ್ದು. ನಾನು ಪ್ರತಿ ಒಂದ್ಸತಿನೂ ಫೋನ್ ಮಾಡ್ತಿದ್ದೆ, ಅಮ್ಮ ಫೋನ್ ಮಾಡ್ತಾ ಇರೋರು. ಅವಾಗ ಇದು ಲ್ಯಾಂಡ್ಲೈನ್ ಟ್ರಂಕಾಲು ಕಾರಂತ್ರಿ ಇದಕ್ಕೆ ಚೇಂಬರ್ಗೆ ಬರೋದು, ಓಡೋಗ್ತಿದ್ದೆ. ಫೋನ್ ಬಂದಿದೆ ಭಾರತಿನವ್ರು, ಓಡೋಗ್ತಾ ಇದ್ದೆ. ಆಮೇಲೆ ಅದೇ ಹೇಳೋರು, ಯೋಚನೆ ಮಾಡಬೇಡ ಕಣೆ, ಮುಗಿಸ್ಕೊಂಡು ಬಾ, ಸರಿಯಾಗಿ ಮುಗಿಸ್ಕೊಂಡು ಬಾ ಅಮ್ಮ, ಚೆನ್ನಾಗಿ ಓದು ಅಂತ ಹೇಳೋರು ಅವರು. ರಜಾ ಬರೋದನ್ನ ಕಾಯ್ತಿದ್ದೆ, ಓಡೋಗ್ತಿದ್ದೆ ನಾನು ಮಕ್ಕಳನ್ನ ಕರ್ಕೊಂಡು, ಅಲ್ಲಿ ಓಡೋದು ಇಲ್ಲಿ ಆಡಾಡೋದು ಎಲ್ಲ. ಬಟ್ ನನಗೂ ಹಿಂಸೆ ಆಗೋದು, ಮಕ್ಕಳನ್ನ ಬಿಟ್ಬಿಟ್ಟು ಇರಬೇಕಲ್ಲ. ಬಟ್ ಬೇರೆ ವಿಧಿಲಿ ಏನಾದರೂ ಮಾಡಬೇಕು ಅಂದರೆ ಏನಾದರೂ ಒಂದು ಪ್ಲಸ್ ಮೈನಸ್ ಇದ್ದೇ ಇರುತ್ತಲ್ವಾ. ಅದಕ್ಕೆ ಒಂದು ಸ್ವಲ್ಪ ದಿವಸ ತಾನೇ ಏನು, ಆಮೇಲೆ ಇನ್ನೇನು ಯಾರ್ದು ಏನಿಲ್ಲ. ಆಮೇಲೆ ಅಲ್ಲಿ ಅಲ್ಲಾದಮೇಲೆ ಸ್ಕಾಲರ್ಶಿಪ್ ಸರಿಯಾಗಿ ಬರೋದು. ಕೊನೆಗೆ ಒಂದು ಸ್ವಲ್ಪ ದಿವಸ ನಾನೇ ರೂಮಲ್ಲಿ ಮಾಡ್ಕೊತ, ಆಮೇಲೆ ಬೇಡ ಈ ತಲೆನೋವು ಬೇಡ ಅಂತಂದ್ಬಿಟ್ಟು ಮೆಸ್ಸಿಗೆ ಹಾಕ್ಬಿಟ್ಟು ಮೆಸ್ಸಲ್ಲಿ ತಿನ್ಕೋತಾ ಇದ್ವಿ. ಆಮೇಲೆ ಅಲ್ಲಿ ಪ್ರತಿ ವರ್ಷ ನಾವಾಗಲೇ ನಮ್ಮ ಕ್ಲಾಸ್ ರೂಮ್ ಇದು ಅಂತಂದ್ಬಿಟ್ಟು ನಮ್ಮ ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ ಮಾಡಬೇಕು ಅಂತ ನಾವು 3 ಜನ ಸೇರ್ಕೊಂಡು ಕನ್ನಡದ ನಾಟಕ ಮಾಡ್ತಿದ್ವಿ. ಅದು ಅಬ್ಸರ್ಡ್ ನಾಟಕ ಮಾಡಿಕೊಂಡು ನಾವು 3 ಜನನೇ ಆ್ಯಕ್ಟ್ ಮಾಡ್ಕೊಂಡು ಬೇರೆ ಎಕ್ಸ್ಟ್ರಾ ಬೇಕಾದ್ರೆ ಕರ್ಕೋತಿದ್ವಿ. ಅದು ಆ್ಯಕ್ಟ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅವಾಗ ಒಂದೊಂದು ಸ್ವಲ್ಪ ನಮ್ಮ 3 ಜನದ್ದು ಇದು ಎಲ್ಲ ನೋಡಿ ಸ್ವಲ್ಪ ಚೇಂಜ್ ಆಯಿತು. ಸ್ವಲ್ಪ ಕ್ಯಾರೆಕ್ಟರ್ಗಳು ಕೊಡೋಕ್ಕೆ ಶುರು ಮಾಡಿದ್ವಿ ಕ್ಲಾಸ್ ರೂಮ್ ಇದರಲ್ಲಿ, ಎಕ್ಸಾಮಿನೇಷನಲ್ಲೆಲ್ಲ. ಅದು ಇದು ಲ್ಯಾಂಗ್ವೇಜ್ ಆಫ್ ಟೀಚಿಂಗ್ ಇಲ್ಲ, ಸೊ ಹಿಂದಿನೇ. ವೆಸ್ಟರ್ನ್ ಡ್ರಾಮಾ ಮಾತ್ರ ಇಂಗ್ಲೀಷಲ್ಲಿ ಬರೋದು, ಬ್ಯಾರಿ ಜಾನ್ ಅಂತ ಅವರು ಮತ್ತು ಇನ್ನೆಲ್ಲ ಹಿಂದಿನೇ ಬರೋದು. ಹಿಂದಿನಲ್ಲೇ ನಾವು ಆನ್ಸರ್ ಮಾಡೋದು ಹಿಂದಿನಲ್ಲೇ ಮಾಡಬೇಕಾಗಿತ್ತು, ಎಲ್ಲ ಮಾಡಬೇಕಾಗಿತ್ತು. ಸರಿ, ಆಮೇಲೆ ಲಾಸ್ಟ್ ಇಯರಲ್ಲಿ ಏನಾಯಿತು, ಲಾಸ್ಟ್ ಇಯರ್ ಬಂದಾಗ ನನಗೆ ಆಕ್ಸಿಡೆಂಟ್ ಆಗೋಯ್ತು. ಬಂದು ವೆರಿ ನೆಕ್ಸ್ಟ್ ಡೇ ಸ್ವರ್ಗ ನರಕ ನೋಡಕ್ಕೆ ಹೋಗಿದ್ವಿ ಪಿಕ್ಚರು. ವಾಪಸ್ ಬರುವಾಗ ಕಲಾಸಿಪಳ್ಳಿದಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆದಾಗ ಇದು ಫುಲ್ಲು ಡಿಸ್ಲೊಕೇಟ್ ಆಗೋಯ್ತು. ಫುಲ್ಲು 5 ಕಡೆ ಫ್ರ್ಯಾಕ್ಚರ್ ಆಯಿತು ಪೆಲ್ವಿಕಲ್ಲಿ. ಇದು ಮುಖದ ಶೇಪು ಎಲ್ಲ ಚೇಂಜ್ ಆಗೋಯ್ತು. ಕಣ್ಣೇ ಹೊಟ್ಟೆ ಹೋಯ್ತು ಅಂದ್ಕೊಂಡ್ರೆ ಅಮ್ಮ ಅದು ಮುಗಿದೋಯ್ತು ಇವಳ ಕತೆ ಅಂತ. ಆಮೇಲೆ ನೋಡಿದ್ರೆ ಸುಮಾರು ನಂಬ್ತೀರಾ ಸರ್, ಸುಮಾರು 1.5 ತಿಂಗಳು 2 ತಿಂಗಳು ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದೆ. ಆಮೇಲೆ ಅಲ್ಲಿಂದ ಕಳಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಬಂದು ನೋಡ್ಕೊಂಡು ಹೋಗೋರು ಅವರು. ಆಮೇಲೆ ನಾನು ವಾಪಸ್ಸು ಇವಾಗ ಬರಲೇಬೇಕಂತೆ ಅಂತಂದಾಗ ಫ್ರೆಂಡ್ಸ್ ಎಲ್ಲ ಸೇರಿಸಿ ಫ್ಲೈಟ್ ಟಿಕೆಟ್ ಕಳಿಸಿ, ನೀ ಟ್ರೈನಲ್ಲಿ ಬರಬೇಡ ಫ್ಲೈಟಲ್ಲಿ ಬಾ ಅಂತ ಫ್ಲೈಟಲ್ಲಿ ಇದು ಮಾಡಿ ಅವರಲ್ಲಿ ಇದು ಮಾಡಿಕೊಂಡು, ಆವಾಗ ಅದು ನಂದು ಕಾಲು ಸರಿ ಹೋಗೋದು. ಹೇಗೆ ಅಂದರೆ ಇದ್ದ ತಮಾಷೆಯಿಂದ ಸರ್, ಅದ್ರಲ್ಲಿ ಮದರ್ ಕರೇಜ್ ಅಂತಂದ್ಬಿಟ್ಟು ಒಂದು ನಾಟಕ ಮಾಡಿಸಿದ್ರು. ಅವರು ಫಾರಿನರ್ ಡೈರೆಕ್ಟ್ರು ಮಾಡಿಸಿದ್ರು. ನನಗೆ ಮೂಗಿ ಕ್ಯಾರೆಕ್ಟ್ರು, ಮದರ್ ಕರೇಜ್ ಅಂತ ಮೂಗಿ ಕ್ಯಾರೆಕ್ಟ್ರು ಕೊಟ್ಟು, ಅದು ಮಾತು ಬರಲ್ಲ ಅವಳಿಗೆ. ಹಳ್ಳಿನಲ್ಲಿ ಒಂದಿದು, ಅದು ಹಳ್ಳಿನಲ್ಲಿ ಬೇರೆ ಬರೆಲ್ಲ ಬಂದಿದ್ದಾರೆ ಅಂತ ಜನಗಳಿಗೆ ಹೇಳಬೇಕು ಅಂದರೆ, ಅವಳು ಇಷ್ಟು ದೊಡ್ಡ ಡ್ರಮ್ ಅದನ್ನು ಕಟ್ಕೊಂಡು ಹಾಕ್ಲಾಕೊಂಡು ಏಣಿ ಹತ್ಕೊಂಡು ಇದ್ರ ಗುಡಿಸ್ಲ ಮೇಲೆ ಹತ್ಕೊಂಡು ಜೋರಾಗಿ ತಮಟೆ ಬಾರಿಸಿ, ಆ ತಮಟೆನೇ ಜನಗಳಿಗೆ ಇದೇನೋ ಇದೆ ಅಂತಂದ್ಬಿಟ್ಟು ಡಂಗುರ ಸಾರಿಸೋದು. ಅದು ಡೈಲಿ ಮಿಕ್ಕಿದೆಲ್ಲ ಸೀನ್ ಬರೋದು, ಇದೊಂದೇ ಕಷ್ಟದ ಸೀನು. ನಾ ಕುಂಟಿಬೇಕು, ಕಾಲು ಬೇರೆ ನಂದು ಫುಲ್ ಡಿಸ್ಲೊಕೇಟ್ ಆಗಿತ್ತಲ್ಲ, ಅದು ಟ್ರ್ಯಾಕ್ ಹಾಕಿ ಇಲ್ಲ ಸ್ವಲ್ಪ ನಾನು ಇದು ಇಟ್ಕೊಂಡೇ ನಡೀತಾ ಇದ್ದೆ, ಕೋಲ್ ಇಟ್ಕೊಂಡೇ ನಡೀತಾ ಇದ್ದೆ, ಆಗ್ತಾ ಇರಲಿಲ್ಲ ಸರಿಯಾಗಿ ನಡೆಯೋಕ್ಕೆ. ಅವಾಗ ಹೆಂಗಪ್ಪ ನಡೆಯೋದು ಅಂತ, ಇಲ್ಲಿ ಮಾಡ್ತೀಯಾ ಭಾರತೀನಿ, ಖಂಡಿತ ಐ ವಿಲ್ ಡೂ ಇಟ್ ಸರ್ ಅಂತಂದೆ. ಮಾಡ್ತೀನಿ ಸರ್. ಅದು ಹಾಗೆ ಕೋಲಿಲ್ದೇನೆ ಹಾಗೆ ಕುಂತ್ಕೊಂಡು ಫುಲ್ ಟ್ರಾನ್ಸ್ಫಾರ್ಮೇಷನ್ ಸರ್. ಮೇಲೆ ಹತ್ತಿ ಇಷ್ಟು ಡ್ರಮ್ ತಗೊಂಡು ಹತ್ಕೊಂಡು ಆ ಮೇಲಿಂದ ಕೆಳಗಡೆ ಬೀಳಬೇಕು.
ಗುಂಡು ಹೊಡಿತಾನೆ, ಗುಂಡು ಹೊಡೆದಾಗ ಮೇಲಿಂದ ಕೆಳಗಡೆ ಬೀಳಬೇಕು, ಉರುಳ್ಕೊಂಡು. ಆವಾಗ ನನ್ನ ಕಾಲು ಸರಿ ಹೋಯ್ತು ಸರ್. ನೋಡಿ, ಮಿರಾಕಲ್ಲೇ. ಆಮೇಲೆ ಅದಾದಮೇಲೆ ಈಡಿಪಸ್ ನಾಟಕ ಆಯಿತು, ಎಲ್ಲ ಆಯಿತು. ಆ ನಾಟಕ ನೋಡಕ್ಕೆ ಬಂದಾಗ ನೆಕ್ಸ್ಟ್ ಡೇ ಕಾರಂತ್ರಿ ಹೇಳ್ಕಳ್ಸಿದ್ರು. ಯಾಕೆ ಹೇಳ್ಕಳ್ಸಿದಾರಪ್ಪ ಅಂತ ಹೋಗಾಗ, ಇವ್ರು ಯಾರು ಗೊತ್ತಾ ಭಾರತಿ ಅಂತಂದರು. ಗೊತ್ತಿಲ್ಲ ಅಂತಂದೆ. ಅದಕ್ಕೆ ಇವರು ಚಂದುಲಾಲ್ ಜೈನ್ ಅಂತ ಪ್ರೊಡ್ಯೂಸರು. ಹೌದಾ ಸರ್, ಸರಿ. ಏಕೆ ನಂಗೆ ಫಿಲ್ಮ್ ಬಗ್ಗೆ ಅಷ್ಟಿಲ್ಲ. ಇಲ್ಲಮ್ಮ, ಏನಮ್ಮ ತುಂಬ ಚೆನ್ನಾಗಿ ಮಾಡಿದ್ದೆ ನೀನು. ಹೌದಾ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ನಂಗೆ ಅಲ್ಲಿ ಮಾತಾಡಿ ರಿಹರ್ಸಲ್ ನಡೀತಾ, ಆ ಕಡೆ ನನ್ನ ಗಮನ ಇಲ್ಲ. ಸರ್ ನಾನು ಹೋಗ್ತೀನಿ ಬಾಬಾ ಅಂತ ಕರೆಯೋ ನಾವು ಕಾರಂತನ. ರಿಹರ್ಸಲ್ ಮಿಸ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ. ಸರಿ, ನೀನು ಬೆಂಗಳೂರಿಗೆ ಮುಗಿಸ್ಕೊಂಡು ಬಂದ್ಮೇಲೆ ನಾನು ನೋಡ್ಬೇಕಮ್ಮ ನೀನು. ಆಯ್ತು ಸರ್, ಡೆಲ್ಲಿನಲ್ಲಿ ಲಾಸ್ಟ್ ಇಯರ್ ಚಂದುಲಾಲ್ ಜೈನ್ ಅವರು ಡೆಲ್ಲಿಗೆ ಬಂದಿದ್ರು. ಆ ಶೋ ನೋಡಕ್ ಬಂದಿದ್ರು ಅವರು. ಅವ್ರು ಪ್ರತಿ ವರ್ಷನೂ ಬರ್ತಾ ಇದ್ರಂತೆ, ಯಾರಿಗೆ ಬೇಕೋ ಇದು ಮಾಡ್ತಿದ್ರು. ಸರಿ, ಆಮೇಲೆ ಫುಲ್ ಮುಗಿಸ್ಕೊಂಡ್ಮೇಲೆ ಅಲ್ಲಿ ರೆಪ್ರೆಟ್ರಿನಲ್ಲಿ ನೀ ಇಲ್ಲೇ ಸೇರ್ಕೊಂಡ್ಬಿಡು ಭಾರತಿ, ನೀ ಹೋಗ್ಬೇಡ ವಾಪಸ್ ಬೆಂಗಳೂರಿಗೆ ಇದ್ರು. ಬೇಡ, ನೀ ಇಲ್ಲೇ ಇದ್ಬಿಡು, ನಿನಗೆ ಡ್ಯಾನ್ಸ್ ಬೇರೆ ಬರುತ್ತೆ, ಎಲ್ಲ ಇಲ್ಲಿ ಎಲ್ಲ ಒಳ್ಳೆ ಇದಿದೆ, ಚಾನ್ಸಸ್ ಇದೆ, ಬಾಂಬೆಗೆ ಹೋಗ್ಬೋದು ಅಂತ. ಆಮೇಲೆ ನಮ್ಮ ಮಕ್ಕಳು ಎಲ್ಲ ಕಾಯ್ತಾರೆ. ಇಲ್ಲ ಸರ್, ನನ್ನ ಮುಖ್ಯ, ನನ್ನ ಮಕ್ಕಳು, ನಮ್ಮ ತಾಯಿ ಇದ್ದಾರೆ, ನನಗೋಸ್ಕರ ಜೀವನ ಸರಿಸ್ತಾರೆ, ನಮ್ಮ ಮಕ್ಕಳೇ ಕಾಯ್ತಾರೆ, ನಾನು ಹೋಗಬೇಕು. ಇಲ್ಲ ಸರ್, ಇದು ಭಗವಂತ ಎಲ್ಲಿದ್ರೂ ಕೊಡ್ತಾನೆ, ಸರಸ್ವತಿ ಎಲ್ಲಿದ್ರೂ ಕೊಡ್ತಾಳೆ ಅಂತ ನಾನು ಹೇಳಿಬಿಟ್ಟು ವಾಪಸ್ ಹೋಗ್ಮೇಲೆ ಅದೇ ಒಂದಿನ ಹೀಗೆ ಮಾಡೋವಾಗ ಮೆಜೆಸ್ಟಿಕ್ ಹೋದಾಗ ಅವಾಗ ಚಂದುಲಾಲ್ ಜೈನ್ ಅವ್ರು ನೋಡ್ಬಿಟ್ಟು ಕರೆದ್ರು. ಹೋಗ್ಬಿಟ್ಟು, ಯಾಕಮ್ಮ ಬರಲಿಲ್ಲ ಅಂದ್ರೆ, ಏನೋ ಬರಲಿಲ್ಲ ಸರ್, ಯಾಕೆಂದ್ರೆ ನಂಗೆ ಫಿಲಮ್ನವ್ರದ್ದು ಎಲ್ಲಿ ನಮಗೆಲ್ಲ ಇಲ್ಲ ಗಾಡ್ ಫಾದರ್ ಇರಬೇಕು, ಇಲ್ಲ ಅದೇನೋ ದುಡ್ಡು ಕೊಡ್ಬೇಕಂತೆ ಫಿಲ್ಮಲ್ಲಿ ಮಾಡಕ್ಕೆ, ಅದೆಲ್ಲ ಅಂದಿತ್ತಲ್ಲ ಸರ್. ನಮ್ಗೆ ಅದು ಇಲ್ಲ, ಇದು ಇಲ್ಲ, ಯಾಕೆ ಸುಮ್ಮನೆ ಇಲ್ದೇ ಇರೋ ಆಸೆಗಳು ಬೇಡ ಅಂತಂದ್ಬಿಟ್ಟು ನಾನು ನಾಟಕದಲ್ಲಿ ಐ ಆಮ್ ಸ್ಯಾಟಿಸ್ಫೈಡ್. ನಾಟಕಗಳು ಮಾಡ್ತಿದ್ದೆ, ಡೈರೆಕ್ಷನ್ ಮಾಡ್ತೆ. ಆವಾಗ ಮಹಾಸಾಗರ ಅಂತ ಡೈರೆಕ್ಟ್ ಮಾಡಿದೆ. ಮುಖ್ಯಮಂತ್ರಿ ಚಂದ್ರು, NS ರಾವು, ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ. ಸುಮಾರು ನಾಟಕಗಳಿಗೆ ಡೈರೆಕ್ಟ್ ಮಾಡಿದೆ. ಆಮೇಲೆ ಅದಾದ್ಮೇಲೆ ಇವರು ಕಲಾ ಗಂಗೋತ್ರಿ ಅವರು, ನಾವು ಮುಖ್ಯಮಂತ್ರಿ ಇದು ಡೆಲ್ಲಿನಲ್ಲಿ ರೆಪ್ರೆಟ್ರಿನಲ್ಲಿ ಫೀಟ್ ರಂಜಿತ್ ಸಿಂಗ್ ಅಂತಂದ್ಬಿಟ್ಟು ನಮ್ಮ ಅನ್ನು ಕಪೂರ್ ಅವ್ರ ಅಣ್ಣ ರಂಜಿತ್ ಕಪೂರ್ ಅಂತ ಅವರೇ ಬರ್ದಿದ್ ನಾಟಕ ಅದು. ಅದನ್ನ ಇವರು ಮಾಡಬೇಕು ಅಂತಿದ್ರು ಕಲಾ ಗಂಗೋತ್ರಿ ಅವರು. ಅವ್ರ ಪರ್ಮಿಷನ್ ಇಲ್ಲದೆ ಮಾಡ್ತಿದ್ರು. ಸರಿ, ನನಗಿದು ಗೊತ್ತಾಯ್ತು, ಯಾವತ್ತಿದ್ರು ಗೊತ್ತಾಗುತ್ತೆ, ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ನಾವು ಅವಾಗ ಲಾಲ್ಬಾಗ್ ಸಿದ್ದಾಪುರದಲ್ಲಿದ್ವಿ. ರಂಜಿತ್ ಭಾಯಿ ಕಾಕಾ ಬರ್ತಾ ಇದ್ದಾರೆ ಭಾರತಿ. ಹೌದಾ ಅಂತಂದ್ಬಿಟ್ಟು ನಾ ಕಾಕಾಗೆ ಫೋನ್ ಮಾಡಿ, ಕಾಕಾ ಬನ್ನಿ, ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೀನಿ ಬನ್ನಿ ಅಂತಂದೆ. ಅವಾಗ ನಾ ಕಲಾ ಗಂಗೋತ್ರಿನವ್ರನ್ನೆಲ್ಲ ಕರೆಸ್ದೆ. ನಾ ಹೇಳಬಾರ್ದು ಅಂದ್ಕೊಂಡೆ, ಹೆಸರು ಬಂದ್ಬಿಡ್ತು ಬಾಯಲ್ಲಿ. ಸರಿ, ಬಂದ್ಬಿಡ್ತು. ಅವಾಗ ಅವ್ರಿಗೆ ಪರಿಚಯ ಮಾಡಿಸಿ, ಕಾಕಾ ಇವ್ರಿಗೆ ಪರ್ಮಿಷನ್ ಕೊಡಿ ಕಾಕಾ ಅಂದೆ. ಅವರು ಭಾರತಿನೂ ಇದ್ದಾಳ ನಿಮ್ಮ ನಾಟಕದಲ್ಲಿ? ಹ್ಞೂ ಸರ್, ಅವರು ಮಾಡ್ತಿದ್ದಾರೆ. ಅವ್ರು ಎಲ್ಲಿವರೆಗೂ ಈ ನಾಟಕದಲ್ಲಿದ್ದಾರೆ ಅಲ್ಲಿವರೆಗೂ ನಂಗೆ ರೆಮ್ಯುನೇಷನ್ ಬೇಡ. ಇಲ್ಲ ಅಂತಂದರೆ ಅವ್ರು ಯಾವತ್ತು ನಾಟಕದಲ್ಲಿರಲ್ಲ, ಮುಖ್ಯಮಂತ್ರಿ ನಾಟಕದಲ್ಲಿ, ಅವತ್ತಿಂದ ನೀವು ಇಷ್ಟೋ ಸೇರಿಸಿ ನಂಗೆ ದುಡ್ಡು ಕೊಡಬೇಕು. ಪರ್ಮಿಷನ್ ಅವ್ರ ಪಾಪ 1 ಪೈಸಾ ಕೊಡಲಿಲ್ಲ. ಪರ್ಮಿಷನ್ ಕೊಟ್ಬಿಟ್ರು. ಅದೇನಾಯಿತು, ಸುಮಾರು ಹೆಚ್ಚು ಕಮ್ಮಿ 60-70 ಮುಖ್ಯಮಂತ್ರಿ ಚಂದ್ರುಗಳು ನಾಟಕದಲ್ಲಿ ಮಾಡಿದೆ. ಆಮೇಲೆ ಲಾಸ್ಟ್ ಇದರಲ್ಲಿ ಮಾಡೋಕ್ಕಾಗಲಿಲ್ಲ. ಅವಾಗ ಮಾಲ್ತಿ ಸುಧೀರ್ ಇದ್ದಾರಲ್ಲ, ಅವ್ರಿಗೆ ಹೇಳ್ಬಿಟ್ಟು ನೀವು ಮಾಡ್ತಾ ಇರಪ್ಪ, ನಾವು ಮಾಡೋಕ್ಕಾಗಲಿದೆ, ಇನ್ನೊಬ್ರು ಜವಾಬ್ದಾರಿ ಕೊಟ್ಬಿಟ್ಟು ಅವಳಿಗೆ ಟ್ರೈನ್ ಅಪ್ ಮಾಡಿಬಿಟ್ಟು ಮಾಡಬೇಕು. ಆಯಿತು. ಅದಾದಮೇಲೆ ಇವ್ರಿಗೆ ಏನು ಮಾಡಿದ್ರು ಅಂದರೆ, ಅದೇ ಕಲಾ ಗಂಗೋತ್ರಿ ಮುಖ್ಯಸ್ಥರು ಚಂದ್ರು ಅವರೆಲ್ಲ, ಚಂದ್ರು ಅಂತ ನಾ ಹೇಳಲ್ಲ, ಅವರು ನನ್ನನ್ನು ಮೆಟ್ಲು ಮಾಡ್ಕೊಂಡ್ಬಿಟ್ರು ಸರ್. ಮೆಟ್ಲು ಮಾಡಿಕೊಂಡು ಇದು ಸಿಗೋವರೆಗೂ ಅಷ್ಟೇ, ರೈಟ್ ಸಿಗೋವರೆಗೂ ಅಷ್ಟೇ. ಆಮೇಲೆ ಇಲ್ಲ, ನೀವು ಮಾಡ್ಲಿಲ್ವಾ? ಆಮೇಲೆ ಇಲ್ಲ, ಕರೀಲೂ ಇಲ್ಲ. ಅವಾಯ್ಡ್ ಮಾಡಿಬಿಟ್ರು ಬೇಡ ಅಂತ. ಅದಾದ್ಮೇಲೆ ರಂಜಿತ್ ಅವ್ರಿಗೂ ಗೊತ್ತಾಗಿಲ್ವಾ ಅದು? ಇಲ್ಲ, ನಾನು ಯಾಕೆ ನಡ್ಕೊಂಡೋಗ್ಲಿ, ಅವ್ರುಂಟು ಇನ್ನು ನನಗೆ ಬೇಡ ಜವಾಬ್ದಾರಿ ಅನ್ಕೊಂಡು ಬಿಟ್ಬಿಟ್ಟೆ. ತುಂಬಾ ನೋವು ಅನುಭವಿಸ್ಬಿಟ್ಟೆ ಸರ್ ನಾನು. ನೀವು ಕೇಳಿಲ್ವಾ? ಒಂದು ಇಷ್ಟು ಮಾಡಿದೀವಿ ನಾಟಕದಲ್ಲಿ. ಒಂದು ದಿನ ನಾನು ಆಟೋ ಚಾರ್ಜ್ ಆಗ್ಲಿ ಕೇಳಿಲ್ಲ, ಬಸ್ ಚಾರ್ಜ್ ಆಗ್ಲಿ ಕೇಳಿಲ್ಲ, ನಾನು ಒಂದು ರೆಮ್ಯುನರೇಷನ್ ಕೇಳಲಿಲ್ಲ. ಹೋಗ್ಲಿ, ಅವರು 100th ಡೇ ಮಾಡಿದಾಗ ಕರೆದು, ಭಾರತಿ ಬಾ, ನೀ ಬಂದು ಮಾಡಿ, ನೀ ಇಷ್ಟೊಂದು ಮಾಡಿದೆ, ಇದರಲ್ಲಿ ನೀನೊಂದು ಆ್ಯಕ್ಟ್ ಮಾಡು ಅಂತ
ಕರೀಲಿಲ್ಲ ಸರ್, ಅವಾಯ್ಡ್ ಮಾಡಿ. ನೀವು ಕೇಳಲಿಲ್ಲ? ಇಲ್ಲ ಬೇಡ ಅಂತ ಗೊತ್ತಾಗೋಯ್ತು ನನಗೆ. ಅವ್ರು ನನ್ನನ್ನು ಮೆಟ್ಲು ಮಾಡ್ಕೊಂಡ್ರು. ಗೊತ್ತಾದ್ಮೇಲೆ ತುಂಬಾ ಬೇಜಾರಾಯ್ತು. ಒಂದು ನಾಟಕದಲ್ಲಿ ಮಾಡೋವಾಗ ಆ ನಾಟಕದಲ್ಲಿ ಪರೇಶನ್ನು ಲೈಟಿಂಗ್ ಮಾಡ್ತಿದ್ರು, ಹೋಗ್ಬಿಟ್ರು ಅವರು. ಹೇಗೆ ನನ್ನನ್ನು ಅವಾಯ್ಡ್ ಮಾಡಬೇಕು ಅಂದರೆ, ನಾನು ಆ ಕ್ಯಾರೆಕ್ಟರ್ ಮುಗಿಸ್ಕೊಂಡು ಇಳಿಬೇಕು ಅನ್ನೋವಾಗ ಸ್ವಲ್ಪ ಡಿಮ್ ಮಾಡಬೇಕಾಗಿತ್ತು ಲೈಟು. ಅವ್ರು ಸಡನ್ ಆಫ್ ಮಾಡಿಬಿಟ್ಟು ನಾ ಮೇಲಿಂದ ಕೆಳಗಡೆ ಬಿದ್ದೆ. ಬೇಕು ಅಂತಾನೆ ಡೆಲಿಬ್ರೇಟ್ ಆಗಿ ಮಾಡಿದ್ದವರು, ಅವಾಯ್ಡ್ ಮಾಡೋಕ್ಕೆ. ನಾವು ಗಂಡಸರಾಗಿ ಇಲ್ಲಿ ನಾವು ಸೆಟ್ಲ್ ಆಗೋಕೆ ನೋಡ್ತಾ ಇಲ್ಲ. ಇವಳು ಇವತ್ತು ಬಂದು ಸಿಂಚನಾನ್ ಮಾಡಿ ಇವಳು ಸೆಟ್ಲ್ ಆಗೋಕೆ ನೋಡ್ತಾಯಿಲ್ಲ, ಇವಳನ್ನ ಬೆಳೆಯೋಕೆ ಬಿಡಬಾರ್ದು ಅಂತ ಅನ್ನೋದು ಬಂತು. ಮೆಟ್ಲು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಹೋಗಲಿಲ್ಲ. ನಂಗೆ ಜ್ವರ ಬಂದಾಗಲೂ ಹೋಗಿ ಆ್ಯಕ್ಟ್ ಮಾಡಿ ಬಂದಿದ್ದೀನಿ ಸರ್. ಒಂದು ಥ್ಯಾಂಕ್ಸು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರಿಂದ. ಬಟ್ ಈ ಥರ ಇನ್ಸಲ್ಟ್ ಅಂತೂ ಎಷ್ಟು ಮಾಡಿದ್ದಾರೆ ಅಂದ್ರೆ ಅಷ್ಟು ಮಾಡಿದ್ರು. ತುಂಬ ಮನಸ್ಸಿಗೆ ನೋವಾಯಿತು. ಅವತ್ತಿಂದ ಕಲಾಗಂಗೋತ್ರಿ ಬಿಟ್ಟೆ ಸರ್ ನಾನು. ಬಿಟ್ಬಿಟ್ಟು ಇಲ್ಲಿ ಆಮೇಲೆ ಮೆಜೆಸ್ಟಿಕಲ್ಲಿ ಚಂದುಲಾಲ್ ಜೈನ್ ಅವ್ರು ಸಿಕ್ಕರು. ಅವ್ರು ಕರೆದು ನಾಳೆ ಬಾಮ್ಮ ಟೂರಿಸ್ಟ್ ಹೋಟ್ಲಿಗೆ ಅಂದ್ರೆ, ಅಮ್ಮ ನಾನೊಬ್ಳೆ ಹೇಗೆ ಹೋಗಲಿ, ನೀನು ಬರ್ತೀಯ? ಬರ್ತೀನಿ ಕಣೋ ನಡಿ ಅಂತ ಅಮ್ಮನೂ ಕರ್ಕೊಂಡು ಹೋದ್ವಿ. ಸಿದ್ಲಿಂಗ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅಲ್ಲೇ ಮೊದಲನೇ ಸರಿ ಭೇಟಿ ಅಲ್ಲೇನೆ ಕರೆದುಬಿಟ್ಟು, ಭಾರತಿ ಇದೊಂದು ಹಳ್ಳಿ ಕ್ಯಾರೆಕ್ಟ್ರು, ನೀವು ಒಂದು ಜಸ್ಟ್ ಹೇಳ್ತೀನಿ, ಈಗ ನಿನಗೆ ಏನಾದರೂ ಸಿಗ್ಬೇಕಂತಿರೋದನ್ನ ಬೇರೆಯವ್ರು ಕಿತ್ಕೊಂಡ್ರೆ ನಿನ್ನ ಅನಿಸಿಕೆ ಏನಿರುತ್ತೆ ಅದನ್ನ ಒಂಚೂರು ಎನ್ಯಾಕ್ಟ್ ಮಾಡಿ ತೋರಿಸೋ ತಾಯಿ ಅಂತಂದರು. ಸರಿ ಅಂತಂದ್ಬಿಟ್ಟು ಅಲ್ಲೇ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ದು ಅವ್ರನ್ನೇ ಆಗ ನನ್ನ ಹತ್ರ ಕಿತ್ಕೊಂಡಿರೋರು ಅಂತ ಇಮ್ಯಾಜಿನ್ ಮಾಡಿಕೊಂಡು ಹಳ್ಳಿ ಭಾಷೆ ಉಪಯೋಗಿಸ್ಬೇಕು, ನಿಂಗೆ ಹಳ್ಳಿನಲ್ಲಿ ಎಷ್ಟು ಬೈಯಕ್ಕೆ ಬರುತ್ತೋ ಅಷ್ಟು ಬೈಬೇಕು ಅಂದರು. ಸರಿ ಅವ್ರು ನನಗೆ ಡೈಲಾಗು ಗೀಲಾಗ್ ಏನು ನಾನೇ ಇದು ಮಾಡಬೇಕು, ಸ್ಪಾಟ್ ಆಗಿ ಮಾಡ್ಕೊಂಡು ಸರಿ ಮಾಡಿದೆ. ಸಾಕುಮಾ ಅಂತಂದ್ಬಿಟ್ಟು ಅವಾಗಲೇ ಇಮ್ಮಿಡಿಯೇಟಾಗಿ ಫಿಕ್ಸ್ ಮಾಡಿಬಿಟ್ಟು, ಹೀಗೆ ದೊಡ್ಡಣ್ಣನ ತಂಗಿ ಕ್ಯಾರೆಕ್ಟರ್ ನೀವು ಮಾಡ್ತಿರೋದು. ಆ ಸಿನಿಮಾನ ಸ್ನೇಹಿತರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ನಮ್ಮ ದೊಡ್ಡಣ್ಣ ಅಪ್ಪಾಜಿನೂ ಆ ಸಿನಿಮಾ ಮೂಲಕನೇ ಬಂದಿದ್ದು. ಅದರಲ್ಲಿ ನಮ್ಮ ಭಾರತಿ ಅಮ್ಮ ಅವರು ಕೂಡ ಅವ್ರ ತಂಗಿಯಾಗಿ ಬಂದ್ರು. ನಿಮ್ಮ ಫೋಟೋ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ಮೇಲೆ ದೊಡ್ಡಣ್ಣ ಅಪ್ಪಾಜಿ ನನಗೆ ಫೋನ್ ಮಾಡಿದ್ರು, ರಘುರಾಮ್ ಭಾರತಿನ ಇಂಟರ್ವ್ಯೂ ಮಾಡ್ತಿದ್ಯಾ? ಇಲ್ಲ ಅಪ್ಪಾಜಿ ಮಾಡಿಲ್ಲ, ಇನ್ನು ಮಾಡ್ತೀನಿ, ಮಾತಾಡ್ಕೊಂಡು ನನ್ನ ತಂಗಿನಪ್ಪ ಅವಳು ಕೂಡಿ ಬಾಳಿದರೆ ಸ್ವರ್ಗ ಸುಖ ಒಟ್ಟಿಗೆ ನಾವು ಅಭಿನಯಿಸಿದ್ದು ಅಂತ ಜ್ಞಾಪಿಸ್ಕೊಂಡ್ರು. ಅಪ್ಪಾಜಿ ನಿಮ್ ತಂಗಿನ ಸಂದರ್ಶನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ದೊಡ್ಡಣ್ಣ. ಆಮೇಲೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಆಯ್ತು. ಆಮೇಲೆ ಆಕ್ಚುಲಿ ಫಸ್ಟ್ ನಾರಿ ಸ್ವರ್ಗಕ್ಕೆ ದಾರಿ ಫಸ್ಟ್ ಪಿಕ್ಚರ್ ಶೂಟಿಂಗ್ ಆಗಿದ್ದು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಬಟ್ ಆಮೇಲೆ ಆಗಿದ್ದು ನಾರಿ ಸ್ವರ್ಗಕ್ಕೆ ದಾರಿ. ಆರತಿ ಅವರೆಲ್ಲ ಮಾಡ್ತಿದ್ರು, ಈಶ್ವರಿ ಪ್ರೊಡಕ್ಷನ್, ವೀರಸ್ವಾಮಿ. ಅದ್ರಲ್ಲಿ ಮಾಡಿದೆ, ಅದು ಜಗಳಗಂಟಿ ಪಾತ್ರ ಅದ್ರಲ್ಲಿ ಮಾಡಿದೆ. ಅದು ಫಸ್ಟ್ ಅದು ರಿಲೀಸ್ ಆಯ್ತು. ಸೆಕೆಂಡ್ ಇದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಆದ್ಮೇಲೆ ಕೆ ಬಾಲಚಂದರ್ ಅವರು ಹೀಗೆ ನಂಗೆ ಒಳ್ಳೆ ಆರ್ಟಿಸ್ಟ್ ತೋರಿಸಿ ಹೀಗಿರ್ಬೇಕು ಅಂದಾಗ ಅವಾಗ ಬಾಮ ನೀನು ಅಂತಂದ್ರು. ಆಮೇಲೆ ಅವರು ಬರ್ತಾರೆ, ನೋಡಿ ಮಾತಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಇಲ್ಲ ಇವರಿಗೆ ಇವ್ರ ಕಣ್ಣು ತುಂಬ ಚೆನ್ನಾಗಿದೆ, ಇವ್ರು ಈ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿದ್ದಾರೆ, ನೀವು ಅತ್ತಿಗೆ ಸುಹಾಸಿನಿ ಅತ್ತಿಗೆ ಕ್ಯಾರೆಕ್ಟರ್ ಫಿಕ್ಸ್ ಅಂತಂದ್ರೆ ಬೆಂಕಿಯಲ್ಲಿ ಅರಳಿದ್ದು. ಆಮೇಲೆ ಅದಾಯ್ತು. ಅನುಭವಗಳು ಹೇಳಿ ಸಿನಿಮಾಗಳದ್ದು. ಅಂದ್ರೆ ಬೆಂಕಿಯಲ್ಲಿ ಎರಡಿದು ದೊಡ್ಡ ತಂಡನೇ ಇತ್ತು. ರಾಜೀವ್ ಅವರ ಹೌದು ರಾಜೀವ್, ಸುಹಾಸಿನಿ ಅವರು, ಪವಿತ್ರ ಅವರು. ಹೌದು, ಸುಹಾಸಿನಿ ಅವರಂತೂ ತುಂಬಾ ಕ್ಲೋಸ್ ಆಗಿದ್ರು ಸರ್, ತುಂಬಾ ಚೆನ್ನಾಗಿದ್ರು. ಬೆಂಕಿಲಿ ಎಳೆದು ಹೂಗಳಿನಲ್ಲಿ ಅದೇ ಹೇಳಿದ್ರು, ಸೆಟ್ ಅಂತಾನೆ ಅನ್ನಿಸ್ತಾ ಇಲ್ಲ, ಒಂದು ಫ್ಯಾಮಿಲಿನಲ್ಲಿ ಇದೀವಿ ಅಂತಾನೆ ಅನ್ನಿಸ್ತಾ ಇತ್ತು. ಒಂಥರ ಫ್ಯಾಮಿಲಿ ತರಾನೇ ಆಗೋಗಿತ್ತು ಅದೆಲ್ಲ. ಆಮೇಲೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸುಹಾಸಿನಿ ಅವರು ಕರೆದು ಅವ್ರು ಎಷ್ಟೋ ಸತಿ ಭಾರತಿ ನೀನು ಅದಿದ್ಯಾ ಅಂತ ಕೇಳಿದ್ರೆ, ನೀನು ವಿಗ್ ತಗೊಂಡು, ಇಲ್ಲಪ್ಪ ನಂಗೆ ವಿಗ್ ಎಲ್ಲ, ನಾ ಯಾವ ಫಿಲ್ಮಲ್ಲೂ ವಿಗ್ ಹಾಕೊಳ್ಳಿ ಅಂತ ಹೇಳಿಲ್ಲ. ನನಗೆ ಚೌರಿ ಹಾಕ್ತಾ ಇದ್ರು, ಜಡೆ ಹಾಕ್ತಾ ಇದ್ರು. ನನ್ನದು ಫಸ್ಟ್ ಕ್ಲಾಸ್ ಚೌರಿ ಇದೇ ಕೊಡ್ತೀನಿ ಅಂತ ಫಸ್ಟ್ ಅವರು ಸುಹಾಸಿನಿ ಅವ್ರು ಕೊಟ್ಟರು. ಅವರು ಅದು ಸುಮಾರು ಫಿಲ್ಮ್ಗಳು ಅದನ್ನೇ ಹಾಕೊಂಡು ನಾನು ಇದು ಮಾಡ್ತಾ ಇದ್ದೆ, ಜಡೆ ಹಾಕೊಳ್ತಾ ಇದ್ದೆ. ಸುಹಾಸಿನಿ ಅಷ್ಟೇ ತುಂಬ ಒಳ್ಳೆ ಇದು ಅವ್ರದ್ದು, ಅದೊಂದೇ ಫಿಲಮ್ ಮಾಡಿದ್ದು. ಆಮೇಲೆ KV ಜಯರಾಮ್, ರಾಜೀವ್ ಅವರು ಶ್ರೀಮತಿ ಕ್ಯಾರೆಕ್ಟರ್. ಹೌದು, ಆ ಪಾತ್ರ ನೋಡ್ತಾ ನಿಜವಾದ ಗಂಡ ಹೆಂಡತಿ, ಒಂದು ಅಸಹಾಯಕ ಹೆಂಡತಿ, ಇದೆಲ್ಲ ತುಂಬಾ ಕನೆಕ್ಟ್ ಆಗುತ್ತೆ. ತುಂಬಾ ನನ್ನ ಲೈಫ್ ತುಂಬಾ ಕನೆಕ್ಟ್ ಆಗ್ತಿತ್ತು ಸರ್. ಅದು ಕುಡಿಯೋ ಗಂಡ, ಜವಾಬ್ದಾರಿ. ಬಟ್ ಇದ್ರಲ್ಲಿ ಅವನು ಸರಿ ಹೋಗ್ತಾನೆ, ಅದ್ರಲ್ಲಿ ಸರಿನೇ ಹೋಗ್ಲಿಲ್ಲ. ಅದು ತುಂಬಾ ಚೆನ್ನಾಗಿತ್ತು ಕ್ಯಾರೆಕ್ಟರ್. ಇದರಲ್ಲಿ
ಸಾರಿ ಇದನ್ನ ಹೇಳ್ತಾ ಇದ್ರಿ, ಇನ್ನೊಂದನ್ನ ಹೇಳಕ್ ಬಂದ್ರಿ ನೀವು. ನೆಕ್ಸ್ಟ್ ಏನೋ ಹೇಳಕ್ ಬಂದ್ರಿ. ಕೆ ವಿ ಜಯರಾಮ್ ಫಿಲ್ಮ್ ಅಲ್ಲಿ ಮಾಡ್ತಿದ್ವಿ. ಆಮೇಲೆ ಕೆ ವಿ ರಾಜು. ಹೌದು. ಆಮೇಲೆ ಕೆ ವಿ ಜಯರಾಮು, ಕೆ ವಿ ರಾಜು ಸರ್ ನಾನು ಮಾತಾಡಕ್ ಮುಂಚೆ ಸಿದ್ಲಿಂಗಣ್ಣ ಅವರ ಪಿಕ್ಚರ್ಗಳಲ್ಲಿ ಕಾಯಂ ಆಗ್ತಾ ಇದ್ರಿ. ಹೌದು, ಸಾಧಾರಣ ಅವ್ರು ಮಾಡೋದು ಭೂತಾಯಿ ಮಕ್ಕಳು. ಹೌದು, ಸುಮಾರು. ನನಗೆ ಇದನ್ನೊಂದು ಕೇಳ್ಬೇಕು ಅಂತ, ನಾನು ಇತ್ತೀಚೆಗೆ ಮುರಳಿ ಸರ್ ಸೀರೀಸ್ ಮಾಡ್ತಾ ಇದ್ದೆ. ಹೌದು, ನಾನು ಅದ್ ನೋಡಿದಾಗ ನಂಗೆ ತುಂಬಾ ನೆನಪು ಬಂದದು. ಮುರಳಿ ಬರ್ತಿದ್ರು, ಕುಡಿ ಬೆಳೆದ್ರಿ ಸ್ವರ್ಗ ಸುಖ. ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕಾಣುತ್ತಲ್ಲ. ಹೌದು, ಬಂದಿದ್ರು. ಅವಾಗ ನಾನು ಡ್ಯಾನ್ಸ್ ಮಾಡ್ತಿದ್ನಲ್ಲ ಫ್ರೀ ಟೈಮಲ್ಲಿ. ಭಾರತಿ ಬಾಮ ಇಲ್ಲೇ ಮಾಮೆ ವಾಂಗ ಹಿಂಗೆ ಅಂತಂದ್ಬಿಟ್ಟು ಸಿದ್ಲಿಂಗೇನೋ, ಮುರಳಿ ನೀನು ಭಾರತಿ ಸೇರ್ಕೊಂಡು ಡ್ಯಾನ್ಸ್ ಕಾಂಪಿಟೇಷನ್ ಮಾಡಬೇಕು ಕಣೋ. ಬೇಡ ಸಾರ್ ಅಂತಿದ್ದೆ. ಮಾಡಮ್ಮ, ಬರ್ತಿದೆ, ಎಲ್ಲ ಗೊತ್ತಿದೆ, ನೀನೇನು ಹೆಸ್ರಿ ಸ್ಟೂಡೆಂಟ್ಸು, ನಿಂಗೆಲ್ಲ ಗೊತ್ತಿದೆ, ಭರತನಾಟ್ಯಂ ಡ್ಯಾನ್ಸರ್ ನೀನು, ನಂಗೆ ಗೊತ್ತು, ಮಾಡು. ಕೊನೆಗೆ ನಾನು ಮುರಳಿ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ವಿ, ಕಾಂಪಿಟೇಷನ್ ಥರ ಮಾಡ್ತಿದ್ವಿ. ಖುಷಿಯಾಗಿ. ಮುರಳಿ ಅವರು ಹೇಗಿರೋರು? ತುಂಬಾ ಒಳ್ಳೆ, ತುಂಬಾ ಒಳ್ಳೆ ಹುಡುಗ, ತುಂಬಾ ಸಾಫ್ಟ್ ನೇಚರು. ಮಾತಾಡೋದು ಕೂಡ ಅಷ್ಟೇ ಸರ್, ಜೋರಾಗಿ ಮಾತಾಡೋದಾಗ್ಲಿ, ಯಪ್ಪ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡೋದಾಗ್ಲಿ, ಏನು ಅಂದ್ರೆ ಏನೂ ಇಲ್ಲ ಸರ್. ತುಂಬಾ ಒಳ್ಳೆ ನೇಚರು, ತುಂಬಾ ಒಳ್ಳೆ ನೇಚರ್. ಅವ್ರ ನಾಯಕನನ್ನಾಗಿ ನಟಿಸಿದ ಪ್ರೇಮ ಪರ್ವದಲ್ಲೂ ತಾವು ಲೆಕ್ಚರ್ ಮಾಡಿದ್ದೀನಿ, ಲೆಕ್ಚರರ್ ಪಾತ್ರ. ಹೌದು, ಲೆಕ್ಚರರ್ ಪಾತ್ರ ಅದರಲ್ಲಿ. ಆಮೇಲೆ ಭವ್ಯ ಅವ್ರ. ಇನ್ನೊಂದು ವಿಷಯ ಕೇಳ್ಪಟ್ಟೆ, ಮುರಳಿ ಅವರ 2ನೇ ಸಿನಿಮಾ ಕನ್ನಡದಲ್ಲಿ ಅಜಯ ಸಿನಿಮಾದಲ್ಲಿ ನಾಯಕಿಗೆ ಕೆಲವು ಹಾವಭಾವಗಳು ಹೇಳ್ಕೊಟ್ಟು. ಅಜಯ ಅಲ್ಲ, ಅದ್ಯಾವುದು ಅಂತಂದ್ರೆ ಇದು ನಾರಿಯ ಸ್ವರ್ಗಕ್ಕೆ ದಾರಿನಲ್ಲೇ ಇರ್ಬೇಕು. ಅವಳು ಸಬಿತಾ ಅಂತ ತಮಿಳಿಂದ ಒಬ್ಳು ಆರ್ಟಿಸ್ಟ್ ಕರ್ಕೊಂಡ್ ಮುರಳಿ ಸರ್ ಸೆಕೆಂಡ್ ಏರಿಯನ್ ಕ್ಯಾರೆಕ್ಟರ್. ಅವಳು ಸಬಿತಾ ಅಂತ ಬಂದಿದ್ಲು. ಆರ್ತಿ ಫಸ್ಟ್ ಹೀರೋಯಿನ್, ಇವರು ಸೆಕೆಂಡ್ ಏರಿಯನ್ ಅಂತಾಗ. ಅವಾಗ ಅವಳಿಗೆ ಅಳು ಅಂತಂದ್ರೆ ಬರೀ ತುಟಿ ಅಲ್ಲಾಡ್ಸೋಳು, ಅಳಗೋಗ್ ಬರಲ್ಲ. ಆಮೇಲೆ ನಡೆಯೋದು ಒಳ್ಳೆ ಗಂಡು ನಡೆಯೋ ತರ ನಡೆಯೋಳು. ಅಯ್ಯೋ ರಾಮ ಅಂತಂದ್ಬಿಟ್ಟು, ಭಾರತಿ ಅಮ್ಮ ಬನ್ನಿ ಇಲ್ಲಿ, ಭಾರತಿ ಮಾಮಿ ಬನ್ನಿ ಇಲ್ಲಿ ಅಂತ. ನನಗೆ ಗೊತ್ತಿಲ್ಲಪ್ಪ, ಇವತ್ತು ಶೂಟಿಂಗ್ ಮುಗಿದ್ಮೇಲೆ 5 ಗಂಟೆಗೆ ಮುಗಿಸ್ಬಿಡ್ತೀನಿ, ಅವಳಗ್ ಹೆಣ್ಣು ತರ ನಡೆಯೋದನ್ನ ಹೇಳ್ಕೊಡ್ಬೇಕು, ಅಳೋದು ಹೇಗೆ ಅಂತ ನೀ ಹೇಳ್ಕೊಡ್ಬೇಕು ಅಂತ. ಆಯ್ತು ಸರ್ ಅಂತಂದೆ. ಆಯ್ತು ಸರ್, ನಡೆಯೋದು ಒಂದೇ ದಿವಸ ಆಗಲ್ಲ, 1-2 ದಿನ ಪ್ರಾಕ್ಟೀಸ್ ಮಾಡಿಸ್ತೀನಿ, ನಂಗೆ ಟೈಮ್ ಕೊಡಿ, ಅಳೋದು ನಾನು ಅವಳಿಗೆ ಟಿಪ್ಸ್ ಕೊಡ್ತೀನಿ ಅಂತಂದೆ. ಆಮೇಲೆ ಅವಳ ಮುಗಿಸಿದ ತಕ್ಷಣ ನಮ್ಮ ತಿಂಡಿ ತಿಂದ್ಬಿಟ್ಟು ನಾವಿಬ್ರು ಒಂದು ರೂಮಿಗೆ ಬಂದ್ಬಿಟ್ಟು ಅವಳಿಗೆ ಹೇಳ್ತಿದ್ದೆ, ಹೀಗೆ ನಡೆಯೋದು ಹೇಗೆ ನಡೆಯೋದು ಅಂತಂದ್ಬಿಟ್ಟು, ಆ ಲಾಲಿತ್ಯ ಹೇಗೆ ಬರುತ್ತೆ, ಹೆಣ್ಣು ನಡೆಯೋವಾಗ ಹೇಗಿರುತ್ತೆ ಅಂತಂದ್ಬಿಟ್ಟು ಅದು ನಡೆದು ತೋರಿಸ್ದೆ. ಹೀಗೆ ಮಾಡು, ಹೀಗೆ ನಡಿ, ಹೀಗೆ ಮಾಡಬೇಕು, ಹೀಗೆ ಸ್ವಲ್ಪ ಬೆಂಡ್ ಮಾಡಬೇಕು ಅಂತಂದ್ಬಿಟ್ಟು ನಡೆಯೋದು ಅಭ್ಯಾಸ. ಬರೀ ನಡೆಯೋದೇ 1 ದಿವಸ 2 ದಿವಸ ನಡೆಯೋದೇ ಹೇಳ್ಬಿಟ್ಟೆ. ನೆಕ್ಸ್ಟ್ ಡೇ ಒಂದು ಇದು ಅಳು ಸೀನ್ ಇರ್ತಂತೆ. ಭಾರತಿ ಇದರಲ್ಲಿ ತುಂಬ ಚೆನ್ನಾಗಿ ಆಳ್ಬೇಕು, ಅವಳು ಯೋಚನೆ ಮಾಡಿಬಿಡಿ ಸರ್, ನಾ ಅಳಿಸ್ತೀನಿ ಅಂತಂದೆ. ಆಮೇಲೆ ನೀ ಹೇಗೆ ಅಳ್ತೀಯ, ಅಳು ತೋರಿಸು ಅಂತ. ಅಸಹ್ಯವಾಗಿ ಕಾಣಿಸುತ್ತೆ, ನೀನೇ ಕನ್ನಡಿ ನೋಡ್ಕೊಂಡು ನೋಡು ಅಂತಂದು. ಇಲ್ಲ ಅಂತಂದಾಗ ಒಂದು ಕೆಲಸ ಮಾಡು, ಇವಾಗ ನೀನು ಅಳಬೇಕು ಅಂತಂದರೆ, ಇವಾಗ ನಿನ್ನ ಜೀವನದಲ್ಲಿ ನಡೆದಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಿನಗೆ ನೋವಾಗೋ ಅಂಥದ್ದು ಯಾವುದಾದ್ರೂ ಒಂದು ಇದ್ದೇ ಇರುತ್ತಾ? ಯಾವುದೇ ಇರ್ಬೋದು, ನಿಮ್ಮ ಫ್ರೆಂಡ್ಸ್ಗಳ ಜೊತೆಲಿ ಇರ್ಬೋದು ಅಲ್ವಾ, ಟೀಚರ್ ಜೊತೆಲಿ, ತಾಯಿ ಜೊತೆಲಿ, ಯಾರ ಜೊತೆಲಾದರೂ ನಿನ್ಗೆ ಅಳೋ ಅಂಥದ್ದು ಏನಾದ್ರು ಬರ್ತಾ, ಅದನ್ನು ಜ್ಞಾಪಿಸ್ಕೊಂಡು ಈ ನಾಭಿಯಿಂದ ಇದು ಒಳಗಡೆ ತಗೋಬೇಕು ಅಂತಿದ್ರೆ ಅವಾಗ ಇಲ್ಲಿಂದ ಬರಬೇಕು. ಅವಾಗ ಅದಕ್ಕೆ ಸರಿಯಾಗಿ ಸೌಂಡ್ ಮಾಡಕ್ ಶುರು ಮುಖದಲ್ಲಿ ಫೇಸ್ ಇದಾಗುತ್ತೆ, ಎಕ್ಸ್ಪ್ರೆಷನ್ ಬರುತ್ತೆ. ಅವಾಗ ಆ ಸೀನು ಇದನ್ನ ಜ್ಞಾಪಿಸ್ಕೊಂಡು ಅವಾಗ ಇಲ್ಲಿಂದ ಎಕ್ಸರ್ಸೈಸ್ ಮಾಡ್ತಾ ಹೋಗು. ಇಲ್ಲಿಂದ ಈ ನಾಭಿಯಿಂದ ಬರಬೇಕು, ಹೀಗೆ ಸೌಂಡ್ ಈ ನಾಭಿಯಿಂದ ಹೀಗೆ ಒಳಗಡೆ ತಗೊಳ್ಳೋವಾಗ ಆ ಸೌಂಡ್ ಅನ್ನು ಕ್ರಿಯೇಟ್ ಮಾಡು. ಸೌಂಡ್ ಅಂಡ್ ಮೂಮೆಂಟ್ ಅಂತಾರೆ ಅದಕ್ಕೆ. ಅದು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಬಂದು ಅವಾಗ ಅದನ್ನ ಜ್ಞಾಪಿಸ್ಕೊಂಡ್ರೆ ನೀವು ಒಂದೇ ಕಡೆ ನೋಡ್ತಾ ಇದ್ರೆ ಕಣ್ಣಲ್ಲಿ ಇದು ಬರುತ್ತೆ. ಅವಾಗ ನೀನು ಅದನ್ನ ಜ್ಞಾಪಿಸ್ಕೊಂಡ್ರೆ ನ್ಯಾಚುರಲ್ ಆಗಿ ನೀ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕು, ಅವಾಗ ಕಣ್ಣಲ್ಲಿ ನೀರು ಬರುತ್ತೆ. ನಿನಗೆ ಯಾವ ಗ್ಲಿಸರಿನೂ ಬೇಡ ಅಂದೆ. ಅವಳು 3 ಸತಿ ಮಾಡಿಸ್ದೆ ಸರ್, ಬಂತು ಅವಳಿಗೆ. ಲಡ್ಡು ಕುಡುಂಗೊಡ, ಭಾರತೀಯ ಅಮ್ಮಕ್ಕೆ ಲಡ್ಡು ಕುಡುಂಗೊಡ ಅಂತಂದವರು. ಯಾರು ಗೊತ್ತಿಲ್ಲ ಅಂದ್ರು, ಯಾರು ಬೇಡ ಹಾಕೊಂಡ್ರು, ಭಾರತಿನ ಬಿಟ್ಬಿಡಿ, ಒಂದು ರೂಮಲ್ಲಿ ತಗೊಂಡೋಗಿ ಬಿಟ್ಬಿಡು ಅಂತ ಹೇಳೋರು. ನಾನು ಈವನ್ NSDಗೆ ಹೋದಾಗ್ಲೂ ಅವರು ಯಾರ್ಯಾರು ರ್ಯಾಗಿಂಗ್ ಮಾಡೋರು ಸರ್. ಅಲ್ಲಿ ರ್ಯಾಗಿಂಗ್ ಮಾಡಿದಾಗ ರ್ಯಾಗಿಂಗ್ ಇತ್ತು. ರ್ಯಾಗಿಂಗ್ ಅಂದ್ರೆ ಟ್ಯಾಲೆಂಟ್ ರ್ಯಾಗಿಂಗ್, ಇನ್ ಯಾವ ತರಾನೇ ಇರ್ಲಿಲ್ಲ. ಅವಾಗ ಏನು ಹೇಳ್ದಿಂದ
ಅದೇ ಏನು ಮಾಡ್ತಿದ್ಯಾ, ನಿಂಗೆ ಎಷ್ಟು ವಯಸ್ಸು, ಎಲ್ಲಿ ಓದ್ದೆ ಅಂತ ಹೇಳ್ಬಿಟ್ಟು, ಹೌದು ನಾನು ಇವಾಗ ಯಾರ್ಯಾರು ಇದ್ದಾರೆ ಮನೆಯಲ್ಲಿ ನಮ್ಮ ತಾಯಿ ಇದ್ದಾರೆ, ನನ್ನ ಮಗ ಇದ್ದಾನೆ, ನನ್ನ ಮಗಳಿದ್ದಾಳೆ ಅಂತಾಗ ಎಲ್ಲ ಜೋರಾಗಿ ಸಾಕು ಸ್ಟಾಪ್ ಇಟ್ ಅಂತನವ್ರು. ಏನು ನಮ್ಗೆ ಇದೆಲ್ಲ ಹೇಳ್ಬಿಟ್ರೆ ರಾಗಿಗಿಂದ ತಪ್ಪಿಸ್ಕೊತೀನಿ ಅಂತನಾ, ಮಗಳು ಮಗ ಇದ್ದಾಳೆ ಅಂತಂದ್ಬಿಟ್ಟು ಇದೆಲ್ಲ ನಾಟಕ ಬೇಡ. ಇಲ್ಲ ಪ್ರಾಮಿಸ್, ಗಾಡ್ ಪ್ರಾಮಿಸ್, ನಮ್ಮ ತಾಯಿ ಹಣೆಗೂ ನನಗಿಬ್ರು ಮಕ್ಳಿದ್ದಾರೆ, ಫೋಟೋ ತೋರಿಸ್ಲಾ ಅಂತ ಯಾವಾಗಲೂ ನನ್ನ ಫೋಟೋ ಇಟ್ಕೋತಿದ್ದೆ, ನನ್ನ ಮಕ್ಳ ಫೋಟೋ, ಇದು ನನ್ನ ಮಕ್ಳ ಫೋಟೋ ನೋಡಿದ್ದೆ. ಯಾರು ಎಲ್ಲರೂ ನನ್ನ ಮಕ್ಳಿದ್ದಾರೆ ಅಂದ್ರೆ ಈ ಮಕ್ಳಿಲ್ಲ ಅಂತ ಹೇಳ್ಕೊತ, ನೀನೇನಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಮಕ್ಳಿದ್ದಾರೆ ಎಲ್ಲ ಡಂಗುರ ಸಾರ್ಕೊಂಡು ಇರೋದನ್ನ ಇದು ಯಾಕೆ ಮುಚ್ಚಿಟ್ಕೋಬೇಕು ನಾನು? ಅಕಸ್ಮಾತ್ ನನ್ನ ತಾಯಿ ಅಲ್ಲ ಅಂತ ಹೇಳ್ಕೊಳ್ಳೋದ ನಂಗೆ ಬರೋ ಚಾನ್ಸ್ ಇದ್ರೆ ನನಗೆ ಬೇಡಿ ಸರ್ ಆ ಚಾನ್ಸು. ಫಸ್ಟ್ ನನ್ನ ಮಕ್ಳ ತಾಯಿ ಸರ್, ನಾನು ನಮ್ಮ ತಾಯಿಗೆ ಮಗಳು, ನನ್ನ ಮಕ್ಳಿಗೆ ನನ್ನ ತಾಯಿ, ಆಮೇಲೆ ಇದೆಲ್ಲ ಸರ್. ನನಗೆ ಇದು ಮಧ್ಯದಲ್ಲಿ ಬಂದಿದ್ದು, ಅದು ನನ್ನ ಜೊತೆಲಿ ಇರೋದು. ನಂಗೆ ಅದರಿಂದ ಚಾನ್ಸ್ ಬರಬೇಕು ಅನ್ನೋದು ನನಗೇನೇ ಇಲ್ಲ ಅಂತ. ಫಿಲ್ಮಲ್ಲೂ ನಾ ಹಾಗೆ ಹೇಳ್ಕೊತಿದ್ದೆ ಸರ್, ನನಗಿಬ್ರು ಮಕ್ಳಿದ್ದಾರೆ. ಹೌದು, ಕೊನೆಗೆ ಸಿದ್ಲಿಂಗಯ್ಯನವ್ರು ಅದೇ ಹೇಳೋರು, ಯಾವಾಗ ಅವಾಯ್ಡ್ ಮಾಡಿದ್ರು, ಭಾರತೀನ್ ಕರಿಯೋರು ಅವ್ರ ಟ್ಯಾಲೆಂಟ್ಗೆ ಬೇಕು ಅಂತಂದ್ರೆ ಮಾತ್ರ ನೀವು ಕರಿಬೇಕು, ಅವಳು ಮೈಗೆ ಎಣ್ಣೆ ಹಚ್ಕೊಂಡಿರ್ತಾಳೆ, ಯಾರ ಕೈಗೂ ಸಿಗೋ ಹುಡುಗಿ ಅಲ್ಲ ಅದು ಅಂತ ಹೇಳೋರು. ಸೋ ನೈಸ್ ನೋಡಿ ಅಂತ ಹೇಳೋರು ಸರ್, ಎಂತ ಒಳ್ಳೆ ಕಾಂಪ್ಲಿಮೆಂಟ್ ಅಂತ ಹೇಳೋರು ಅವರು. ಚಂದ್ರಲಾಲ್ ಜೈನ್, ಏನಮ್ಮ ನೀನ್ ಯಾವಾಗ್ಲೂ ಮೈಗೆ ಎಣ್ಣೆ ಹಚ್ಕೊಳ್ತಿರ್ತೀಯ ಅಂತ. ಮೈಗೆ ಎಣ್ಣೆ ಇದ್ರೆ ಒಳ್ಳೇದಲ್ವಾ ಸರ್ ಆರೋಗ್ಯಕ್ಕೆ? ನಮ್ಮ ಡ್ಯೂಟಿ, ನಮ್ಮ ಆತ್ಮ ನಮ್ಮನ್ನು ಇದು ಮಾಡುತ್ತೆ ಸರ್. ನಾವು ಆತ್ಮದಿಂದ ತಲೆ ಬಗ್ಗಿಸ್ಬಾರ್ದು, ದೇಹದಿಂದ ತಲೆ ಬಗ್ಗಿಸ್ಬೋದು, ಆತ್ಮದಿಂದ ನಾವು ತಲೆ ಬಗ್ಗಿಸಿದಷ್ಟು ನಮ್ಮ ಆತ್ಮ ಮೇಲೆ ಕೇಳುತ್ತೆ ಸರ್. ಸಿನಿಮಾಗಳಲ್ಲಿ ನೀವು ಬ್ಯುಸಿ ಆದ್ರಿ, ಮೇಲಿನ ಮೇಲೆ ಪಿಕ್ಚರ್ಗಳಲ್ಲಿ ಮಾಡ್ತಾ ಇದ್ರಿ. ಅಮ್ಮ ಹೇಗಿತ್ತು ರಿಯಾಕ್ಟ್ ಮಾಡೋರು ನಿಮ್ಮ ಪಿಕ್ಚರ್ಗಳನ್ನ ನೋಡಿ, ನಿಮ್ಮ ಕೆಲಸಗಳ ಒತ್ತಡನ ನೋಡಿ? ಇಲ್ಲ, ಆತರ ಅಮ್ಮಂಗೆ ಖುಷಿ ಆಗೋದು. ಓಕೆ, ನಿಮ್ಗೆ ಏನ್ ಅನಿಸ್ತು ನೀವು ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡ್ಕೊಂಡಾಗ? ನನ್ಗೆ ಪರವಾಗಿ ನಾವು ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅಯ್ಯೋ ತಪ್ಪೋಯ್ತಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಮಾಡುವಾಗ ಶಾರ್ಟ್ಸ್ ತಗೋವಾಗ, ಸರಿ ಇನ್ನೊಂದು 3 ಥರ ನಮ್ಮ ಆಕ್ಟ್ ಮಾಡ್ತೀನಿ, 3 ಥರನೂ ಶಾರ್ಟ್ ತಗೊಳ್ಳಿ, ಅದು ಯಾವ್ದು ಸರಿ ಹೋಗುತ್ತೋ ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತ ಹೇಳ್ತಿದ್ದೆ ನಾನು. ಅದು ನಿಮ್ಮ ಅಜ್ಜಿಯವರು ಯಾವ ಕಾಲವಾಗಿದ್ದಮ್ಮ? ನಮ್ಮ ಅಜ್ಜಿಯವರು, ನನ್ನ ಮಗಳು ಹುಟ್ಟಿ 10 ತಿಂಗಳಿಗೆ ಅವರು ನನ್ನದು ತುಂಬಾ ದೊಡ್ಡ ಶಾಕ್ ಆಗೋಯ್ತು ಸರ್ ಲೈಫ್ದು. ನಮ್ಮ ಅಜ್ಜಿ ಅವ್ರಿಗೆ ಶಾಕ್ ಆಗಿ ಅವರು 8 ದಿವಸ ಜ್ವರ ಬಂತು, ಹೋಗ್ಬಿಟ್ಟು ಅವ್ರಿಗೆ ಅದೇ ನೋವು ತುಂಬಾ ಇತ್ತು ಸರ್. ಆಘಾತನೇ ಜಾಸ್ತಿ, ತುಂಬಾ ದೊಡ್ಡ ಆಘಾತ ಆಗೋಯ್ತು. ನನ್ನ ಪ್ರೀತಿ ಮೊಮ್ಮಗಳು ನಾನೊಬ್ಳೆ. ನಂಗೆ ಏನಾದರೂ ಬೇಕಂದ್ರೆ ನಮ್ಮ ಅಜ್ಜಿನೇ ಕೇಳ್ತಾರೆ. ನಂಗೆ ಬಳೆಗಳು ತುಂಬಾ ಇಷ್ಟ ಸರ್. ಚಿಕ್ಕ ವಯಸ್ಸಲ್ಲಿ ಕೈ ತುಂಬ ಗಾಜಿನ ಬಳೆ ಹಾಕೋಬೇಕು. ನಮ್ಮ ಅಜ್ಜಿ ಗುತ್ತನಾಗಿ ತೋರಿಸ್ಬಿಡೋರು. 8 ದಿವಸ ಆದ್ರೂ ಹೊಡಿತಾ ಇಲ್ಲ. ಮತ್ತೆ ಬೇರೆ ಹೊರಗೆ ಹಿಂದೆ ಹೋಗ್ಬಿಟ್ಟು ಹೊಡೆದಾಕ್ಬಿಟ್ಟು, ಅಜ್ಜಿ ಬಳೆ ಹೊಡೆದೋಯ್ತು, ತೋರಿಸು ಅಲ್ಲ, ಅಷ್ಟು ಇದು ಹೊಡಿಬಾರ್ದು ಅನ್ನೋದು ಗೊತ್ತಿಲ್ಲ. ಕಲ್ ತಗೊಂಡು ಜಜ್ಬಿಟ್ಟು ಹೊಡೆದ್ಬಿಟ್ಟು ಹಾಕಿಸ್ಕೊತಾ ಇದ್ದೆ ನಾನು. ಹಾಗೆ ಸೊ ಅಜ್ಜಿಯವ್ರು ಹೋಗಿದ್ದು ನಿಮಗೂ ಆಘಾತ ಆಯ್ತಾ? ನಂಗೆ ದೊಡ್ಡ ಆಘಾತ ಸರ್, ದೊಡ್ಡ ಆಘಾತ ಆಯ್ತು. ನಮ್ಮ ಅಜ್ಜಿನೇ ನಂಗೆಲ್ಲ ಸರ್ವಸ್ವ ಆಗಿದ್ರು. ಅವ್ರ ನೋವುಗಳೆಲ್ಲ ನನ್ನ ಹತ್ರ ಹೇಳ್ಕೊಳ್ಳೋರು. ನನ್ನ ಅನಿಸಿಕೆ ಎಲ್ಲ ಅವ್ರಿಗೂ ಗೊತ್ತಿತ್ತು. ಈಗ ಮದುವೆದು ಮ್ಯಾರೇಜ್ ಇದೆಲ್ಲ ದಡ್ಡಿದ್ದು. ಕೊನೆಗೆ ಎಷ್ಟು ಅಂದರೆ, ನನ್ನ ಮಗಳು ಹುಟ್ಟಿದಾಗ ಜೋಲಿಲಾಡ್ದಾಗ ಕುಡ್ಕೊಂಬಂದ್ಬಿಡೋರು. ಕುಡ್ಕೊಂಬಂದ್ಬಿಟ್ಟು ಯಾವಳನ್ನ ಕರ್ಕೊಂಬಂದ್ಬಿಡೋರು. ನೀನು ಅಲ್ಲಿ ಅಡುಗೆ ಮನೆ ಮಲ್ಕೊಳ್ಳೆ ಅಂತ ಮಲ್ಕೊಂಡು ಹೋಗೋರು, ಬೆಳಗ್ಗೆ ಎದ್ದು ಹೋಗೋರು. ನಮ್ಮ ಅಜ್ಜಿ ಹೊರಗಡೆ ಕುತ್ಕೊಂಡು ಅಳೋರು. ಇದೆಲ್ಲ ಬರ್ತಾ ಇದ್ದು ಆಯಪ್ಪ, ನನ್ನ ಗಂಡ ಯಾರ್ಯಾರನೋ ಕರ್ಕೊಂಬರು, ಮನೆಗೆ ಕರ್ಕೊಂಬರು. ನೀವು ಯಾವತ್ತೂ ಅದನ್ನ ಎದುರಿಸಲಿಲ್ವಾ? ಮಾತು ನಿಮ್ಗೆ ಎದುರಿಸಕ್ ಧೈರ್ಯ ಇರ್ಲಿಲ್ಲ ಸರ್. ನಂಗೆ ಧೈರ್ಯ ಇರ್ಲಿಲ್ಲ. ಬರೀ ಸಫರ್ ಮಾಡು ಅಳು ಇಷ್ಟೇ ಇತ್ತು ನಂಗೆ. ಈಗ ಎಷ್ಟು ಪಿಕ್ಚರ್ ಮಾಡಿದಿರಮ್ಮ ಟೋಟಲ್? ಸುಮಾರು ಒಂದು 25 ಫಿಲಮ್ ಸರ್. ಬರೀ ಕನ್ನಡ ಒಂದೇನಾ? ಕನ್ನಡ ಒಂದೇ, ಬೇರೆ ಭಾಷೆಗೆ ಇಲ್ಲ. ಬಾಲಚಂದ್ರ ಅವ್ರ ಪ್ರಾಡಕ್ಟ್ ಇದು ಮಾಡಿದ್ಮೇಲೆ ನೀವು ಬೇರೆ ಭಾಷೆಗೆ ಹೋಗಕ್ಕಾಗ್ಲಿಲ್ವಾ? ಇಲ್ಲ ಸರ್, ತಮಿಳಲ್ಲಿ ಅದು ಒಂದು ಸರಿ ಬೇರೆಯವರು ಅವ್ರು ಹೇಳಿದ್ರು, ಅವರು ಇವಾಗಿದಾರೋ ಇಲ್ಲೋ ಗೊತ್ತಿಲ್ಲ, ಅವರು ಭಾರತಿ ಬಾ ಅವರು ಒಂದು ದಿವಸ ಏನು ಮಾಡಿದ್ರು, ಬಾ ನಿನ್ನ ಹತ್ರ ಮಾತಾಡಬೇಕು. ನಾನು NSN ಗೊತ್ತಾದ್ಮೇಲೆ ಅವರು ಡೈರೆಕ್ಷನ್ ಅಸಿಸ್ಟೆಂಟ್ ಆಗು ಸ್ಕ್ರಿಪ್ಟ್ ಇದೆ ಆಗಿದೆ ಭಾರತಿ, ಸೀನನ್ನು ನನ್ನನ್ನು ಕನ್ಸಲ್ಟ್ ಮಾಡೋರು. ಈರಂಕಿ ಶರ್ಮಾ, ಕೆ ಬಾಲಚಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ರಲ್ಲ, ಬಾಲಚಂದ್ರ ಬರ್ತಿಲ್ಲ, ಅವ್ರು ಬಂದು ಡೈರೆಕ್ಟ್ ಮಾಡೋರು. ಎಲ್ಲ ಬಾಲಚಂದ್ರ ಫಿಲಮ್ ಎಲ್ಲ ಅವರೇ ಮಾಡೋರು, ಈರಂಕಿ ಶರ್ಮಾ ಅಂತ. ಅವ್ರೇನ್ ಮಾಡೋರು, ನಿನ್ನ ಹತ್ರ ಮಾತಾಡಬೇಕು ಬಾ ಭಾರತಿ ಅನ್ನೋರು. ಸರಿ, ರೇಸ್ ಕೋರ್ಸ್ ರೋಡಲ್ಲಿ ಅದು ಯಾವುದೋ ಒಂದು ಹೋಟ್ಲ್ ಇದೆಯಲ್ಲಪ್ಪ, ರೇಸ್ ವ್ಯೂನಾ? ಅಲ್ಲ ಮೌರ್ಯ ಅಲ್ಲ,
ಜನಾರ್ದನ ಜನಾರ್ದನ್ ಹೋಟ್ಲು. ಜನಾರ್ದನ್ ಹೋಟ್ಲು. ಅಲ್ಲಿಗೆ ಬಾ ಅಂತಂದ್ರು. ಏನು ಇಲ್ಲಪ್ಪ ಡೈರೆಕ್ಷನ್ ಬಗ್ಗೆ ಮಾತಾಡಬೇಕು. ಸರಿ ಅಂತಂದೆ. ನಾನೇನು ಮಾಡಿದೆ, ನನ್ನ ಮಗ ಒಂದು ಸ್ವಲ್ಪ ದೊಡ್ಡವನಾಗಿದೆ. ಮೋಹನ್ ಬಾರೋ, ನನ್ನ ಜೊತೇಲಿ ಬಾರೋ, ಹೋಗಬೇಕು. ಅಲ್ಲಿ ಏನೇ ಆದರೂ ಯಾರಾದರೂ ಅವರು ನೀನು ಅಂಗಡಿಗೆ ಹೋಗ್ಬಿಟ್ಟು ಬಾಪ, ಅದು ಎಲ್ಲಿಗೂ ನಾನು ಬಿಟ್ಬಿಟ್ಟು ಹೋಗಬಾರ್ದು, ನೀನು ಎಲ್ಲೂ ಹೋಗಬಾರ್ದು, ಅರ್ಥ ಆಯ್ತಾ? ಆಯ್ತಮ್ಮ ಆಯಿತು, ನನ್ನ ಜೊತೆಲೇ ಇರಬೇಕು. ಅವನ್ನ ಕರ್ಕೊಂಡೋದೆ. ಹೋದ ತಕ್ಷಣ ಬಂದ್ಯಾ ಏನು ಫ್ರೆಶ್ ಆಗಿ ಸೆಂಟ್ ಗಿಂಟ್ ಹಾಕೆಲ್ಲ ಹಾಕೊಂಡು ರೆಡಿಯಾಗಿದ್ರು. ಏನಮ್ಮ ಯಾರನ್ನ ನನ್ನ ಮಗ ಸರ್, ನನ್ನ ಮಗನ ಕರ್ಕೊಂಬಂದಿದ್ದೀನಿ ಜೊತೆಗೆ. ಮಕ್ಕಳು ಇರೋದು ತಾಯಿಗೆ ಸೆಕ್ಯೂರಿಟಿ ಸರ್, ಗಂಡು ಮಕ್ಕಳು. ಇಂಡೈರೆಕ್ಟಾಗಿ ನಾ ಹೇಳಿದೆ ಸರ್, ಏನೇನು ಹೇಳಬೇಕೋ ಎಲ್ಲ ಹೇಳಿದೆ ನಾನು. ನಿಂಗೆ ಐಸ್ ಕ್ಯಾಂಡಿ ಬೇಕಾ ಮರಿ, ಅದು ಬೇಕಾ ಇದು ಬೇಕಾ, ಹೋಗಿ ತೊಗೊಂಬರ್ತೀಯ ಅಂದೆ. ಇಲ್ಲ ಸರ್, ನಮ್ಮಮ್ಮ ಎಲ್ಲ ಕೊಡ್ಸಿದ್ದಾರೆ, ಏನು ಬೇಡ ಸರ್. ಅವನು ನನ್ನನ್ನು ಬಿಟ್ಬಿಟ್ಟು ಅಲ್ಗಾಡಲಿಲ್ಲ. ಆಮೇಲೆ ಭಾರತಿ, ನಾನು ಬೇರೆ ವಿಷಯ ಮಾತಾಡಬೇಕು. ನಿಮ್ಮನೆ ಎಲ್ಲಿರೋದು? ಹೇಳಿದೆ ಸರ್, ಮನೆ ಹೇಳಿದೆ. ಆಮೇಲೆ ನಾಳೆ ಸಾಯಂಕಾಲ ಬರ್ತೀನಿ. ಯಾಕೆ ಸರ್ ಬರ್ತೀರಿ? ಇಲ್ಲ ಬರ್ತೀನಿ, ಸ್ವಲ್ಪ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ. ಸರಿ ಬನ್ನಿ ಹಿಂದೆ. ಅಷ್ಟೊತ್ತಿಗೆ ನಮ್ಮ ಸೋದ್ರ ಮಾವ ನಮ್ಮ ಮನೆ ಊರಿಂದ ಬಂದಿದ್ರು ನಮ್ಮ ಮನೆಗೆ. ದೊಡ್ಡ ಸೋದ್ರ ಮಾವ, ಈ ಚಿಕ್ಕ ಸೋದ್ರ ಮಾವ, ದೊಡ್ಡ ಸೋದ್ರ ಮಾವ ಇದಕ್ಕೆಲ್ಲ ಇನ್ಕ್ಲೂಡ್ ಆಗ್ತಿಲ್ಲ. ಚಿಕ್ಕ ಸೋದ್ರ ಮಾವ ಸ್ವಲ್ಪ ಜಾಸ್ತಿ ಕನೆಕ್ಷನ್. ಅವರು ಅವ್ರ ಫ್ಯಾಮಿಲಿ ಎಲ್ಲ ಬಂದು ಅವ್ನಿಗಿನ್ನೂ ಮದುವೆ ಆಗಿತ್ತು. ಬಂದಾಗ ನೋಡೋ ಹೀಗೆ ಬರ್ತೀನಿ ಅಂತ ಹೇಳಿ, ಮುರಳಿ ಬಾರ ಹೋಗಿ, ನಾವಿಬ್ಬರೇ ಹೆಚ್ಚು ಕಮ್ಮಿ ಒಂದೇ ವಯಸ್ಸಿಗೆ ಬರ್ತೀನಿ ಅಂತ ಹೇಳಿದಾರಮ್ಮ. ಹೌದಾ, ಅವ್ರು ಯಾಕೆ ಬರ್ತಾರೆ ಇಲ್ಲಿ ಗೊತ್ತಿಲ್ಲ ಅಂತಂದಮೇಲೆ ನಂಗೆ ಗೊತ್ತಿಲ್ಲ. ನನ್ನ ಸೋದ್ರ ಮಾವನಿಗೂ ಒಂದು ಸ್ವಲ್ಪ ಅರ್ಥ ಆಯಿತು. ಸರಿ, ನೀವು ಒಳಗಡೆ ಇರು, ಬಾಗಿಲು ಬಂದರೆ ನಾನೇ ಬಾಗಿಲು ತೆಗಿತೀನಿ. ಸರಿ, ರಾತ್ರಿ 9 ಗಂಟೆ ಆಯಿತು, ಟಾಪ್ ಆಯಿತು. ಬಾಗಿಲು ತೆಗೆದ ಹೋಗ್ಬಿಟ್ಟು, ಎಸ್ ಸರ್, ಯಾರು ಬೇಕಾಗಿತ್ತು ಸರ್ ಅಂದ. ಸರಿ, ಭಾರತಿ ಅವರದ್ದು. ಹೌದು, ಇದೇ ಮನೆ. ತಾವು? ನಾನು ಡೈರೆಕ್ಟ್ರು ಹಿರಣ್ಯ ಕಿಶನ್. ಸರಿ ಬನ್ನಿ, ಒಳಗೆ ಬನ್ನಿ. ಏನು ಸರ್ ಇಷ್ಟೊತ್ತಲ್ಲಿ ಬಂದಿದ್ದು? ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಏನು ಕುಡಿತೀರಿ? ನೀರು ಕೊಡಮ್ಮ ಅಂತ ಅಮ್ಮಂಗೆ ಹೇಳ್ದ. ನೀರು ತಂದುಕೊಟ್ಟು ನನ್ನ ರೂಮಿಂದ ಆಚೆ ಬರಬೇಡ ಅಂತ ಹೇಳಿದ್ದ ಅವನು. ಸರಿ, ಏನು ಸರ್ ಬಂದಿದ್ದು ಇಷ್ಟೊತ್ತಲ್ಲಿ? ಎಲ್ಲಿ ಭಾರತಿ ಇಲ್ವಾ? ಇಲ್ಲ, ಅವಳು ಪಾಪ ತಲೆನೋವು ಅಂತ ಮಲಗಿದ್ದಾಳೆ, ಹುಷಾರಿಲ್ಲ ಅವಳಿಗೆ. ಹೇಳಿ ಸರ್, ಏನು ಬೇಕು ಹೇಳಿ. ಇಲ್ಲ ನೋಡಿ, ನಾನು ಅದೇ ಮಾತಾಡೋಕ್ಕೆ ಬಂದಿದ್ದು. ಅವಳು ನಿಮ್ಮ ಸ್ವಲ್ಪ ಅವಳಿಗೂ ಬುದ್ಧಿ ಹೇಳಿ. ಅವಳು ಸ್ವಲ್ಪ ನಮ್ಮ ಹೇಳಿದ ಮಾತು ಕೇಳ್ತಾ ಹೋದರೆ ತಮಿಳಲ್ಲಿ ಬೇಕಾದಷ್ಟು ಫಿಲಮ್ ಕೊಡ್ತೀನಿ ನಾನು, ತೆಲುಗುನಲ್ಲಿ ಬೇಕಾದಷ್ಟು ಫಿಲಮ್ ಕೊಡ್ತೀನಿ, ಬೇಕಾದಷ್ಟು ಒಳ್ಳೆ ಹೆಸರು ತೊಗೋಬೋದು, ದುಡ್ಡು ಸಂಪಾದನೆ ಮಾಡೋದು, ಫೇಮು, ದುಡ್ಡು ಎಲ್ಲ ಬರುತ್ತೆ, ಲಕ್ಸುರಿ ಎಲ್ಲ ಬರುತ್ತೆ. ಸ್ವಲ್ಪ ನಾವು ಹೇಳಿ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಹೇಳ್ರಿ ಮೇಲೆ ನಮ್ಮ ಸೋಜ್ ಮಾವ, ಹೇಳ್ರಿ ಮೇಲೆ. ನೋಡ್ರಿ, ನಮ್ದು ಆ ಥರ ಫ್ಯಾಮಿಲಿ ಅಲ್ಲ. ನಾವು ಆ ಥರ ಹೋಗ್ಬಿಟ್ಟು ದುಡ್ಡು ನಾವು ದುಡ್ಡಿಂದ, ನಮ್ಮ ಫ್ಯಾಮಿಲಿ ದುಡ್ಡಿಂದ ಹೋದವ್ರಲ್ವ. ಆ ಥರ ದುಡ್ಡು ಬರೋದಿಲ್ಲ ನಮಗೆ. ನಾವು ಕಷ್ಟಪಟ್ಟಿದ್ದೇನಿದೆ ನಮ್ಗೆ ಅದಷ್ಟೇ ಮೈಗಂಟದು, ಅಷ್ಟೇ ಸಾಕು ಸರ್. ನಮ್ಗೆ ಆ ಥರ ಜೀವನ ಬೇಡ, ದಯವಿಟ್ಟು ಹೋಗ್ತಾರೆ. ನೋಡಿ, ಯೋಚನೆ ಮಾಡಿ. ನಿಮಗೆ ಗೊತ್ತಿಲ್ಲ, ಕಲಾವತಿ ಅನ್ನೋರೊಬ್ರು, ಇದು ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ ಅತ್ತಿಗೆ ಕ್ಯಾರೆಕ್ಟರ್ ಮಾಡಿದ್ರು. ಅವರು ಹೀಗೆ ಕೊಬ್ಬಾಡಿದ್ರು. ಆಮೇಲೆ ಎಲ್ಲಿದ್ದಾರೆ ಸೈಡ್ ಎಲ್ಲ ಇಲ್ಲ ಅಂದ್ರು. ಬೇಡ ಬಿಡಿ ಸರ್, ಅವಳು ಪಿಕ್ಚರ್ ಇಲ್ದಿದ್ರು ಬೇಡಿ ಸರ್, ಪಿಕ್ಚರಿಂದ ಜೀವನ ನಡೆಸಬೇಕಾಗಿಲ್ಲ ನಾವು. ಸಾರಿ ಫಾರ್ ದ ಇಂಟರಪ್ಷನ್. ಸ್ನೇಹಿತರೆ, ಕಲಾವತಿ ಅನ್ನೋರು ಬೇರೆ ಯಾರು ಅಲ್ಲ, ನಮ್ಮ ತ್ರಿವೇಣಿ ಮೇಡಮ್ ಅವ್ರ ತಾಯಿ. ಅವ್ರ ಮಗಳು ತ್ರಿವೇಣಿ ಅವ್ರನ್ನ ಸಂದರ್ಶನ ಮಾಡಿದ್ದೆಮ್ಮ. ನೋಡಿ, ಆ ಹೆಣ್ಣು ಮಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ಈ ಹ್ಯೂಮಿಲೇಷನ್ಗಳು ಎಷ್ಟು. ಸಿನಿಮಾದವರು ಅಂದ ತಕ್ಷಣ ಜನಗಳ ಮನಸ್ಸಲ್ಲಿ ಖಂಡಿತ, ನಿಮ್ಮ ಮನಸ್ಸುಗಳಲ್ಲಿ ಒಂದು ನೆಗೆಟಿವ್ ಇಂಪ್ರೆಷನ್ ಬರೋದು ಖಂಡಿತ ತಪ್ಪಲ್ಲ. ಯಾಕೆಂತಂದರೆ ಯಾವಾಗಿಂದನೋ ಯಾರೋ ಮಾಡ್ಕೊಂಬಂದಿರುವಂಥದ್ದು. ಇಡೀ ಉದ್ಯಮ ಹಂಗಲ್ಲ. ಉದ್ಯಮದಲ್ಲಿ ಕೆಲವರು ಈ ಥರ ಒಂದು ಕ್ರಿಕೆಟ್ ಮೈಂಡ್ ಇರೋರು, ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಇರೋರು ಇರ್ತಾರೆ. ಬಟ್ ಇಡೀ ಉದ್ಯಮ ಹಾಗಲ್ಲ. ಸೊ ಯಾರೋ ಕೆಲವ್ರು ಮಾಡಿರೋದು ಇವಾಗ ಎಲ್ಲರಿಗೂ ಎಫೆಕ್ಟ್ ಅದು. ಸಾರಿಮಾ, ಉದ್ಯಮದಲ್ಲಿ ಅಲ್ಲ ಅಂತಲ್ಲ ಸರ್, ಎಲ್ಲ ಕಡೆನೂ ಹಾಗೆ ಬಂದ್ಬಿಡುತ್ತೆ ಸರ್. ಏನೋ ಡೆಲ್ಲಿನಲ್ಲಿ ಹೋಗೋ, ಅಲ್ಲಿ ಓದ್ಬಿಟ್ಟು ಬಂದಿದ್ದೀವಿ ಅಂದ, ಡೆಲ್ಲಿಗೆ ಹೋಗೋದು ಬಂದಿರಲ್ಲ, ಸೊ ಬೋಲ್ಡ್ ಆಗಿರ್ತಾಳೆ, ಎಲ್ಲಕ್ಕೂ ರೆಡಿ ಆಗಿರ್ತಾಳೆ ಅಂತ ಅನ್ಕೊಂಡ್ಬಿಡ್ತಾಳೆ ಸರ್. ಸೊ ಆಮೇಲೆ ಬೈದ್ ಕಳಿಸಿದ್ರು. ಆಮೇಲೆ ಬೈದ್ ಕಳಿಸ್ಬಿಟ್ಟು ದೇವತೆ ಅನ್ನೋ ಪಿಕ್ಚರ್ ಬಂತು. ದೇವತೆ ಅನ್ನೋ ಪಿಕ್ಚರ್ನಲ್ಲ ಆಮೇಲೆ ಸೀನ್ ಬಿಟ್ಟು ಅಲ್ಲಿದ್ದ ಸಪ್ರೇಟ್ ಆಗಿ ಹೋಗಿ ನಾನು ಮಾತಾಡಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಶುರು ಮಾಡಿದೆ ಡೈರೆಕ್ಟರ್ನ. ಜೋಸ್ತಿ ಬೇಡ ಮಾಮಿ, ಇದು ಎಪ್ಪಡಿ ಪಾರಂಗೋ, ಭಾರತಿ ವಾಪ ಹಿಂಗೆ ಉನ್ನಡಿಯ ಕಣ್ಣು ಎಪ್ಪಡಿ ಇರಕ್ಕೆ, ನೀನು ಹೇಗಿರ್ಬೋದು ನೀನು ಯೂಸ್ ಮಾಡ್ಕೋತಾ ಇಲ್ಲ, ದೇವ್ರು ಕೊಟ್ಟಿರೋ ಕಣ್ಣನ್ನು ಯೂಸ್ ಮಾಡ್ಕೋತಾ ಇಲ್ಲ. ಸರ್, ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಸರ್, ಬೇಡ ಎಕ್ಸ್ಟ್ರಾ ನನಗೆ ಫೆಸಿಲಿಟೀಸ್ ಏನು ಬೇಡಿ ಸರ್ ಅಂತ ಹೇಳ್ತಾರೆ.
ಆಮೇಲೆ ಕೆಲವು ಫಿಲಮ್ ಆಯ್ತು ಹೀಗೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಸಿದ್ಧಲಿಂಗಯ್ಯನವ್ರು ಹೇಳೋರು, ಭಾರತಿನ ಕರಿಬೇಕಾದ್ರೆ ಬರೀ ಟ್ಯಾಲೆಂಟ್ ನೋಡಿ ಕಡಿಬೇಕೆ ಹೊರ್ತು ಇನ್ಯಾವುದಕ್ಕೂ ಕರಿಬೇಡಿ ಭಾರತಿನ ಅಂತ ಹೇಳೋರು ಸಿದ್ಧಲಿಂಗಯ್ಯನವರು. ಭಾರತಿ ಬೇಕು ಅಂದ್ರೆ ಅವ್ರು ಟ್ಯಾಲೆಂಟ್ ಮಾತ್ರ ಬೇಕು ಅಂತ ಅನ್ನೋರು ಕರೀರಿ ಅಂತ ಹೇಳೋರು. ಬಟ್ ಇಲ್ಲಿವರೆಗೂ ಸರ್ ಕೆ ವಿ ಜಯರಾಮ್ ಆಗಲಿ, ಕೆ ವಿ ರಾಜು ಆಗಲಿ, ಸಿದ್ಧಲಿಂಗಯ್ಯನವರಾಗಲಿ ಒಂದು ದಿನ ಸರ್, ಒಂದು ದಿನ ಯಾವ ಥರನೂ ನಡ್ಕೊಂಡು ಲೆಜೆಂಡ್ಗಳಮ್ಮ ಅವರೆಲ್ಲ. ಆಮೇಲೆ ಉಮೇಶ್, ಅದೇ ಅವಳೇ ನನ್ನ ಹೆಂಡತಿ, ಕೆ ಪ್ರಭಾಕರ್, ಕಾಶಿನಾಥ್ ಮಾಡಿದ್ರಲ್ಲ, ಅದ್ರಲ್ಲಿ NS ರಾವ್ ಜೊತೆನಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೆ. ಅದ್ರಲ್ಲಿ ಅವರು ಅಷ್ಟೇ ಡೀಸೆಂಟ್ ಆಗಿ ನಡ್ಕೊಳ್ಳಿ, ಯಾರು ಒಬ್ರು ಜೆಂಟ್ಲ್ಮೆನ್. NS ರಾವ್ ಅವ್ರ ಬಗ್ಗೆ ಹೇಳಿ, ಹೇಗಿರೋರು? ನಾಟಕ ಆಡಿಸಿದ್ರಿ ನೀವು ಅವ್ರನ್ನ, ಕಲಾವಿದ್ರ ಕೂಡ ಅವಳನ್ನ ಅಭಿನಯಿಸಿದ್ರ. NS ರಾವ್ ಅವರೊಂದಿಗೆ ಅನುಭವ ತುಂಬಾ, ಅವರು ಅವ್ರ ಪರ್ಸನಲ್ ಲೈಫ್ ಹೇಳ್ಕೊಳ್ಳೋರು ಸರ್. ಏನೋ ಪಾಪ ನೋವುಗಳು, ಯಾಕೆ ಸರ್ ನೀವು ಇಷ್ಟೊಂದು ಕುಡಿತೀರಿ, ಇಷ್ಟೊಂದು ಟ್ಯಾಲೆಂಟ್ ಇದೆ, ಇಷ್ಟೊಂದು ನಾಟಕ ಬರೆದಿದ್ದು, ನಾನು ನೋಡಿದ್ದೀನಿ, ನಾಟಕ ಎಲ್ಲ ಓದಿದ್ದೀನಿ, ಎಷ್ಟು ಹಿಸ್ಟಾರಿಕಲ್ ನಾಟಕಗಳು, ಪೌರಾಣಿಕ ನಾಟಕಗಳಿಗೆ ಎಷ್ಟೊಂದು ಬಂದಿರಿ, ಏನು ಭಾಷೆ ಸರ್, ಎಂತಿದ್ದು, ಯಾಕೆ ಸರ್ ಇಷ್ಟೊಂದು ಕುಡಿತೀರಿ? ಅಯ್ಯೋ ಅದೊಂದು ಕತೆ ಭಾರತಿ, ನಿಂದೊಂದು ಕತೆ, ಅದು ನಂದೊಂದು ಫ್ಯಾಮಿಲಿ ಕತೆ ಅಮ್ಮ, ಫ್ಯಾಮಿಲಿನಲ್ಲಿ ಇದು ಸರಿ ಇಲ್ಲ, ಏನು ಮಾಡ್ತೀರಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇದು ಮಾಡೋದು ಹೀಗೆ ಅಂತ. ಸರಿ. ಸೊ ನೀವು ಅಂದ್ರೆ ನಾನು ಕಡೆಯದಾಗಿ ಅಂತ ಹೇಳಕ್ ಇಷ್ಟಪಡಲ್ಲ, ಯಾವ ಸಿನಿಮಾ ನೀವು ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದು? ಲೇಟೆಸ್ಟ್ ಅಂದ್ರೆ ಇವತ್ತು ನಿಮಗೆ 20-30 ವರ್ಷ ಇರ್ಬೋದು, ಬಟ್ ನಾನು ಕಡೆಯದನ್ನೋ ಪದ ಬಳಸೋದಕ್ಕೆ ಇಷ್ಟ ಇಲ್ಲ. ಯಾವ್ದು ನೀವು ರೀಸೆಂಟ್ ಆಗಿ ಕಾಣಿಸ್ಕೊಂಡಿದ್ದು ಸರ್? ರೀಸೆಂಟ್ ಮರ್ತೆ ಹೋಗ್ಬಿಟ್ಟಿದೆ ಸರ್ ನನಗೆ. ಸಿದ್ಧಲಿಂಗಣ್ಣವ್ರದನ್ನ ಇಲ್ಲ ಇಲ್ಲ, ಆಮೇಲೆ ಕರ್ಣನೂ ಆಯ್ತು, ವಿಷ್ಣುವರ್ಧನ್ ಅವರ ಅಕ್ಕ, ರಾಜೇಂದ್ರ ಸಿಂಗ್ ಅಕ್ಕ ಕ್ಯಾರೆಕ್ಟರ್, ನಮ್ಮ ಭಾರ್ಗವ ಸರ್. ಹೌದು ಹೌದು, ಭಾರ್ಗವ ಅವ್ರ ವಿಷ್ಣು ಸರ್ ಜೊತೆಗೆ ಮಾಡಿದ್ದಾಯ್ತು, ತುಂಬಾ ಚೆನ್ನಾಗಿತ್ತು ಸರ್. ಅವ್ರು ಹೇಳಂತೆ ಹೀಗೆ ಭಾರತಿ ಭಾರತಿ ಅಂತ ಅಂದ್ಬಿಟ್ಟು, ಯಾರು ಮಾಡ್ತಿದ್ದಾರೆ ಭಾರತಿ, ಭಾರತಿ ಅಂದ್ರೆ ಯಾರು ಅಂತ ಕೇಳೋದು ವಿಷ್ಣುವರ್ಧನ್ ಅವರು. ಹೀಗೆ ಬರ್ತಾರೆ ನೋಡಿ, ಬೆಂಗಳೂರಿಂದ ಬರ್ತಿದ್ದಾರೆ ಅಂತ. ಇದ್ರಲ್ಲಿ ಮೈಸೂರಲ್ಲಿ ನಡೆದಿದೆ ಶೂಟಿಂಗ್? ಇಲ್ಲ, ಚೆನ್ನೈಯಲ್ಲೇ. ಚೆನ್ನೈ, ಓಕೆ, ಚೆನ್ನೈಯಲ್ಲೇ ನಡೆದಿದ್ದು. ಅಲ್ಲಿ ಸರಿ ಕೂತಿದ್ರಲ್ಲಿ ನಮಸ್ಕಾರ ಹೇಳ್ಬಿಟ್ಟು ಹೋದೆ. ನಮಸ್ಕಾರ ಸರ್, ಭಾರತಿ ಸರ್. ಓ ಭಾರ್ಗವ ಅವ್ರು ಹೇಳ್ತಿದ್ದು, ಭಾರತಿ ಅಂದ್ರೆ ನೀವೇನಾ? ಹೌದು ಸರ್ ನಾನೇನೆ. ತುಂಬ ಸಂತೋಷಮ್ಮ, ತುಂಬ ಸಂತೋಷ. ತುಂಬ ಒಳ್ಳೆಯ ಮನುಷ್ಯ ಸರ್ ವಿಷ್ಣು, ತುಂಬ ಒಳ್ಳೆಯ ಮನುಷ್ಯ. ಆಮೇಲೆ ಅದು ಫಸ್ಟು ಹೇಗಪ್ಪ ಇಷ್ಟೊಳ್ಳೆ ಆರ್ಟಿಸ್ಟು ಇವ್ರ ಜೊತೇಲಿ ಹೆಂಗೆ ಮಾಡೋಕ್ಕಾಗುತ್ತೆ ಅಂದರೆ, ನೀವೇನು ಯೋಚನೆ ಮಾಡಿಮ್ಮ, ನಿಮ್ಮಂಥ ರಂಗಭೂಮಿ ಕಲಾವಿದ್ರ ಜೊತೇಲಿ ನಾವು ಆ್ಯಕ್ಟ್ ಮಾಡ್ತಿರೋದೇ ನಮ್ಮದಿದು, ನಿಮ್ಗೇನು ಆ್ಯಕ್ಟಿಂಗ್ ಹೇಳ್ಕೊಡೋದೇ ಬೇಡ, ನಾನು ಸುಮಾರು ಕೇಳಿದ್ದೀನಿ ನಿಮ್ಮ ಬಗ್ಗೆ ಅಂತೇಳಿ ಅವ್ರ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಸರ್. ತುಂಬ ಭಾರ್ಗವ ಅವ್ರ ಡೈರೆಕ್ಷನ್ ತುಂಬ ಒಳ್ಳೆಯ ಡೈರೆಕ್ಷನ್. ಹೋಟ್ಲಲ್ಲಿ ಇಟ್ಟಿದ್ರು, ನಮ್ಮದು ಹೋದ್ವಿ, ಮುಗಿಸ್ಕೊಂಡು ಬಂದ್ವಿ ಸರ್, ಅಷ್ಟೇ. ಯಾವುದು ಥರನೂ ಇದಿಲ್ಲ, ತುಂಬ ಚೆನ್ನಾಗಿತ್ತು. ಸಿದ್ಧಲಿಂಗಣ್ಣ ಅವ್ರದ್ದು ಭೂತಾಯಿ ಮಕ್ಕಳು ಅಂತ ಕಾಣತ್ತೆ. ನೀವು ಭೂತಾಯಿ ಮಕ್ಕಳು, ಹೌದು, ಅದೇ ಮೋಸ್ಟ್ಲಿ ಅದೇ ಲಾಸ್ಟ್ ಹೇಳ್ಬೇಡಿ ಬಾ ನೀವು. ಅಲ್ಲ, ಲಾಸ್ಟೇನೆ ಸರ್, ಲಾಸ್ಟೇನೆ. ಮುಂದಕ್ಕೆ ಆಗ್ಬೋದಮ್ಮ, ಹೇಳಕ್ಕಾಗಲ್ಲ ಸರ್, ಇಷ್ಟು ವರ್ಷ ಇಲ್ಲದಿರೋದು ಇವಾಗ. ಅಲ್ಲ ನೋಡಿ ಸರ್, ಎಕ್ಸ್ಪೆಕ್ಟೆನ್ಸ್ ಮಾಡಿದ ತಕ್ಷಣ ಕರೀತಾರೆ ಅನ್ನೋ ಆಸೆ ಪಡಲ್ಲ ಸರ್ ನಾನು. ಏಕೆಂದ್ರೆ ಆಸೆ ಪಟ್ಟು ಬೇಡ, ಆಸೆ ಪಡಲ್ಲ. ಬಂತ ಸಂತೋಷ, ಬರ್ಲಿಲ್ವಾ ಇಷ್ಟೇ. ಅದೇ ನೀವು ಕಾರಲ್ಲಿ ಬರ್ತಾನೋ ಹೇಳ್ಕೊಂಡ್ ಬಂದ್ರಿ, ನಾನು ಅದನ್ನ ಜಸ್ಟ್ ಅಕ್ಸೆಪ್ಟ್ ಎವ್ರಿಥಿಂಗ್, ಐ ವೋಂಟ್ ಎಕ್ಸ್ಪೆಕ್ಟ್. ನಾನು ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಇನ್ನೊಂದು ನಿಮ್ ಬಗ್ಗೆ ನಾನು ಮಾತಾಡ್ಲೇಬೇಕಾಗಿರೋ ವಿಚಾರ ಅಂತಂದ್ರೆ ಮಾಲ್ಗುಡಿ ಡೇಸ್ ನಮ್ಮ ಶಂಕರ್ ನಾಗ್ ಸರ್ ಬಗ್ಗೆ. ನಾವು ಅಲ್ಲಿ ಇರುವಾಗ ಆಮೇಲೆ ಶಂಕರ್ ನಾಗ್ದು ಒಂದು ಫೋನ್ ಬಂತು, ಭಾರತಿ ಮಾಲ್ಗುಡಿ ಡೇಸ್ ಅಲ್ಲಿ ಮಾಡ್ತಿದ್ದೀರಿ ನೀವು ಅಂದ್ರೆ. ಅಯ್ಯೋ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ, ಶಂಕರ್ ನಾಗ್ ನನ್ನನ್ನು ಕರೀತಿ, ಯಾಕಂದ್ರೆ ನಾವು ಒಂದು 2-3 ಫಿಲ್ಮಲ್ಲಿ ಜೊತೆಲಿ ಮಾಡಿದ್ವಿ. ಅಂದ್ರೆ ನಾನು ಕಾಮಿಡಿ NS ರಾವ್ ಅವರುಗಳು, ಮಂದೀಪ್ ರಾಯ್ ಅವ್ರ ಜೊತೆಲಿ ಮಾಡ್ತಿದ್ದೆ, ಅದ್ರೆಲ್ಲ ಅವರು ಹೀರೋ ಆಗಿದ್ರು. ಅವಾಗ ಸಖತ್ ಕೀಟ್ಲೆ ಮಾಡೋರು ಅವರು. ನಾನು ರೇಗ್ಸೋವೆ, ಅವರು ರೇಗ್ಸೋವು. ತುಂಬಾ ಒಳ್ಳೆ ಮನುಷ್ಯಪ್ಪ, ತುಂಬಾ ಒಳ್ಳೆ ಮನುಷ್ಯ. ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ಲ, ಎಲ್ಲಾರ್ಗು ಒಂದೇ ತರ ಪ್ರೀತಿ ವಿಶ್ವಾಸ. ಜೆಂಟ್ಲ್ಮನ್ ಅಂದ್ರೆ ನಿಜವಾಗ್ಲೂ ನಾವು ಫಿಲ್ಮ್ ಲ್ಯಾಂಡ್ ಅಲ್ಲಿ ಅಷ್ಟು ಹೃದಯಕ್ಕೆ ಹತ್ರವಾಗಿರೋ ಮನುಷ್ಯ, ಎಲ್ಲಾ ರೀತಿಲೂ ಪರ್ಫೆಕ್ಟ್ ಅಂತಂದ್ರೆ ನಿಜವಾಗ್ಲೂ ಪರ್ಫೆಕ್ಷನ್ ಅಂದ್ರೆ ಶಂಕರ್ ನಾಗನ್. ಮಾಲ್ಗುಡಿ ಡೇಸ್ ಅದು 4ನೇ ಎಪಿಸೋಡ್ 5ನೇ ಎಪಿಸೋಡ್ ಇರಬಹುದು ಅದ್ರಲ್ಲಿ ಮಾಡಿದ್ದು. ಅದ್ರಲ್ಲಿ ಏನಾಯ್ತು, ಕಶ್ಯಪ್ ನನ್ ಕಪಾಳಕ್ಕೆ, ನನ್ ಬಾಟ್ಲು ಹೊಡೆದಾಕ್ಬಿಡ್ತೀನಿ ಕುಡಿತಾನಲ್ಲ ಗಂಡ ಅಂತ, ಅವಾಗ ಅವ್ರು ನನಗ್ ಕಪಾಳಕ್ಕೆ ಹೊಡೆಯೋ ಸೀನು. ರಾಮಚಂದ್ರ ಅವರು, ಫೇಮಸ್ ರಾಮಚಂದ್ರ ಅವರು ಕ್ಯಾಮ್ರಾಮೆನ್. ಸರಿ, ಅವರು ಹೇಳಿದ್ರು ನೋಡಿ ಹೀಗಿದೆ ಸೀನ್, ಓಕೆ ಅಂತಂದ್ರ. ಅದು ಬಿಫೋರ್ ಇದಕ್ ಮುಂಚೆನೆ ಅವ್ರ ಪಟಾರ್ ಅಂತ ಕಪಾಳಕ್ಕೆ ಹೊಡೆದು ಬಿಟ್ರು. ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು.
ಏನ್ರಿ ನೀವು ಆರ್ಟಿಸ್ಟ್ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಆಗ ಹೊಡಿತಾರ? ಆ ಹುಡುಗಿಗೆ ಪಾಪ ಏನು ಈ ತರ ಸಾರಿ ಸರ್ ಇನ್ನೊಂದು ಟೇಕ್ ಸರಿ ಮಾಡ್ತೀನಿ ಇದ್ರು. ಅವಾಗ ಶಂಕರ್ ನಾಗ್ ಸುಮ್ನೆ ಗುರ್ರಂತ ನೋಡ್ತಾ ಇದ್ರು. ಆಮೇಲೆ 2ನೇ ಟೇಕ್ ತಗೊಂಡವಾಗ್ಲೂ ಅವಾಗ್ಲೂ ಹಾಗೆ ಮಾಡ್ಬಿಟ್ರು ಅವರು. ಆಮೇಲೆ ನಾನೇ ಹೇಳ್ದೆ ಹೋಗ್ಲಿ ಬಿಡಿ ರಾಮಚಂದ್ರ ಅವರೇ, ಶಂಕರ್ ನಾವು ಟೇಕ್ ಹೋಗಿ ಆಗಿದ್ದು ಸರಿಮ್ಮ ಹೋಗ್ಲಿ ಬಿಡಿ, ಅದೇನ್ ದೊಡ್ಡ ಇಶ್ಯೂ ಬಿಡಿ ಹೋಗ್ಲಿ ಆಗುತ್ತೆ ಏನಾದ್ರೂ ಶಂಕರ್ ನಾಗು ಅಷ್ಟೇ. ಆಮೇಲೆ ಅವ್ರು ಹೇಳಿದ್ರು ನೋಡಿಪ್ಪ ನೀವು ಆರ್ಟಿಸ್ಟ್ಗಳಿಗೆ ಹೊಡಿಬಾರ್ದು, ಹೊಡಿದೇನೆ ಅದು ನೀವು ರಿಯಾಕ್ಟ್ ಮಾಡೋ ತರ ನೀವು ಈ ಕೈ ತಗೊಂಬಂದ ತಕ್ಷಣ ಅವ್ರು ತಿರ್ಗಿಸಿ ಇನ್ನೂ ಬಿಫೋರ್ ಟೈಮೇ ನೀವು ಬಿಫೋರ್ 2-3 ಸೆಕೆಂಡ್ ಇತ್ತು ಅಷ್ಟೊತ್ತು ಮುಂಚೆನೆ ನೀವು ಹೊಡೆದ್ ಬಿಡ್ತೀವಿ. ಯಾಕೆ ಮೊದ್ಲೇ ನೀವು ಮೈಂಡಲ್ಲಿ ಸೆಟಪ್ ಮಾಡ್ಕೊಂಡ್ಬಿಡ್ತೀವಿ ಇವಾಗ ನಾವು ಹೊಡಿಬೇಕು ಅನ್ನೋದು. ಅದಕ್ಕೆ ಹಾಗೆ ಬರೋದು, ಸ್ಪಾಂಟೇನಿಯಸ್ ಆಗಿ ಬರ್ಬೇಕದು. ಯಾಕೆ ಹೀಗ್ ಮಾಡ್ತೀರಿ ಅಂತ ಅವ್ರು ಶಂಕರ್ನಾಗ್ ಕೇಳಿದ್ರು. ಸಾರಿ ಪಾಪ ಅವ್ರು ಕೇಳ್ಕೊಂಡ್ರು. ಬಟ್ ತುಂಬಾ ಚೆನ್ನಾಗಿ ಬಂತು ಸೀನ್ ಎಲ್ಲ. ತುಂಬಾ ಒಳ್ಳೆ ಡೈರೆಕ್ಷನ್ ಅಪ್ಪ ಅವ್ರದ್ದು. ಡೈರೆಕ್ಷನ್ ಅಲ್ಲಿಂತೂ ಅಯ್ಯೋಪ್ಪ ನಿಜವಾಗ್ಲೂ ನಾ ಹೇಳ್ತೀನಿ, ಅವರಷ್ಟು ಫುಲ್ ಹೇಳಿದ್ನಲ್ಲ ಪರ್ಫೆಕ್ಷನ್ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಪರ್ಫೆಕ್ಷನ್. ಪ್ರೀತಿ, ಹ್ಯುಮ್ಯಾನಿಟಿ ಎಲ್ಲದ್ರಲ್ಲೂ ಕಲಾವಿದ್ರ ಜೊತೆಲ್ಲ ಅವರು ಸಹ ಕಲಾವಿದ್ರ ಜೊತೆ ನಡ್ಸ್ಕೊಳ್ದ. ಅವ್ರು ದೊಡ್ಡವರು, ನಾನ್ ಡೈರೆಕ್ಟ್ರು, ಅದು ಹೀರೋ ಅನ್ನೋದು ಇರ್ಲೇ ಇರ್ಲಿಲ್ಲ ಅವ್ರಿಗೆ. ನಾವೆಲ್ಲ ಒಂದು ಅನ್ನೋದು ಬಂದವರು. ತುಂಬಾ ಚೆನ್ನಾಗಿ ನಡ್ಸ್ಕೊಂಡವ್ರು. ಮಾಲ್ಗುಡಿ ಡೇಸ್ ಅಂತೂ ನನ್ನ ಲೈಫ್ ನಲ್ಲಿ ನಿಜವಾಗ್ಲೂ ಮರೆಯಲಾರದ ಇದು, ನನ್ನ ಜೀವನದ ಮರೆಯಲಾರದ ಘಟನೆ. ಶಂಕರ್ ನಾಗನ್ನ ಹಾಗೆ ಈವನ್ ಅರುಂಧತಿ ನಾಗೂ ಅಷ್ಟೇ, ಅವ್ರ ಮಿಸ್ಸಸ್ ಅಷ್ಟೇ. ಅಪ್ಪ ಕಲಾವಿದ್ರು ಅಂದ್ರೆ ಅದೇನ್ ಪ್ರೀತಿ. ಯಾಕೆಂದ್ರೆ ಬೀಯಿಂಗ್ ಎ ಆರ್ಟಿಸ್ಟ್, ಅವರು ಆರ್ಟಿಸ್ಟೇ ಅಲ್ವಾ. ಇಬ್ರು ಗಂಡ ಹೆಂಡತಿ ದಂಪತಿಗಳಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ಸೂಪರ್ ಜೋಡಿ. ಹೀಗೆ ಇದಿಷ್ಟೆಲ್ಲ ಆದ್ಮೇಲೆ ನಾಟಕಗಳು ಶುರು ಮಾಡಿದೆ. ನಾಟಕಗಳು ನಾನೇ ಖರ್ಚು ಮಾಡಿ ನಾನೇ ಮಾಡಕ್ ಶುರು ಮಾಡಿದೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು. ಅಲ್ಲಿ ರಂಗಭೂಮಿನಲ್ಲೂ ಎಲ್ಲಿ ಇವಳು ಸೆಟ್ಲ್ ಆಗ್ಬಿಡ್ತಾಳ ಅಲ್ಲೂ ಬೇಕಾದಷ್ಟು ರಾಜಕೀಯ ನಡೀತು. ಸುಮಾರು ತುಂಬಾನೇ ಇದೆ ಸರ್, ಅಲ್ಲಿ ತುಂಬಾನೇ ಇದೆ. ಆ ಗ್ರೂಪು ಈ ಗ್ರೂಪು ಇವ್ರ ಹೆಸರುಗಳು ಹೇಳಲ್ಲ ನಾನು, ಒಳ್ಳೊಳ್ಳೆ ಗ್ರೂಪೇ ಎಲ್ಲ ನೋಟೆಡ್ ಒಳ್ಳೊಳ್ಳೆ ಗ್ರೂಪ್ಗಳು. ಎಲ್ಲಿ ಇವಳು ಸೆಟ್ಲ್ ಆಗ್ಬಿಡ್ತಾಳೋ ಒಂದು ಹೆಣ್ಣಾಗಿ ಇವಳು ಸಿಂಚನ ಅಂತ ಶುರು ಮಾಡಿದೆ ನಾನು. ನಮ್ ತಂಡ ಅಂತ. ಅವಾಗ ಸುಮಾರು ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಸೂರ್ಯಾಸ್ತದಿಂದ ಸೂರ್ಯೋದಯ ನನ್ನ ಫೇವ್ರೇಟ್ ನಾಟಕ ಸರ್. ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಯಾರೋ ನಾಟಕ ಆ್ಯಕ್ಟ್ ಮಾಡಿಸಿ ನೀವೇ ಮಾಡಬೇಕು ಅಂತ ಹೇಳಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಒಳ್ಳೆ ನಾಟಕಗಳು. ಇಡಿಪಸ್ ಅನ್ನೋ ನಾಟಕ ಡೈರೆಕ್ಟ್ ಮಾಡಿದೆ ನಾನೇ. ಎಷ್ಟು ಒಳ್ಳೆ ನನ್ನ ಮೊದಲನೇ ಮಗು ಸರ್ ಅದು. ಇಡಿಪಸ್ ಅಲ್ಲ ಸಾರಿ, ಇದು ಸ್ಪಾಟಕಸ್, ಗುಲಾಮ್ರದ ಬಗ್ಗೆ. ಕರ್ನಾಟಕದಲ್ಲಿ ಜೀತ ಪದ್ಧತಿ ಬಗ್ಗೆ, ಗುಲಾಮ್ರ ಬಗ್ಗೆ ಬರೆದಿದ್ದು ನಾಟಕ ಮಾಡಿದೆ. ಐ ಆಮ್ ದಿ ಫಸ್ಟ್ ಲೇಡಿ. ಸ್ಪಾಟಕಸ್ ಅಂತ. ಅದು ಹೊರಗಡೆ ಔಟ್ ಡೋರ್ ಇದರಲ್ಲಿ ಸರ್, ಇಂಡೋರ್ಗಿಂತ ಔಟ್ಡೋರೇ. ಇಲ್ಲಿ ನಾನು ತುಮಕೂರಿನಲ್ಲಿ ವರ್ಕ್ಶಾಪ್ ಮಾಡಿದೆ. ವರ್ಕ್ಶಾಪ್ ಮಾಡಿದಾಗ ನಾನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ, ಹೀಗೆ ಮಾಡ್ತಾ ಇದ್ದೀನಿ, ಇಷ್ಟು ಆರ್ಟಿಸ್ಟ್ ಬೇಕು, ಇದರಲ್ಲಿ ಏಜ್ ಲಿಮಿಟ್ ಇಲ್ಲ, ದೋಸ್ ಹೂ ಆರ್ ಯಾರ್ಯಾರಿಗೆ ಇಷ್ಟ ಇದೆಯೋ ಎಲ್ಲರೂ ಬರ್ಬೋದು. ಸುಮಾರು 60 ಜನ ಬಂದಿದ್ರು ಸರ್. ಮರ್ಚೆಂಟ್ಸು, ಸ್ಕೂಲ್ ಸ್ಟೂಡೆಂಟ್ಸು, ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಬ್ಯಾಂಕ್ ವರ್ಕರ್ಸು, ಆಮೇಲೆ ಬಿಸ್ನೆಸ್ ಮಾಡೋರು, ಆಮೇಲೆ ಇದು ಪ್ರಾವಿಷನ್ ಅಂಗಡಿ ಇಟ್ಕೊಂಡಿರೋರು, ಅವರು ಎಲ್ಲ 60 ಜನ ಬಂದಿದ್ದು ಸರ್. 60 ವರ್ಷದವ್ರಿಗೂ ಬಂದಿದ್ದು. ನಾನು ಸುಮಾರು 24-30 ಜನ ಸೆಲೆಕ್ಟ್ ಮಾಡಿದೆ ಸರ್. ಅವರಲ್ಲಿ ಸುಮಾರು 15ರಿಂದ 20 ದಿವಸ ವರ್ಕ್ಶಾಪ್ ಮಾಡಿದೆ. ಸೌಂಡ್ ಅಂಡ್ ಮೂಮೆಂಟ್ ಅಂತ. ಅದು ಜೀತ ಪದ್ಧತಿಯ ಗುಲಾಮ್ರದಾಗಿಂದ ಅದು ಸೌಂಡ್ ಅಂಡ್ ಮೂಮೆಂಟ್ ಜಾಸ್ತಿ ಬೇಕು. ಅದಕ್ಕೆ ಸೆಲೆಕ್ಟ್ ಮಾಡಿ ಅದ್ರಲ್ಲಿ ಮಾಡಿಸ್ದೆ ಸರ್. ಸೇಂಟ್ ಮೇರೀಸ್ ಕಾನ್ವೆಂಟಲ್ಲಿ ಮರಳಿತ್ತು ಅದು ಕರೆಕ್ಟಾಗಿ ಜಾಗ. ಆವಾಗ ಅವರು ಲಯನ್ಸ್ ಕ್ಲಬ್ನವರು ಸಾಂಗ್ಲಿಯಾನ ಅನ್ನೋರು ಇನಾಗ್ರೇಷನ್ ಮಾಡಿದ್ರು. ಇನಾಗ್ರೇಷನ್ ಮಾಡಿ ಅದರಲ್ಲಿ ವರ್ಕ್ಶಾಪ್ ಶುರು ಮಾಡಿಸಿದ್ದು ಅವರಿಂದಾನೆ, ಲಯನ್ಸ್ ಕ್ಲಬ್ನವ್ರು ಶುರು ಮಾಡಿಸಿದ್ದೆ. ಅಲ್ಲಿ ಮಾಡಿಸ್ದೆ. ಸೂಪರ್ ನಾಟಕ ಸರ್. ನಾಟಕ ಶುರು ಆಗಿದೆ, 5 ನಿಮಿಷ ಆಗಿದೆ, ಕರೆಂಟ್ ಹೊಟ್ಟೋಯ್ತು. ಹೋಲ್ ಸಿಟಿಲಿ ಕರೆಂಟ್ ಹೋಗೋಯ್ತು. ಏನಪ್ಪ ಮಾಡೋದು? ಫಸ್ಟ್ ನಾಟಕ ನನಗೆ ಡಗ ಅಂತ ಇದೆ. ಅವ್ರಿಗೆ ನಾನು ಅರಿನಾ ಟೈಪಲ್ಲಿಂದ, ಗ್ರೀಕ್ ಅರಿನಾ ಟೈಪಲ್ಲಿಂದ್ರೆ ಸುತ್ತಲೂ ಆಡಿಯನ್ಸ್ ಇರ್ತಾರೆ ಸರ್, ಮಧ್ಯ ಆಕ್ಟ್ ಮಾಡೋದು ರೌಂಡ್ ತರ. ಆ ಮಧ್ಯ ಬ್ರೇಕ್ ಮಾಡ್ತೀನಿ, ಬ್ರೇಕ್ ಮಾಡಿ ಎಂಟ್ರಿ ಎಕ್ಸಿಟ್ಗೆ, ಆರ್ಟಿಸ್ಟ್ ಎಕ್ಸಿಟ್ ಇದು ಮಧ್ಯ ಆಕ್ಟ್ ಮಾಡೋದು.
ಎಕ್ಸಿಟ್ ಎಂಟ್ರಿ ತೋರಿಸ್ತೀವಿ, ಸುತ್ತಲೂ ಜನ ಕೂತಿರ್ತಾರೆ. ಅವಾಗ ಏನು ಮಾಡಿದ್ರು ಸರ್, ನೀವು ನಂಬಿ ನಾನು ಯಾರಿಗೂ ಹೇಳಲಿಲ್ಲ, ಅಲ್ಲಿ ಯಾರ್ಯಾರು ಆಡಿಯನ್ಸ್ ಕಾರಲ್ಲಿ ಬಂದಿದ್ರು ಎಲ್ಲಿ ಆ ಗ್ಯಾಪ್ ಇತ್ತಲ್ಲ ಆ ಜಾಗದಲ್ಲಿ ಜೀಪ್ಗಳು ಕಾರುಗಳು ಆನ್ ಮಾಡ್ಕೊಂಡು ನಿಂತ್ಕೊಂಡ್ರು ಲೈಟ್ಗೆ ಕಂಟಿನ್ಯೂ ಮಾಡ್ಲಿ ಅಂತ. ಹಂಗೆ ಮಾಡಿದ್ರು ಸರ್, ತುಂಬ ಚೆನ್ನಾಗಿ ಬಂತು ನಾಟಕ. ಅಂದರೆ ನನ್ನ ಮೊದಲನೇ ಮಗು ಸೂಪರ್ ಆಗಿತ್ತು ಸರ್. ಅಲ್ಲಾದಮೇಲೆ ಚಿತ್ರಕಲಾ ಪರಿಷತ್ತಲ್ಲಿ ಅವಾಗ ಓಪನ್ ಏರ್ ಥಿಯೇಟರ್ ಇತ್ತು, ಅಲ್ಲಿ ಒಂದು ಮಾಡಿಸ್ದೆ. ಆಮೇಲೆ ಥಿಯೇಟ್ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ಮಕ್ಕಳೆಲ್ಲ ಇಷ್ಟಪಟ್ಟರು, ಬಾಡ್ಸೋಣ ಬನ್ನಿ ಕಲಾಕ್ಷೇತ್ರದಲ್ಲಿ ಮಾಡಿಸ್ದೆ. ಆಮೇಲೆ ಅಲ್ಲಿಂದ ಇದೇ ನಾಟಕ ಎಲ್ಲ ಮಾಡಿಸಿದಾಗ ಪಾಲಿಟಿಕ್ಸ್ ಶುರು ಆಯ್ತಲ್ಲ, ಇವಳೆಲ್ಲಿ ಮುಂದೆ ಬಂದ್ಬಿಡ್ತಾಳೋ ಅದು ನಾಲ್ಕು ಸುಮಾರು ನಾಟಕಗಳು ಮಾಡಿದ್ರು ಜನ ಮಾಡಿದ್ರು, ಆ್ಯಕ್ಟಿವ್ ಮಾಡಿದ್ರು. ನನಗೆ ಗೊತ್ತಲ್ವ, ನನಗೆ ಮಾಡಿದಾಗ ನನಗೆ ಯಾರೂ ಒಂದು ಪೈಸೆ, ಕಟ್ಟೆ ರಾಮಚಂದ್ರ ಒಬ್ಬರೇ ನಂಗೆ 250 ರೂಪಾಯಿ ಕೊಟ್ಟಿದ್ದೀನಿ, ಯಾರು ಒಂದು ಪೈಸಾ ಕೊಟ್ಟಿಲ್ಲ ನನಗೆ. ನಾನು ಅದ್ರ ಬಗ್ಗೆ ನಂಗೆ ಬೇಸರನೂ ಇಲ್ಲ ಸರ್, ಬೇಸರನೂ ಇಲ್ಲ. ಆಮೇಲೆ ಅಲ್ಲಿ ನಾನು ಮಾಡಿದಾಗ ನಂಗೆ ಏನು ಬರುತ್ತೋ ಏನು ಸಿಕ್ಕಿದ್ರಲ್ಲಿ ಎಲ್ಲರಿಗೂ ಇಷ್ಟಿಷ್ಟು ಅಂತ ಹಂಚಿಬಿಡ್ತಿದ್ದೆ, ಎಷ್ಟೇ ಆಗಲಿ ಹಂಚ್ತಿದ್ದೆ. ಆಮೇಲೆ ಫಸ್ಟು ಸೇವೆ ಮಾಡಿಸ್ದೆ ಸಾಸ್ನೂರ್ ಅವ್ರದ್ದು, ಅವರು ನಾಟಕ ಬರೆದಿದ್ರು. ಸರಿ ನಾಟಕ ಮಾಡಿಸ್ತೀನಿ, ನೀವೇ ಡ್ರಾಮಟೈಸ್ ಮಾಡಿ. ನಾನು ಡ್ರಾಮಟೈಸ್ ಮಾಡಿಲ್ಲಮ್ಮ, ನೀವು ಹೇಳಿ ಸರ್, ನಾನು ಹೇಳ್ತೀನಿ, ನೀವು ಬರ್ಕೊಂಡೋಗಿಲ್ಲ, ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ನೀವು ಮಾಡ್ಕೊಂಡೋಗಿ. ಅವ್ರು ಮಾಡಿಕೊಟ್ರು. ಅದು ನಾನು ಸ್ವಲ್ಪ ಸರಿ ಮಾಡ್ಕೋಬೋದು, ಧಾರಾಳವಾಗಿ ಮಾಡ್ಕೊಮ್ಮ ಅಂತಂದರು. ಸರಿ ಆಮೇಲೆ ಮಾಡಿದೆ. ಫಸ್ಟ್ ಶೋಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು. ಅದ್ರಲ್ಲಿ ನಮ್ಮ ತಾಯಿ ಹತ್ರ ಆ್ಯಕ್ಟ್ ಮಾಡಿಸ್ದೆ ಸರ್, ಜೋಗತಿ ಕ್ಯಾರೆಕ್ಟರು ನಾನು ಆ್ಯಕ್ಟ್ ಮಾಡಿದ್ದೆ. ಜೋಗತಿ ಕ್ಯಾರೆಕ್ಟ್ರು ಅವರೇ ಮೇಯ್ನು, ಶಿ ಈಸ್ ದಿ ಮೇನ್ ಲೀಡ್ ಕ್ಯಾರೆಕ್ಟರ್, ನಮ್ಮ ತಾಯಿ. ಅವ್ರ ಹತ್ರ ಮಾಡಿಸ್ದೆ. ಆ ರಿಹರ್ಸಲ್ ಮಾಡಿಸೋವಾಗ ಸರ್, ಅಮ್ಮ ಆ್ಯಕ್ಟ್ ಮಾಡೋರು ಬೇಜಾರು ಬೈದು ಬಿಡ್ತಿದ್ದೆ, ನೀ ಮಾಡೋ ಹಾಗೆ ಆ್ಯಕ್ಟ್ ಮಾಡೋ ಹಾಗೆ ಮಾಡಿ, ಇಲ್ಲ ಹೊಟ್ಟೋಗ್ತಾ ಇರು. ಹಾಗೆ ಗಲಾಟೆ, ಏನು ಹಿಂಗೆ ಹೇಳ್ತೆ, ನಿಮ್ಮಮ್ಮ ಇಲ್ಲಿ ಅಮ್ಮ ಮಗಳು ಅಲ್ಲ, ನಾನು ಡೈರೆಕ್ಟ್ರು, ನೀನು ಆ್ಯಕ್ಟರು, ದಟ್ಸ್ ಆಲ್. ಇಲ್ಲಿ ಚಪ್ಪಾಳೆ ತಗೊಳ್ಳೋದು ನೀನು, ನಾನಲ್ಲ ಸ್ಟೇಜ್ ಮೇಲೆ ಅಂತಂದು. ಸರಿ ಕಣಮ್ಮ ಅಂತನೋರು. ಆಮೇಲೆ ಕಲಾಕ್ಷೇತ್ರದಲ್ಲಿ ನಾಟಕ ಆಯಿತು ಸರ್, ಬಂದಿದ್ದು ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಆ ಜೋಗತಿ 10 ನಿಮಿಷದ್ದು ಮೌನ ಆ್ಯಕ್ಟಿಂಗ್ ಇದೆ, ಸೋಲೋ. ಅವಳು ಜೀವನದಲ್ಲಿ ನಡೆದಿದ್ದನ್ ಕತೆನ ಅವಳು ಹೇಗೆ ಅವಳು ಜೋಗತಿ ಆದ್ಲಿಂತ ಅವಳು ಹೇಳ್ಕೊತಾಳೆ. ಬೇರೆಯವ್ರ ಜೋಗತಿ ಯಾಕೆ ನಾನು ಇಷ್ಟು ಹಾರ್ಷ್ ಆದೆ ಅಂತ ಅವಳು ಹೇಳ್ಕೊಳ್ಳೋದು, ಸೆಲ್ಫ್ ನರೇಷನ್. ಅದು ಬೋರ್ ಆಗಬಾರ್ದು, ಆ ಥರ ಮಾಡಿಸಿದ್ದೆ. ಪಿನ್ ಡ್ರಾಪ್ ಸೈಲೆನ್ಸ್ ಏನ್ ಬರ್ತಿತ್ತು ಸರ್ ಶಬ್ದ, ಅಯ್ಯೋ ಅಯ್ಯೋ ಛೇ ಇಷ್ಟೇ ಬರ್ತಿತ್ತು ಸರ್, ಇಷ್ಟೇ ಬರ್ತಿತ್ತು. ಒಂದು ಕ್ಲಾಪ್ಸ್ ತಗೊಂಡ್ರು, ಇವಾಗಲೂ ನಂಗೆ ಮೈ ಜುಮ್ ಅಂತ ಇದೆ ಸರ್. ಫ್ಯಾಂಟಾಸ್ಟಿಕ್, ಸೂಪರ್ ನಾಟಕ. ಸಾಸ್ನೂರ್ ಅವ್ರು ಬಂದ್ಬಿಟ್ಟು, ಭಾರತಿ ನಿಂಗೆ ಕೈ ಮುತ್ತಿ ಸರ್, ಸುಮ್ಮನಿರಿ ಸರ್, ನೀವು ನಂಗೆ ದೊಡ್ಡ ಮನ್ಸು ಮಾಡಿಕೊಟ್ಟಿದ್ದಕ್ಕೆ. ನನ್ನನ್ನು ಫಸ್ಟ್ ಡ್ರಾಮಟೈಸರ್ ಆಗಿ ಮಾಡಿದ್ದೀನು ನೀನಮ್ಮ. ಅವರೇ ನನಗೆ ಸಂಸ್ಕೃತಿ ಇಲಾಖೆನಲ್ಲಿ ಡೈರೆಕ್ಟರ್ ಆಗಿದ್ರು ಸರ್. ನನಗೆ ಇದು ಸ್ಕಾಲರ್ಶಿಪ್ ಸರಿಯಾಗಿ ಅವ್ರು ಬಂದ್ಮೇಲೆ ಸರಿಯಾಗಿ ಅವಾಗ ಅಲ್ಲಿ ಬಂದ ಮೇಲೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಬೆತ್ತಲೆ ಸೇವೆ ಇದೆಯಲ್ಲ ಅದು ಡ್ರಾಮಟೈಸ್ ಮಾಡಿಕೊಡಿ, ನಾನು ಮಾಡಿಸ್ತೀನಿ ನಾಟಕ ಅಂತ ಹೇಳಿದ್ದೆ. ಫ್ಯಾಂಟಾಸ್ಟಿಕ್. ಸಡನ್ ಆಗಿ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಯಾಕೆ ನೀವು ಬಣ್ಣದ ಬದುಕಿಂದ, ಚಿತ್ರರಂಗದಿಂದ, ನಮ್ಮಿಂದ, ಬೆಳ್ಳಿ ಪರದೆಯಿಂದ ದೂರ ಆಗ್ಬಿಟ್ರಿ ನೀವು? ಇಲ್ಲ ಸರ್, ಆಮೇಲೆ ಕಾಲ್ಫರ್ ಆಯ್ತು. ಇದರಿಂದ ಅಮ್ಮ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೊಡೆ ಯಾವುದೋ ಕಾಲ್ಫರ್ ಆಗಿದೆ, ಅಪ್ಲೈ ಮಾಡಿ. ಕಾಲ್ಫರ್ ಆಯಿತು ಪೇಪರಲ್ಲಿ ಇಲ್ಲ, ಪೇಪರ್ KPSC ಇಂದ ಬಂದಿತ್ತು. ಹೀಗೆ ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ಗೆ ಆರ್ಟಿಸ್ಟ್ಗಳು ಬೇಕಾಗಿದ್ದಾರೆ ಅಂತ. ಅವ್ರಿಗೆ ಇದೇನು ಎಕ್ಸ್ಪೀರಿಯನ್ಸ್ ಬೇಕು, ಇದು ಯಾವುದು ಈ ಥರ ಏನೇನು ಬೇಕೋ ಕಂಡೀಷನ್ಸ್ ಹಾಕಿದ್ರು. ಸರಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳೆ. ಬೇಡಮ್ಮ ನಂಗೆ ಇಷ್ಟ ಇಲ್ಲ, ನಾನು ಇದು ಆ್ಯಕ್ಟಿಂಗ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತಾನೆ ಆಸೆ, ನಾಟಕಗಳು ಡೈರೆಕ್ಟ್ ಮಾಡ್ತೀನಿ, ಇದು ಹೋಗ್ತೀನಿ. ಇಲ್ಲ ಭಾರತಿ, ಇದನ್ನು ಮಾಡಿ ಜೀವನದಲ್ಲಿ ಬದುಕೋಕ್ಕಾಗಲ್ಲ, ಇದು ಒಂಥರ ವೇವ್ ಬಂದರೆ ಬರುತ್ತೆ, ಇಲ್ಲಾಂದ್ರೆ ಕೇಳೋರಿಲ್ಲಮ್ಮ, ಬೇಡ, ನಾನು ಆರ್ಟಿಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಜೀವನ ನಡ್ಸೋಕ್ಕಾಗಲ್ಲ. ನಿನಗೆ ಮಗಳಿದ್ದಾಳೆ, ಮಗ ಇದ್ದಾನೆ, ಅವ್ರದ್ದು ಮಗ ಬಿಡು, ಕೋಪಣ ಹಾಕ್ಕೊಂಡು ಓಡಾಡ್ಬೋದು, ಬಟ್ ಮಗು ಇದೆ, ಅದು ಜೀವನ ರೂಪಿಸ್ಬೇಕು, ನಿಂಗೆ ಕೆಲಸ ಬೇಕು. ಬರ್ತಿದ್ದೆ ಅಮ್ಮನ ಬಲವಂತಕ್ಕೆ ಹೋದೆ. ಅಲ್ಲಿ ಸರ್ ಇಂಟರ್ವ್ಯೂ ಆದಮೇಲೆ ಹೇಳ್ತೀನಿ ರಘುವರೇ, ಇಂಟರ್ವ್ಯೂ ಆದಮೇಲೆ ನಡಿಯಮ್ಮ ಮನೆಗೆ ಹೋಗೋಣ, ವಡೆ ಪಾಸ ತಿನ್ಕೊಂಡು. ಸಿಗಲ್ಲಮ್ಮ ನಮಗೆ, ಸಿಗಲ್ಲ, ಬರ ಸಿಗಲ್ಲ ಅಂತಂದರೆ, ನೋಡಮ್ಮ ಇದಕ್ಕೆ ಇದು ಇನ್ಫ್ಲೂಯೆನ್ಸ್ ಇರಬೇಕು, ಗೌರ್ಮೆಂಟ್ ಕೇಳಲ್ಲ ಇನ್ಫ್ಲೂಯೆನ್ಸ್ ಬೇಕು, ಇಲ್ಲ ಎಷ್ಟೋ ಕೊಡಬೇಕು ಅಂತಾರೆ ದುಡ್ಡು, ಅದೆಲ್ಲ ನಾವೆಲ್ಲೇ ನಮ್ಮ ಹತ್ರ ಇದೆಯಾ, ನಾವು ಜೀವನ ನಡೆಸೋದೇ ಕಷ್ಟ ಆಗಿದೆ, ಬೇಡ ಇದೇ ನೋಡ್ಕೊಂಡು ಹೋಗೋಣ, ಇದೇ ರಿಸಲ್ಟ್ ನೋಡ್ಕೊಂಡಾಗ ಇನ್ನೊಂದು 3 hours 5 ಗಂಟೆಗೆ ರಿಸಲ್ಟ್ ಹಾಕ್ತಾರೆ. ಸರಿ ರಿಸಲ್ಟಲ್ಲಿ ಫಸ್ಟ್ ಹೆಸರು ನನ್ನೇ ಇತ್ತು, ಸೆಲೆಕ್ಟೆಡ್.
ಚೆನ್ನವ್ರು ಅವಾಗ್ಲೇ ಬಂದಿದ್ದು. ಚೆನ್ನ ಬಂದಿದ್ರು. ಚೆನ್ನ ಅದು ಫಸ್ಟ್ ಹೆಸರನ್ನೇ ಬಟ್ ಅದೇನ ಅದು ಆಕ್ಟಿಂಗ್. ಅವ್ರು ಇಂಟರ್ವ್ಯೂ ಮಾಡ್ತಾರಲ್ಲ ಸರ್, ಅದೆಲ್ಲ 8 ಜನ ಕೂತಿರ್ತಾರೆ, ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಬಿಸಾಕ್ತಾ ಇರ್ತಾರೆ. ನಮ್ಮ ಬೋಲ್ಡ್ನೆಸ್ಸು, ನಾವು ಹೇಗೆ ಉತ್ತರಿಸ್ತಾ ಇದ್ದೀವಿ, ರೆಲೆವೆಂಟಾಗಿ ಮಾತಾಡ್ತಿದ್ದೀವ ಇಲ್ಲ, ಆಮೇಲೆ ಅದು ಪ್ಲಸ್ ಅವರು ಎಲ್ಲ ಮಾರ್ಕ್ಗಳದ್ದು ಆ್ಯಡ್ ಮಾಡಿ ನಮ್ಮ SSLC ಪರ್ಸೆಂಟೇಜ್ ರಿಯೇಟ್ ಮಾಡ್ತಾರೆ. ಯಾರ್ದು ಹೈಯೆಸ್ಟ್ ಬಂದಿರ್ತಾರೋ ಅವ್ರದ್ದು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸರಿ, ಅದ್ರಲ್ಲಿ ನಂದು ಕೇಳಿದ್ದು, ನಾನು ಅವಾಗ ತಾನೇ ಪಯಣ ಅಂತ ಒಂದು ಅಬ್ಸರ್ಡ್ ನಾಟಕ ಮಾಡಿದ್ದೆ, 2 ಮಾಟಗಾತಿ ಅನ್ನೋದು ನಾಟಕ ಇವ್ರದ್ದು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇತ್ತಲ್ಲ, ಅದನ್ನ ಒಂದು ಹಿಂದಿ ಒಂದು ನಾಟಕ ಆಯಿತು. ಅದನ್ನ ಕನ್ನಡಕ್ಕೆ ನಮ್ಮ ತಾಯಿ ಹತ್ರ ಟ್ರಾನ್ಸ್ಲೇಟ್ ಮಾಡಿಸಿ ಅದನ್ನ ನಾನು ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಸರ್. ಅದು 2 ನಾಟಕ, ಮಧ್ಯ ಒಂದು ಇಂಟರ್ವೆಲ್, ಆ ಥರ ಮಾಡಿಸಿದ್ದೆ ನಾನು. ಸರಿ, ಅದು ಅಬ್ಸರ್ವ್ ನಾಟಕದ ಬಗ್ಗೆ ಕೇಳಿದ್ರು. ಆರ್ ನಾಗೇಶ್ ಅವರು ಬಂದಿದ್ರು ಅವಾಗ ಸರಿ ಅಬ್ಸರ್ವ್ ನಾಟಕದ ಬಗ್ಗೆ ಕೇಳಿದ್ರು. ಆಮೇಲೆ ಅವ್ರು ಎಲ್ಲಕ್ಕೆ 8 ಜನ ಕೂತಿದ್ರು. ನಂಗೆ ಅಷ್ಟು ಗೊತ್ತಿಲ್ಲ. ಉಮಾಶ್ರೀ ಬಂದಿದ್ಲು. ಉಮಾಶ್ರೀ ಇಷ್ಟು ಎತ್ತರ ಫ್ರೇಮು ಇದೆಲ್ಲ ತೊಗೊಂಡು ಬಂದಿದ್ರು ಸರ್. ತೊಗೊಂಬಂದರು. ನಾನು ಸೆಲೆಕ್ಟ್ ಆಗಿಬಿಟ್ಟು, ಅವರು ಸೆಲೆಕ್ಟ್ ಆಗಲಿಲ್ಲ. ಕೊನೆಗೆ ಇದು ಹೇಳ್ತೀನಿ, ಸುಂದರ್ಶ್ರೀ ಅವರು ಕೇಸ್ ಹಾಕಿದ್ರು. ಅವರು ನನಗೆ ಸಿಗಲಿಲ್ಲ, ಅವ್ರಿಗೆ ಹಾಕಿ ಕೊಟ್ಟಿದ್ದೀರಿ ಅಂತಂದ್ಬಿಟ್ಟು ಕೋರ್ಟಲ್ಲಿ ಸರ್ಕಾರದ ಮೇಲೆ ಹಾಕಿದ್ರು. ಸರ್ಕಾರ ಏನಾಯಿತು, ಏನಪ್ಪ ಅವರು ಅದೇನಾಗಿತ್ತೆ, ಅವ್ರು ಏನೇನು ಕೇಳಿದ್ರು ಅದು ನೀಡ್ ಹೇಳಲಿಲ್ಲ. ಆಮೇಲೆ ಅದೇನೋ ಏನೋ ಆ ಟೈಮ್ ಒಳಗಡೆ ಕೊಡಬೇಕಿತ್ತು, ಆ ಟೈಮ್ ಒಳಗಡೆ ಕೊಟ್ಟಿಲ್ಲ, ಅದಕ್ಕೆ ನಾವು ನಿಮ್ಮನ್ನು ಕರೆದಿರಲಿಲ್ಲ ಅಂತ ಏನೋ ನಡೀತಿತ್ತು. ಅವರು ಸುಂದರ್ಶಿಗೂ ಸರ್ಕಾರಕ್ಕೂ ನಡೀತಾ ಇತ್ತು. ಆಮೇಲೆ ಅದೊಂದಷ್ಟು ಎಲ್ಲ ಆಯಿತು. ಅದಕ್ಕೊಂದಷ್ಟು ನನಗೆ ಬೇರೆಯವರಿಂದ ಎಲ್ಲ ಅರ್ಚನೆಗಳು ಪೂಜೆಗಳು ಎಲ್ಲ ನಡೀತಾ ಇತ್ತು. ಇವಳಿಂದ ಹೋಯ್ತು ಹಾಗೆ ಅಂತಂದ್ಬಿಟ್ಟು ಆಮೇಲೆ ಆ ಟೈಮಲ್ಲಿ ಪಾಪ ಯಾರೋ ಒಬ್ರು ಬಂದು ನೀವು ಸೆಲೆಕ್ಟ್ ಆಗೋಗಿತ್ತೆ. ರಾತ್ರಿ 9 ಗಂಟೆಗೆ ಬಂದಿದ್ದ ನಮ್ಮ ಮನೆಗೆ. ಚೆನ್ನ ಬಂದು ಕಪ್ಪಣ್ಣ ಅವ್ರು ಕಳಿಸಿದ್ರು, ಶ್ರೀನಿವಾಸ್ ಅವರು. ಯಾರಪ್ಪ ನೀನು ಇಲ್ಲ ಕಳಿಸಿದಾರೆ, ನಿಮ್ಮದು ಪರ್ಸೆಂಟೇಜ್ ಏನು SSLCನಲ್ಲಿ ಅಂತ ಕೇಳೋಕ್ಕೆ. ಯಾಕಪ್ಪ ಅಷ್ಟೊಂದು ಅಂತಂದೆ. ಇಲ್ಲ ಹೇಳಿ ಭಾರತೀಯವರೇ, ಕಪ್ಪಣ್ಣ ಅವ್ರು ಕಳ್ಸೋದು, ಎಲ್ಲರೂ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಕೂತಿದ್ದೀವಿ, ಹೇಳಿ. ಅಯ್ಯೋ ಹೇಳಪ್ಪ, ಏನಪ್ಪ ಆದಿದೆ, ಇಲ್ಲ ಹೇಳಿದ್ದು 85% ಹೋಗಿ ಹೇಳಿದ್ದಾರೆ. ಓ ಸರಿ, ಸೆಲೆಕ್ಟ್ ಆಗ್ತಾರೆ ಅಂತ ಏನೋ ಗೊತ್ತೆ. ಆಮೇಲೆ ನೆಕ್ಸ್ಟ್ ಒಬ್ಬ ಬಂದು ನಾವೆಲ್ಲ ಮಾತಾಡ್ತೀವಿ, ಯಾರೋ ಒಬ್ಬರು ಬಂದ್ಬಿಟ್ಟು ಕಟ್ ನೋಟುಗಳು ನಮ್ಮಮ್ಮ ಕೂತು ಹಿಂಗೆ ತೊಗೊಳಮ್ಮ ಇಷ್ಟು ನೋಟು ಇಷ್ಟು ಕಟ್ಟುಗಳು ಹಾಕಿದ್ರು. ಏನಪ್ಪ ಇದು ಅಂತ ನಾವೆಲ್ಲ ಅಲ್ಲೇ ಕೂತಿದ್ವಿ. ದಯವಿಟ್ಟು ಇದು ದುಡ್ಡು ತೊಗೊಂಡು ನಿಮ್ಮ ಮಗಳನ್ನ ಕೆಲ್ಸಕ್ಕೆ ಸೇರಬೇಡಿ ಅಂಥೇಳಿ ನಾನು ಸೇರ್ಕೋಬೇಕು ಅಂತಂದ್ರು. ನಮ್ಮಮ್ಮ ಹೇಳಿದ್ರು, 1 ನಿಮಿಷ ಇರಪ್ಪ, ಇದು ತಗೋ ಇದನ್ನು ಅಂತಂದ್ಬಿಟ್ಟು ನೋಡಿ, ಅವಳಿಗೆ ಗಂಡ ಇಲ್ಲದೆ ಇರೋಳು, ಮಗು ಹೆಣ್ಮಗು ಇದೆ, ಅದೇ ಹೆಣ್ಮಗು. ಅವಳು ಜೀವನ ಹೇಗೆ ನಡೆಸಬೇಕು ನಿಮಗೆ ಕೊಟ್ಬಿಟ್ಟು? ಹೆಣ್ಮಗು ಮುಂದೆ ಬರಬೇಕಾ? ಗಂಡು ಮಗು ನೀವು ಲಂಗೋಟಿ ಹಾಕೊಂಡು ತಿರುಗಿದ್ರು ನಡೀತಪ್ಪ, ಕೂಲಿ ಕೆಲಸ ಮಾಡಿ ನೀವು ನೋಡೋದು. ಅವಳು ಕೂಲಿ ಕೆಲಸ, ನಿಮಗೆ ಪ್ರಪಂಚ ಆಗಿದೆ ಅಂತ ಗೊತ್ತು ತಾನೆ, ಅವಳಿಗೆ ಒಂದು ಜೀವನ ನಡ್ಸಕ್ಕೆ ದಾರಿ ಮಾಡಬೇಡಪ್ಪ, ನಮ್ಗೆ ತೊಗೊಂಡೋಗು ಅಂತೇಳಿ ವಾಪಸ್ ಕಳಿಸಿದ್ರು. ಸೊ ಅವಾಗಿಂದ ನೀವು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ಗೆ ಆಮೇಲೆ ಹೋದೆ. ಆವಾಗಲೂ ಫಿಲಮ್ ಬರ್ತಿತ್ತು ಸರ್. ಆಮೇಲೆ ತಗೊಂಡೆ. ಆಮೇಲೆ ಇಲ್ಲ ಇಷ್ಟು ಪರ್ಸೆಂಟೇಜು ಅಂತ ಕೊಡಬೇಕು ನೀವು ಅಂತ ಹೇಳಿದ್ರು. ಸಿಂಹ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಆಗಿದ್ದು, CR ಸಿಂಹ ಅವರು. ಆಮೇಲೆ ಅವ್ರು ಹೇಳಿದ್ರು, ಅಲ್ಲ ಭಾರತಿ, ನೀನು ಯಾಕೆ ಗೌರ್ಮೆಂಟಿಗೆ ದುಡ್ಡು ಕೊಡ್ತೀಯಲ್ಲ, ಎಷ್ಟೊಂದು ಫಿಲಮ್. ಸಿಂಹ ಅವರೇ, ನೀವು ಆಲ್ರೆಡಿ ರಿಜಿಸ್ಟರ್ಡು, ಗೊತ್ತಿದೆ ನಿಮಗಿದೆ, ತಾಕತ್ತಿದೆ, ನನಗೆ ತಾಕತ್ತಿಲ್ಲಪ್ಪ ಅಂತ. ಆಮೇಲೆ ಹೇಳಿದ್ರು, ಗೌರ್ಮೆಂಟಿಂದ ಒಂದು ಮೆಮೊ ಬಂತು, ಇಲ್ಲ ಫಿಲ್ಮಲ್ಲಮ್ಮಾದರೂ ಇಲ್ಲ ಕೆಲಸದಲ್ಲಾದರೂ ಮಾಡಿ 2ರಲ್ಲೊಂದು ಇದು ಮಾಡ್ಕೊಳ್ಳಿ ಅಂದರು. ಕೊನೆಗಮ್ಮ ಬೇಡ, ಫಿಲಮ್ ಬೇಡ, ನಿನ್ನ ಕೆಲಸದಲ್ಲಿರಿ. ಅಲ್ಲೋದೆ. ಸರಿ, ದೇವ್ರದಿಂದ ನಂಗೆ ಇಷ್ಟವಾಗಿದೆ ಡ್ರಾಮಲ್ಲಿ ಆ್ಯಕ್ಟ್ ಮಾಡೋದು, ಡೈರೆಕ್ಟ್ ಮಾಡೋದು, ಅದ್ರಲ್ಲಿ ಮಾಡಿಕೊಂಡು ಅದೆಲ್ಲ ಕಂಡುಕೊಂಡೆ ಸರ್. ಅದರಲ್ಲಿ ಅಲ್ಲ, ನೀವು ಹೇಳಿದ್ರಲ್ಲ ಡೆಲ್ಲಿನಲ್ಲಿ ಓದಿದ್ದಾಳೆ, ಫಿಲ್ಮ್ ಅದೇ ಮಾಡಿದ್ದಾಳೆ, ಫಿಲ್ಮ್ ಲ್ಯಾಂಡಲ್ಲಿ ಒಂದೇ. ಅಲ್ಲಿದ್ದಾಗ ರಾಮನವಮಿ ದಿವಸ ಊಟ ಮಾಡ್ತಾ ಕೂತಿದ್ದಾಗ ಭಾರತಿ ಜಾಯಿಂಟ್ ಡೈರೆಕ್ಟ್ ಕರೀತಾ ಇದ್ದಾರೆ ಬಾಮ್ಮ ಅಂದರು. ಯಾಕೆ ಲಂಚ್ ಅವರಿದ್ದು ಕೋಸಂಬರಿ ಕೊಟ್ಟಿದ್ದಿ, ಆಮೇಲೆ ತಿಂತಿ ಅಂತೆ ಬಾ ಅಂದರು. ಅಲ್ಲಿ ಹೋದೆ, ಜಾಯಿಂಟ್ ಡೈರೆಕ್ಟ್ ಯಾಕೆ ನನ್ನನ್ನು ಕರಿಬೇಕು? ಆಮೇಲೆ ಹೋದಾಗ ಅವ್ರು ಕೂತಿದ್ದಾರೆ, ಅವ್ರ ಮುಂದೆ ಇನ್ನೊಬ್ರು PA ಒಬ್ರು ಕೂತಿದ್ರೆ, ಅವ್ರ ಹೆಸರು ಬೇಡ, ಲೇಡಿ ಕ್ಯಾರೆಕ್ಟ್ರು, ಲೇಡಿ ಒಬ್ಳಿದ್ದು PA ಇದ್ರು. 4-5 ಜನ ಯಾರೋ ಖಾದಿದಾರಿಗಳು ಬೂದ್ ಕೂತಿದ್ದು. ಎಸ್ ಸರ್ ಅಂತ ಬಾಗ್ಲ ಹತ್ರ ನಿಂತ್ಕೊಂಡೆ. ಬನ್ನಿ ಒಳಗೆ ಬನ್ನಿ ಭಾರತಿ, ಒಳಗೆ ಬನ್ನಿ ಭಾರತಿ. ಇಲ್ಲ ಸರ್ ಹೇಳಿ, ಒಳಗೆ ಬಂದು ನಿಂತ್ಕೊಂಡು ಹೇಳಿ ಸರ್, ಏನು ಸರ್? ಕೂತ್ಕೊಮ್ಮ. ಇಲ್ಲ ಸರ್ ಹೇಳಿ, ಏನು ಹೇಳಿ, ಯಾಕೆ ಕರೆದಿದ್ದು? ಕಪ್ಪಣ್ಣ ಅವ್ರಿಲ್ಲ ಸರ್, ಹೊರಗಡೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳ್ತೀನಿ. ಇಲ್ಲ ನೀನೇ ಬೇಕು, ಕೂತ್ಕೊಮ್ಮ ಅಂದರು.
ಆಮೇಲೆ ನಾನು ಕೂತ್ಕೊಂಡ ತಕ್ಷಣ ಅವರು ಆ ಜುಬ್ಬುದಾರಿಗಳ ಹತ್ರ ನೋಡ್ಬಿಟ್ಟು ಹೀಗಂದ್ರು, ಅವ್ರು ಹೀಗಂದ್ರು. ಇದನ್ನು ನನ್ನ ಪುಣ್ಯಕ್ಕೆ ನಾನು ಅಬ್ಸರ್ವ್ ಮಾಡಿಬಿಟ್ಟೆ. ನೋಡಿಬಿಟ್ನೋ ಇಲ್ವೋ, ಓಹೋ ಇಲ್ಲೂ ಇದೇ ಥರ, ಇಲ್ಲೂ ಇದೇ ಥರ ನಡೆಯುತ್ತಂತ. ಸರ್ ಒಂದು ನಿಮಿಷ ಬರ್ತೀನಿ, ಹೋಗಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಸರ್, ಅವಾಯ್ಡ್ ಇಲ್ಲ ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು ಹೋಗೋ ಅವ್ರದ್ದು ಡಬ್ಬಿ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಆ ಡಬ್ಬಿ ತೊಗೊಂಡು ಇವರೆಲ್ಲ ತಿಂದು ಮುಗಿಸ್ಬಿಟ್ರು. ನೋಡಮ್ಮ ನಿನಗೋಸ್ಕರ ನಾನು ಇದು ತರಿಸಿದ್ದೀನಿ, ತಗೋತೀನಿ, ಸ್ಪೆಷಲಾಗಿ ತರಿಸಿದ್ದೀನಿ, ತಗೋ ಇಡ್ಲಿ ನಂದು. ಸರಿ ಸರ್, ನಂಗೆ ನಮ್ಮ ಮನೇದು ಬಿಟ್ಟು ಬೇರೆ ತಿನ್ನಲ್ಲ ನಾನು ಅಂದೆ. ಇಲ್ಲಮ್ಮ ನೋಡಿ ನಿನಗೋಸ್ಕರ ತರಿಸಿದ್ದೀನಿ ಸ್ಪೆಷಲ್ ಇಡ್ಲಿ, ನನಗೇನು ಬೇಡಿ ಸರ್ ಅಂತ. ನೀವು ತಿಂದಿರ್ತಾನೆ ಸರ್ ಅಂತ ಖಾಲಿ ಡಬ್ಬಿ ತೊಗೊಂಡೆ. ಹೇಳಿದೆ ಕೇಳಲಿಲ್ಲ ಸರ್, ನಾನು ವಾಪಸ್ ಬಂದೆ, ಓಡಿದೆ ಅಲ್ಲಿಂದ ಸೆಕ್ಷನ್ವರೆಗೂ ಒಂದೇ ಓಡಿದ್ದೀನಿ. ಅಲ್ಲಿ ಲಂಚ್ ಅವರಲ್ಲೆಲ್ಲ ಕೂತಿ ಯಾಕೆ ಭಾರತಿ ಈಗ ಓಡಿ ಬರ್ತಿದ್ದಾಳೆ ಅಂದರೆ ಅಳು ತಡಿಯೋಕ್ಕಾಗಲೇ ಜೋರಾಗಿ ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಅಷ್ಟೊತ್ತು ಕಪ್ಪಣ್ಣ ಬಂದರು. ಕಪ್ಪಣ್ಣ ಬಂದ್ಬಿಟ್ಟು ಯಾಕೆ ಭಾರತಿ ಏನಾಯಿತು? ನನಗೆ ಗೊತ್ತಿರಲಿಲ್ಲ ಕಪ್ಪಣ್ಣ, ಗೌರ್ಮೆಂಟ್ ಆಫೀಸ್ಗಳಲ್ಲೂ ಈ ಥರ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಬೇಡಪ್ಪ ಈ ಕೆಲಸ, ನಾ ಹೋಗ್ತೀನಿ ಅಂತಂದ್ಬಿಟ್ಟು ಹೇಳಿದೆ. ಕೇಳಿದೆ ನಾನು ತೊಗೊಂಡು ಪರ್ಸ್ ತೊಗೊಂಡು ಮನೆಗೆ ಹೊಟ್ಟೋಗ್ಬಿಟ್ಟೆ ಸರ್, ಯಾರಿಗೂ ಏನೂ ಹೇಳಲಿಲ್ಲ. ಆಮೇಲೆ ಅವ್ರು ಬಂದರು, ಏನು ಹೇಳಿದ್ರೋ ಏನೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಮನೆಗೆ ಬಂದರು ಕಪ್ಪಣ್ಣ. ಬಂದುಬಿಟ್ಟು ಬನ್ನಿ ಭಾರತಿ ಇದೆ, ಯಾಕೆ ಭಾರತಿ ಹೀಗೆ? ಇಲ್ಲ ನಂಗೆ ಗೊತ್ತಿರಲಿಲ್ಲಪ್ಪ, ಗೌರ್ಮೆಂಟ್ ಆಫೀಸ್ ನಾನು ನೋಡಿದೆ, ಅವ್ರು ಈಗ ಕೇಳಿದ್ರು ಜಾಯಿಂಟ್ ಡೈರೆಕ್ಟ್, ಅವ್ರು ಹೀಗೆ ಹೇಳಿದ್ರು, ಅವ್ರು ಹೀಗೆ ಅಂತಂದರು. ಏನು ಅರ್ಥ ಸರ್? ಕಳೆದ್ಬಿಟ್ಟು ತಲೆ ಹಿಡಿಯೋ ಕೆಲಸ ಮಾಡ್ತಾರಾ ಇವ್ರು ಬೇಳೆಗ್ಲಿ ಬೇಯಿಸ್ಕೊಳ್ಳೋಕ್ಕೆ ಸಪ್ಲೈ ಮಾಡೋದಾ ಸರ್ ಇದು? ಏನು ಅಂದ್ಕೊಂಡಿದ್ದಾರೆ ನಾವು ಆರ್ಟಿಸ್ಟ್ರುಗಳು ಅಂದರೆ? ಹೀಗಂದರೆ ಕರೆದ್ರೆ ಬಂದುಬಿಡ್ತಾರೆ ಅಂತನಾ? ಈಗ ಒಂದಿಬ್ಬರು ಇರ್ಬೋದು ಸರ್, ದುಡ್ಡುಗೋಸ್ಕರ ಮಾಡ್ಬೋದು. ನಾ ದುಡ್ಡುಗೋಸ್ಕರ ಬದುಕಿಲ್ಲ ನಾವು. ನಾನು ಬರಲ್ಲ ಕಪ್ಪಣ್ಣ, ನಾನು ಬರಲ್ಲ ಕೆಲಸಕ್ಕೆ ಅಂತಂದರೆ. ಆಮೇಲೆ ಏನು ಮಾಡಿದೆ ಸರ್, ನಾನು ರಿಸೈನ್ ಮಾಡಿಬಿಟ್ಟೆ. ರಿಸೈನ್ ಮಾಡಿಬಿಟ್ಮೇಲೆ 4-5 ದಿನ ಆಯಿತು. ಆಮೇಲೆ ಫೋನ್ ಬಂದಮೇಲೆ ಬಾಮ್ಮ ಭಾರತಿ ಮಾತಾಡಬೇಕು ಅಂದರು ಡೈರೆಕ್ಟ್ರು. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ತುಂಬ ಒಳ್ಳೆಯಬ್ರು ಸರ್. ಬಂದುಬಿಟ್ಮೇಲೆ ಏನಮ್ಮ ಹೇಗೆ ಏನು ಸರ್ ಏನು ಅಂತ ಕೇಳಬೇಡಿ, ನಂಗೆ ಕಂಪ್ಲೇಂಟು ಅಂತ ಹೇಳೋಕ್ಕಾಗುತ್ತೆ, ನಂಗೆ ಇಷ್ಟ ಆಗಲಿಲ್ಲ ಸರ್. ಆಮೇಲೆ ಕಪ್ಪಣ್ಣ ನಾಗೇಶ್ ಅವರೆಲ್ಲ ನನ್ನ ಜೊತೆಲಿ ಮಾತಾಡಿ, ಇಲ್ಲಿ ಇನ್ನೊಂದು ಸತಿ ನೀನು ಯಾರು ಕರೆದ್ರೂ ಬರಬೇಡ, ನಿನ್ನನ್ನು ಇಲ್ಲಿಂದ ಎಲ್ಲರಿಂದ ಕಾಪಾಡೋ ಜವಾಬ್ದಾರಿ ಯೋಚನೆ ಮಾಡಬೇಡ, ಇನ್ನೊಂದು ಸತಿ ಈ ಥರ ನಡೆಯಲ್ಲ ಅಂತಂದರು ಸರ್. ಸರಿ ಗ್ಯಾರಂಟಿ ಕೊಟ್ಟರಲ್ಲ, ಸರಿ ನನ್ನ ಎದುರಿಗೆ ಅದು ಹರಿದಾಕ್ಬಿಟ್ರು. ಎಸ್ ಮಾ, ಈಗ ಸರ್ವಿಸಲ್ಲಿ ಇದ್ರಮ್ಮ? ಇನ್ನೂ ಇಲ್ಲ ಸರ್, ರಿಟೈರ್ಡ್ ಆಗಿ 2006 VRS ತಗೊಂಡ್ಬಿಟ್ಟೆ ನಾನು. VRS ತಗೊಂಡ್ಬಿಟ್ಟೆ. ಓಕೆ. ಈಗ ಅಂದರೆ ಒಂದು ವಿಚಾರ ಇವತ್ತಿನ ಜೀವನದ ಬಗ್ಗೆ ನಿಮ್ಮದು ಮಾತಾಡಬೇಕು ಅಂದರೆ, ಇತ್ತೀಚೆಗೆ ವೀಕ್ಷಕರು, ಅಂದರೆ ನಾನು ಅಮ್ಮವ್ರನ್ನ ಹೋಗಿ ಮೀಟ್ ಮಾಡೋಕ್ಕೆ ಒಂದು 20 ದಿವಸದ ಮುಂಚೆ ತಮ್ಮ ತಾಯಿಯವ್ರನ್ನ ತಾವು ಕಳ್ಕೊಂಡು. ಹೌದು ಸರ್, ಹೌದು. 1.5 ತಿಂಗಳಾಯಿತು ನಮ್ಮ ತಾಯಿಯವ್ರಿಗೆ. ಏನಾಗಿತ್ತಮ್ಮ ತಾಯಿಯವರು? ಸರ್ ಅವರು 94 ಇಯರ್ಸ್ ಆಗಿತ್ತು, ವಯೋಸಹಜವಾದ ಇದು ಸರ್. ಅಮ್ಮ ಇಲ್ಲದೆ ಇವಾಗ ಈ 1.5 ತಿಂಗಳ ಜೀವನ ಹೇಗಿದೆ? ತುಂಬ ಕಷ್ಟ ಆಯಿತು ಸರ್. 1 ತಿಂಗಳು ತುಂಬ ಅಂದರೆ ತುಂಬ. ಯಾಕೆಂದರೆ ಜೀವನ ಪೂರ ನನಗೆ ಸಪೋರ್ಟ್ ಮಾಡ್ಕೊಂಡಿದ್ದವ್ರು ನಮ್ಮ ತಾಯಿ. ಕೆಲವುದಲ್ಲಿ ದಂಡಿಸಿದ್ದಾರೆ, ಅವ್ರಿಗೆ ಎಲ್ಲಿ ತಪ್ಪು ಅನ್ಸುತ್ತೋ ಅಲ್ಲಿ ದಂಡಿಸಿರ್ತಾರೆ. ಅದು ಇವಾಗ ಗೊತ್ತಾಗುತ್ತಲ್ವ ಸರ್ ನಮಗೆ, ನಾವು ತಾಯಿ ಆದಮೇಲೆ ತಾನೇ ಗೊತ್ತಾಗೋದು. ಬಟ್ ಅದು ಎಲ್ಲದಕ್ಕೂ ನನಗೆ ಸಪೋರ್ಟಿವ್ ಆಗಿದ್ರು. ಅದು ಇವಾಗ ಉಸಿರಲ್ಲಿ ಪ್ರತಿಯೊಂದು ಕಷ್ಟ ಸುಖಗಳ ಜೊತೆನಲ್ಲೇ ನಡೀತಾ ಇದ್ವಿ ನಾವು. ಇವಾಗ 21 ತಿಂಗಳಿಂದ ಒಂಟಿ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೇಕು. ಬಟ್ ತುಂಬ ಕಷ್ಟ ಆಯಿತು ಸರ್. ಒಂದು ನೇರವಾದ ಪ್ರಶ್ನೆ ನಿಮಗೆ, ಮಗ ಇದ್ದಾರೆ, ಮಗಳಿದ್ದಾರೆ, ಯಾರ ಜೊತೆನಾದ್ರು ಇರ್ಬೋದಲ್ಲ, ನೀವು ಯಾಕೆ ಏಕಾಂಗಿ ಹೋರಾಟ? ನಿಮ್ಗೆ ಖಂಡಿತ ಕರೀತಾರೆ ಸರ್, ಮಕ್ಕಳು ಕರೀತಾರೆ. ನೀವು ಭಯ ಅಂತ ಆಗಲ್ವಾ? ಒಬ್ಬರೇ ಇರ್ತೀರಾ, ಏಜ್ ಆಗಿರುತ್ತೆ, ಹೆಲ್ತ್ ರಿಲೇಟೆಡ್ ಇರ್ಬೋದು, ಮತ್ತೊಂದು ಇರ್ಬೋದು, ಮಗದೊಂದು ಇರ್ಬೋದು. ಇಲ್ಲ, ಭಯ ಅನ್ನೋದು ಇವಾಗ ಭಯ ಅಂತ ಪಡಕ್ಕೆ ಏನು ಇಲ್ಲ ಸರ್, ಭಯ ಇಲ್ಲ. ಆದ್ರೆ ಒಂದೊಂದ್ಸತಿ ಪಾಪ ಮಗಳು ಕರೆದ್ಲು, ಮಗಳು ಮೊಮ್ಮಕ್ಕಳು ಬಂದ್ಬಿಡಿ ಅಜ್ಜಿ, ಬಂದ್ಬಿಡಿ ಜೊತೆಲಿ ಇರೋಣ ಅಂತ ಹೇಳಿದ್ದಾರೆ, ಮಕ್ಕಳು ಹೇಳಿದ್ದಾರೆ. ಇನ್ನೇನು ಕೆಲವು ಕಮಿಟ್ಮೆಂಟ್ಸ್ ಇದೆ ಸರ್, ಅದು ಮುಗಿಸ್ಕೊಂಡು ಇನ್ನೇನು ಕೊನೆಗಾಲ ಅಂದರೆ ಮಕ್ಕಳ ಹತ್ರ ತಾನೇ ಹೋಗ್ಬೇಕು ಸರ್, ಮಕ್ಕಳ ಹತ್ರ ತಾನೇ ಹೋಗ್ಬೇಕು. ಎಸ್ಮಾ, ಇಷ್ಟು ದಿವಸಗಳಲ್ಲಿ ನಿಮಗೆ ಈ ಏಕಾಂಗಿತನ ಯಾವತ್ತಾರು ನೀವು ಒಬ್ಬರೇ ಕೂತ್ಕೊಂಡಿರ್ಬೇಕಾದ್ರೆ ಈ ಒಂಟಿತನ ಕಾಡಿದೆಯಾ? ಒಂಟಿತನ ಅಂದರೆ ಬೇರೆ ಇನ್ಯಾವ ರೀತಿಲೂ ಕಾಡಿಲ್ಲ ಸರ್. ನನಗೆ ಅನಿಸಿದಾಗ ಒಂದೊಂದು ಮನಸ್ಸಿಗೆ ನೋವಾದಾಗ, ಅದು ತುಂಬ ಇವಾಗ ಏನಾದರೂ ಬೇಕು ಅಂದಾಗ, ಹೊರಗಡೆ ಹೋದಾಗ, ಏನಾದ್ರು ತರಕ್ಕೆ ಹೋದಾಗ, ಯಾರಾದರೂ ಏನಾದರೂ
ಇದಾದಾಗ ಅಯ್ಯೋ ನೀವ್ಯಾಕೆ ಬಂದ್ರಿ ಮನೆಯಿಂದ ಯಾರಾದ್ರೂ ಕಳಿಸ್ಬಾರ್ದ ನೀವ್ಯಾಕೆ ಬರ್ತಕ್ಕೆ ಹೋದ್ರಿ ಅಂತಂದ್ರೆ ಅವಾಗ ಯಾರು ಇಲ್ಲಪ್ಪ ನಾನೊಬ್ಳೇ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ನನಗೂ ಹಿಂಸೆ ಆಗುತ್ತೆ. ಇಲ್ಲಪ್ಪ ನಾನೇ ಸುಮ್ಮನೆ ಬಂದೆ ಅಂತ ತೇಪೆ ಹಚ್ತೀವಿ ನಾವು, ತೇಪೆ ಹಚ್ತೀವಿ. ಏಕೆಂದ್ರೆ ಅವಾಗ ಕೆಲವು ಸತಿ ಒಬ್ಳೇ ಇರ್ಬೇಕಲ್ಲ ಅಂತ ನೋವಾಗುತ್ತೆ, ಒಂದೊಂದ್ಸತಿ ಮನ್ಸಿಗೂ ನೋವಾಗುತ್ತೆ. ಬಟ್ ಇವಾಗ ಏನು ಅನ್ಸಲ್ಲ ಸರ್, ಅಭ್ಯಾಸ ಆಗೋಯ್ತು. ಇವಾಗಿನ ಜೀವನ ಹೇಗಿರುತ್ತೆ ನಿಮ್ಮ ರೊಟೀನು? ಇವಾಗ ರೊಟೀನು ಇವಾಗೇನು ಸರ್, ವಯಸ್ಸಾಯ್ತು ಅಂತ ಇಲ್ಲ, ಇವಾಗ್ಲೂ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಸರ್, ಇವಾಗ್ಲೂ ಕೆಲಸ ಹುಡುಕ್ತಾ ಇದ್ದೀನಿ. ಬಟ್ ನಿಮ್ಗೆ ಏಜ್ ಆಗೋಗಿದೆಮ್ಮ, ಆಗಲ್ಲ ಕೊಡಕ್ಕೆ. ಅಯ್ಯೋ ಈ ವಯಸ್ಸಲ್ಲಿ ನೀವೇನ್ ಮಾಡ್ತೀರಿ, ಏನು ಕೆಲಸ ಆದ್ರೂ ಮಾಡಕ್ ರೆಡಿ. ಅಡಿಗೆ ಮಾಡ್ಬೇಕಾ ಹೇಳಿ, ಏನ್ ಕೆಲಸ ಅದು ಕ್ಲರಿಕಲ್ ಕೆಲಸ ಮಾಡ್ಬೇಕಾ ಮಾಡ್ತೀನಿ, ಎಲ್ಲದಕ್ಕೂ ರೆಡಿ ಸರ್ ನಾನು. ಬಟ್ ರೆಡಿ ಇದ್ದೀನಿ, ಹುಡುಕ್ತಾ ಇದ್ದೀನಿ ಕೆಲಸ. ಯಾಕೆಂದ್ರೆ ಈವನ್ ಫೈನಾನ್ಷಿಯಲಿ ಕೂಡ ನನಗೆ ಬರೋ ಇದರಲ್ಲಿ ನನಗೆ ಒಂದು 5 ಆಪ್ರೇಷನ್ ಆಗೋಯ್ತು ಸರ್, ಮೇಜರ್ ಆಪ್ರೇಷನ್. ಆ ಮೇಜರ್ ಆಪ್ರೇಷನ್ಗೂ ಲ್ಯಾಕ್ಸ್ ಆಫ್ ರುಪೀಸು, ಥೌಸಂಡ್ಸ್ ಆಫ್ ರುಪೀಸ್ ಬೇಕು. ಬ್ಯಾಂಕಲ್ಲಿ ಲೋನ್ ತಗೊಂಡು ಒಂದು ಆಪ್ರೇಷನ್ ಆಯಿತು, 1 ವರ್ಷ ಆಯಿತು, ಇನ್ನೊಂದು ಆಪ್ರೇಷನ್ ಆಗುತ್ತೆ. ಅದು ಕಂಟಿನ್ಯೂ ಆಗಿ ಇವಾಗ ಒಂದು ಸ್ವಲ್ಪ ನಂಗೆ ಅರ್ಧ ಪೆನ್ಷನ್ ಎಲ್ಲ ಬ್ಯಾಂಕ್ಸ್ ಲೋನ್ ಕೊಟ್ಟೋಗುತ್ತೆ. ಸೊ ನಂಗೆ ಇವಾಗ ಮೇಂಟೈನ್ ಮಾಡೋದು ಒಂಚೂರು ಕಷ್ಟ ಆಗ್ತಾ ಇದೆ. ಆವಾಗ ಅಮ್ಮ ಇದ್ರು, ಸರಿ ಹೇಗೋ ಅಡ್ಜಸ್ಟ್ ಆಗ್ತಾ ಇತ್ತು ಸರ್. ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅದಕ್ಕೆ ಕೆಲಸ ಹುಡುಕ್ತಾ ಇದ್ದೀನಿ. ನಂಗೆ ಒಂದು ಸ್ವಲ್ಪ ಅದೊಂದು ಯಾವುದಾದ್ರೂ ಒಂದು ಕೆಲಸ ಸಿಕ್ಬಿಟ್ರೆ ನಂಗೆ ಒಂಚೂರು ಅಡ್ಜಸ್ಟ್ ಆಗಿಬಿಟ್ಟು ಸಾಕು ಅಂತ. ಈಗ ಹೆಲ್ತ್ ಹೇಗಿದೆ? ಹೆಲ್ತ್ ಚೆನ್ನಾಗಿದೆ ಸರ್, BP ಒಂದಿದೆ ಅಷ್ಟೇ. BP ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಅದ್ರ ಬಿಟ್ಟರೆ ಇನ್ನೇನು ಇಲ್ಲ. ದೇವ್ರ ದಯದಿಂದ, ದೇವ್ರ ಆಶೀರ್ವಾದದಿಂದ, ಒಳ್ಳೆತನದಿಂದ ಇಲ್ಲ ಸರ್ ಹಾಗನ್ಬೇಡಿ, ಒಳ್ಳೆಯವರು ಆಶೀರ್ವಾದ ಇರ್ತಲ್ಲ, ಹಿರಿಯರ ಆಶೀರ್ವಾದದಿಂದ. ಎಸ್ಮಾ, ಇಷ್ಟು ದಿವಸಗಳ ಮಧ್ಯದಲ್ಲಿ ನೀವು ಯಾರ ಜೊತೆನೂ ಚಿತ್ರರಂಗದವ್ರ ಜೊತೆ ಸಂಪರ್ಕದಲ್ಲಿಲ್ವಾ? ಆರ್ಟಿಸ್ಟ್ಗಳು ಕೆಲವರು ಸಿಕ್ಕಿರ್ತಾರೆ, ಹಲೋ 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 ಅಷ್ಟರಲ್ಲೇ ತೋಟೋಗುತ್ತೆ ಸರ್. ಇನ್ಯಾರ್ದು ಇಲ್ಲ ಸರ್, ಯಾರ್ದು ಇಲ್ಲ ಕಂಪ್ಲೀಟ್. ಆಮೇಲೆ ನನಗೆ ಒಂದು ಪಾಪ ಚಂದ್ರು ಅವರು ಕರೆದು ಕೊಟ್ಟಿದ್ದು ಪರಮಪದ ನಾಟಕಗಳಲ್ಲಿ. ಆವಾಗ ಮಾಡಿದ್ವಿ. ಅಲ್ಲಿ ಪಾಪ ಅವ್ರದ್ದು ಏನೂ ತಪ್ಪಿಲ್ಲ, ಡೈರೆಕ್ಟರ್ದು ಏನೂ ತಪ್ಪಿಲ್ಲ. ಬಟ್ ಬೇರೆ ಆರ್ಟಿಸ್ಟ್ಗಳು ಬಂದಿದ್ರಲ್ಲ ಸರ್, ಅವರು ನಾವು ಮಾಡೋದು ನಮ್ಮದು ರಕ್ತದಲ್ಲಿ ಬಂದಿರೋದು ಏನಾದರೂ ಕ್ಯಾರೆಕ್ಟರ್ ಮಾಡಿದೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗಿ ನಾವು ಫುಲ್ಲು ಇದು ಮಾಡಿ ನಾವು ಆ್ಯಕ್ಟ್ ಮಾಡ್ತೀವಿ ಸರ್. ಅದು ಅನುಭವಿಸ್ಕೊಂಡು ನಾವು ಮಾಡ್ತೀವಿ. ಅದಕ್ಕೆ ನಾವು ಫುಲ್ಲು ಇದು ನ್ಯಾಯ ತಿರುಗಿಸ್ಬೇಕು ಅನ್ನೋದು ನಮ್ಮ ಆಸೆ. ಬಟ್ ಅಲ್ಲಿ ಬಂದಿರೋರು ಕೆಲವ್ರು ಏನು ಮಾಡ್ತಾರೆ, ಗ್ರಾಂಟೆಡ್ ಫಾರ್ ಎವ್ರಿಥಿಂಗ್ ಅಂತ ಪಿಕ್ನಿಕ್ ಬಂದಿರೋರ ಥರ ಮಾಡೋರು. ಅದು ನೀವು ಹಾಗೆ ಮಾಡ್ತೀರಾ, ನೀ ಅದಾ ಅಂತನೋರು. ನಾನು ಏನಾದರೂ ಒಂದು ಟಿಪ್ಸ್ ಕೊಡೋಕೆ ಹೋದ್ರಿ, ನೀವೇನ್ರಿ ನಂಗೆ ಹೇಳೋದು, ನಾನು ಎಷ್ಟು ಇದ್ರಲ್ಲಿ ಇವಾಗ ಸರ್ ಅವ್ರಿಗೆಲ್ಲ ಹೇಗೆ ಅಂದರೆ ಒಂದು ಸೀರಿಯಲ್ ಮಾಡ್ತಾರೆ, 2 ಸೀರಿಯಲ್ ಮಾಡ್ತಿದ್ರು. ಆವಾಗಲೇ ಅವ್ರು ದೊಡ್ಡ ಹೀರೋಯಿನ್ ಥರ ಆ್ಯಟಿಟ್ಯೂಡ್ ತೋರಿಸೋರು. ಸೊ ಅದು ನಮಗೆ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಸರ್, ಅದಕ್ಕೆ ಬಿಟ್ಬಿಟ್ಟೆ. ಅಕಸ್ಮಾತಾಗಿ ನಾನು ಅವತ್ತು ನಿಮ್ಮ ಮನೆಗೆ ನನ್ನ ಮಗಳ ಜೊತೆ ಬಂದಿದ್ದೆ, ನಾನು ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ನಿಮಗೆ ನೋಡಿದ ತಕ್ಷಣ ಏನು ಅನ್ನಿಸ್ತಮ್ಮ? ಬಂದಾಗ ನೋಡಿದ್ದು ಏನು ಅನ್ನಿಸ್ತು? ನನಗೆ ಒಂಥರ ತುಂಬ ಖುಷಿ ಆಯಿತು ಸರ್. ಯಾರು ಇಷ್ಟು ವರ್ಷ ಇಲ್ದಿರೋರು ಯಾರೋ ಹುಡ್ಕೊಂಡು ಬಂದಿದ್ದಾರೆ ಅಂತ ಇದಾಗೆ ಹೇಳಿದ್ರು. ಸುಜಯ್ ಹೇಳ್ಬಿಟ್ಟು ಹೋಗಿದ್ರು, ರಘುರಾಮ್ ಅಂತ ಹೇಳಿದ್ರು, ಅವರು ಫೋನಲ್ಲೂ ಮಾತಾಡಿದ್ದೆ. ನೀವು ಮಾತಾಡಿದ್ ನಂಗೆ ತುಂಬ ಖುಷಿ ಆಯಿತು. ಬರುವಾಗ ನೀವು ಕನ್ಸರ್ನ್ ತೋರಿಸಿದ್ರಿ, ಅದು ತುಂಬ ನಂಗೆ ಇಷ್ಟ ಆಯಿತು. ನನ್ನ ಮಗ ಕೇಳಿದಷ್ಟೇ ಆಯಿತು. ನನ್ನ ಮಗನ ಹೆಸರು ಮೋಹನ್ ರಾಮು, ನಿಮ್ಮ 2ನೇ ಮಗನ ಎಷ್ಟು ರಘುರಾಮ್. ಥ್ಯಾಂಕ್ ಯು ಸ್ಥಾನ ಕೊಟ್ಟಿದ್ದಕ್ಕೆ. ನಿಜ ನನಗಿದೊಂದು ಎಮೋಷ್ನಲ್ ಮೂಮೆಂಟು. ಯಾಕೆಂತಂದರೆ ನಿಮ್ಮ ಮನೆಗೆ ಬಂದಾಗಲೂ ನಾನು ಹೇಳಿದೆ, ನೀವು ಒಂದು ಒಳ್ಳೆ ಕಾಫಿ ಮಾಡಿಕೊಟ್ಟಿದ್ರಿ. ನಾನು ಅವಾಗಲೂ ಮಾತಾಡ್ತಾ ಹೇಳಿದೆ, ಅಮ್ಮ ನಿಮ್ಮ ಮಗ ಇನ್ನೊಬ್ಬ ಇದ್ದಾನೆ ಅಂತ ನೀವು ಅನ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಿದೆ. ಎಷ್ಟು ಹೇಳಿದ್ರಲ್ಲಮ್ಮ, ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಯು ಮಗ. ಐ ಆಮ್ ಗ್ರೇಟ್ಫುಲ್. ಯಾಕೆಂತಂದರೆ ಏನಾಗ್ಬಿಡ್ತೀವಮ್ಮ, ನಾವು ಕೂಡ 2017 ನಾನು ನನ್ನ ತಾಯಿನ ಕಳ್ಕೊಂಡೆ, 2019 ತಂದೆನ ಕಳ್ಕೊಂಡೆ. ನಾನು 45-46 ವರ್ಷ ವಾಟ್ ಎವರ್ ನನ್ನ ತಾಯಿನ ಕಳ್ಕೊಂಡಾಗ 44 ವರ್ಷದಲ್ಲಿ ಅಮ್ಮ ಅಪ್ಪ ಇಲ್ಲದೆ ಬೆಳೆದಿರೋದೇ ಗೊತ್ತಿಲ್ಲ ನನಗೆ. ಎಲ್ಲನೂ ಅವರಿದ್ರು. ಇವಾಗ ನನ್ನ ತಾಯಿ ಪಟ್ಟಂತ ಹೋಗ್ಬಿಟ್ರು ಬಿಡಿ, ನನ್ನ ತಂದೆ ಸ್ವಲ್ಪ ಸಫರ್ ಮಾಡೋದ್ರು. ಅಂದರೆ ಏನೇ ಇದ್ರು ಅವ್ರ ಜೊತೇಲಿ ಇದ್ದಾರೆ ಅನ್ನೋದೊಂದು ಧೈರ್ಯ ಇತ್ತು. ಆಲ್ ಆಫ್ ಎ ಸಡನ್ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳೇ ಆಗ್ಬಿಟ್ವಿ. ನನಗೆ ಈ ಥರ ಕನೆಕ್ಟ್ ಆಗ್ಬಿಟ್ಟಾಗ ಎಲ್ಲೋ ನಿಮ್ಮನ್ನು ನೋಡ್ಬೇಕಾದ್ರೆ ನಾನು ಒಂದು ಆ್ಯಸ್ ಅನ್ ಇಂಟರ್ವ್ಯೂಯರ್, ನಾನೊಬ್ಬ ನಿಮ್ಮನ್ನ ಸಂದರ್ಶಕನಾಗಿ ಒಬ್ಬ ಭಾರತೀಯನ ಕಲಾವಿದರನ್ನು ನೋಡ್ತಿರ್ತೀನಿ. ಆದರೆ ಒಳಗಡೆ ನಾನು ನಮ್ಮಮ್ಮ ನನ್ನನ್ನು ಪುಟ್ಟು ಅಂತ ಕರಿತಿದ್ರು, ನನ್ನ ಪೆಟ್ ನೇಮ್ ಪುಟ್ಟು ಅಂತ. ನನ್ನ ಒಬ್ಬ ಪುಟ್ಟುವಾಗಿ ನಾನು ನಮ್ಮ ಅಮ್ಮನ್ನೇ ನೋಡ್ತಾ ಇದ್ದೀನಿ. ನಮ್ಮಮ್ಮ ಇದ್ದಿದ್ರು ಹಿಂಗೆ ಇರೋರೇನೋ, ಈ ಥರನೇ ಮಾತಾಡಿರೋರೇನೋ, ಈ ಥರದ್ದು ಕನೆಕ್ಟ್ ಆಯಿತು. ಸೊ
ನಾನು ಅದಕ್ಕೆ ಅಮ್ಮ ಇಲ್ಲಿಗೆ ಬನ್ನಿ, ಇಲ್ಲೇ ಮನೇಲೆ ಮಾಡೋಣ, ಮನೇಲೆ ಮಾತಾಡೋಣ ಅಂತ ಹೇಳಿದ್ದು. ತುಂಬ ಖುಷಿ ಆಯಿತು. ಒಟ್ಟಾರೆಯಾಗಿ ನಿಮಗೆ ನಿಮ್ಮ ಒಂದು ಜೀವನನ ಇವತ್ತೆಲ್ಲ ಮಾತಾಡಿದ್ವಿ ನಾವು, ನಿಮ್ಮ ಹುಟ್ಟಿನಿಂದ ಹಿಡಿದು ನಿಮ್ಮ ಮದುವೆ, ನಿಮ್ಮ NFT ದಿನಗಳು ಆ್ಯಂಡ್ ಸಿನಿಮಾ ದಿನಗಳು, ನಿಮ್ಮ ಕೆಲಸದ ದಿನಗಳು, ಮಕ್ಕಳು ಎಲ್ಲ ವಿಚಾರ ಮಾಡಿದ್ವಿ. ನಿಮ್ಮ ಜೀವನನ ನೀವು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಎರಡು ಇದೆಯಲ್ಲ ನಮಗೂ, ಸಿಹಿ ಕಹಿ. ಮೊದಲು ಎಕ್ಸ್ಪೆಕ್ಟೇಷನ್ ಒಂದು ಏನು ಅಂತಂದರೆ, ಮೊದಲು ಕೆಲವರಿಂದ ಏನು ಹೇಳ್ತೀನಿ ಅಂದರೆ, ನಮ್ಮಮ್ಮ ಏನು ಹೇಳೋರು, ನಮ್ಮಮ್ಮ ಕೊನೆ ದಿನಗಳಲ್ಲಿ ಇನ್ನೊಂದು ವರ್ಷ 2 ವರ್ಷ ಇದೇನುವಾಗ ಆವಾಗಲೂ ಓಕೆ. 6 ತಿಂಗಳು ಇತ್ತೀಚೆಗೆ ಅವ್ರಿಗೆ ತುಂಬ ನಾನು ಹೋದ್ಮೇಲೆ ನನ್ನ ಮಗಳು ಒಂಟಿ ಆಗೋಗ್ಬಿಡ್ತಾಳೆ ಅನ್ನೋದು ತುಂಬ ಕಡಕ್ ಶುರು ಆಗೋಯ್ತು. ಸುಮಾರು 2-3 ಜನದ ನನ್ನ ಭಾರತಿದೇ ಯೋಚನೆ ಆಗಿದೆ, ಅವಳೊಬ್ಳೆ ಹೇಗಿರ್ತಾಳೆ ಗೊತ್ತಿಲ್ಲ ನನಗೆ, ಕಂದ ನೀನು ಮಕ್ಳ ಹತ್ರ ಹೋಗಿ ಸೇರ್ಕೊಂಡ್ಬಿಡು ಕಂದ, ನನ್ನಿಂದ ನೀನು ಎಲ್ಲರಿಂದ ದೂರ ಇದೆ, ನೀನು ಹೋಗಿ ಸೇರ್ಕೊಂಡ್ಬಿಡಮ್ಮ, ಇವಾಗಲಾದರೂ ನೀನು ಮಕ್ಳ ಹತ್ರ ಹೋಗಿ ಸೇರ್ಕೊ, ಬರೀ ಇದೇ ಆಗೋಯ್ತು, ನೋವೇ ಆಗೋಯ್ತು ನಿಂಗೆ ಅಂತ ಅನ್ನೋರು. ಆವಾಗ 2-3 ಜನ ಏನು ಹೇಳೋರು ಅಂತಂದರೆ, ಅಮ್ಮ ನೀವು ಯೋಚನೆ ಮಾಡಿಬಿಡಿ, ಭಾರತಿಗೆ ನಾವಿದ್ದೀವಿ, ನಾವು ಅವ್ರ ಅಣ್ಣ ಇದ್ದಂಗೆ, ಭಾರತಿಗೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ರಷ್ಟೇ. ಅದೇ ಲಿಪ್ ಸಿಂಪತಿ ಅಷ್ಟೇ ಅದು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಮಗು, ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಏಕೆಂದರೆ ನಮ್ಮ ತಾಯಿ ತೀರಾ ಹುಷಾರಿಲ್ದ ಸೀರಿಯಸ್ ಆಗಿದೆ. ನಂಗೆ ಅವ್ರಿಗೆ ಟ್ರೀಟ್ಮೆಂಟಿಗೆ ಬಂದು 20,000 ರೂಪಾಯಿ ಒಂಚೂರು ಬಾಕಿ ಇತ್ತು. ಅದಕ್ಕೆ ನಾನು ಯಾರನ್ನು ಕೇಳಲಿ, ಎಷ್ಟೋ ಜಸ್ಟ್ 20,000 ರೂಪಾಯಿ ಕಮ್ಮಿ ಇತ್ತು. ನಾನು ಒಬ್ರಿಗೆ, ನಮಗೆ ತಿಳಿದಿರೋ ಒಬ್ರಿಗೆ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವ್ರಿಗೆ ಫೋನ್ ಮಾಡಿದೆ, ಹೀಗಿದೆ ದಯವಿಟ್ಟು ನಂಗೆ ಒಂಚೂರು ಹೆಲ್ಪ್ ಮಾಡ್ತಾರೆ. ಭಾರತಿ ಅವ್ರು ಅದು 2 ಭಾರತಿ ಅಂತ ಹೇಳೋ ಅಷ್ಟರಲ್ಲಿ ನಂಗೆ ಅರ್ಥ ಆಯಿತು. ಓಕೆ ಗೊತ್ತಾಯಿತು ಬಿಡಿ, ನನಗಿಂತ ಪಾಪ ನಿಮಗೆ ಕಷ್ಟ ಇದೆ, ಥ್ಯಾಂಕ್ ಯು ವೆರಿ ಮಚ್ ಅಂತಂದು ಅಷ್ಟೇ ಗೊತ್ತಾಗೋಯ್ತು. ಬರೀ ಅವ್ರೇನೂ ಹೇಳಿಲ್ಲ, ಭಾರತಿ ಅವ್ರು 2 ಸತಿ ಅವರು ತುಂಬ ಚೆನ್ನಾಗಿರೋರು. ಅದು 2 ವರ್ಡಲ್ಲೇ ನನಗೆ ಟೋನ್ ಆಗೋಯ್ತು. ಓ ನೋ ಥ್ಯಾಂಕ್ಸ್, ಅರ್ಥ ಆಯಿತು ಬಿಡಿ, ಸಾರಿ ಫಾರ್ ಡಿಸ್ಟರ್ಬಿಂಗ್ ಅಂತ ಅಂದ್ಬಿಟ್ಟೆ, ಬಿಟ್ಬಿಟ್ಟೆ. ಆವಾಗಿಂದ ನಾನು ಯಾರನ್ನೂ ಏನೂ ಕೇಳಕ್ಕೆ ಹೋಗಲ್ಲ. ಇನ್ನೂ ನನ್ನ ಕಲೀಗೊಬ್ಳು ನನಗೆ ಒಂಚೂರು ಹೆಲ್ಪ್ ಮಾಡಿದ್ಲು, ಅವಳಿಗಿನ್ನೂ ನಾನು ಕೊಟ್ಟಿಲ್ಲ. ಕೇಳಿದೆ, ಭಾರತಿ ನನ್ನ ಫ್ರೆಂಡೇ ಅವಳು, ಇರಲಿ ಬಿಡಿ ಭಾರತಿ, ಮರ್ತು ಬಿಡಿ ಭಾರತಿ ಅಂತಂದು ಕೊಡಬೇಕು ಅಂತೇನೋ ಅದಾಗ ಏನಾದರೂ ಒಂದಡ್ಡ ಅದಾಗ್ತಾ ಇದೆ. ಅದು ಅವಳಿಗೆ ವಾಪಸ್ ಕೊಡೋಕ್ಕಾಗಿಲ್ಲ. ನಂದಿದೆಪ್ಪ, ಕಮಿಟ್ಮೆಂಟ್ ಇದೆ, ಬಿಟ್ಟಾಕಿ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದು ನಿಮ್ಗೆ ಏನು ಅನ್ನಿಸ್ತು? ತುಂಬ ಖುಷಿ ಕಡಿಸ್ತು. ಮತ್ತೆ ಹಳೇದು ನಾನು ಅದು ಯಾವಾಗಲಾದ್ರೂ ಒಬ್ಬಳೇ ಇದ್ದಾಗ ಇದೆಲ್ಲ ರಿಕಲೆಕ್ಟ್ ಮಾಡ್ಕೋತೀನಿ. ಹೀಗಿದ್ರು, ಹೀಗಾಯ್ತಾ, ನಿಜವಾಗ್ಲೂ ಹಾಗೆ ಮಾಡಿದ್ನ ಅಂತ ಯೋಚನೆ ಬರುತ್ತೆ. ಆವಾಗ ಇಲ್ಲ, ಅದನ್ನ ರಿಕಲೆಕ್ಟ್ ಮತ್ತೆ ಮುಂದೆ ತರೋ ಥರ ನೀವು ಮಾಡಿದ್ರಿ, ತುಂಬ ಸಂತೋಷ ಆಯಿತು ಮಗು. ಥ್ಯಾಂಕ್ ಯು ಮಾ. ಆ್ಯಂಡ್ ನಿಮ್ಮದೊಂದು ಬರೀ ಪೋಸ್ಟ್ ಹಾಕಿದ್ದಕ್ಕೆ ಜನ ಇವತ್ತಿಗೂ ನಿಮ್ಮನ್ನು ಜ್ಞಾಪಕ ಇಟ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ಬಗ್ಗೆ ಪ್ರೀತಿ ತೋರಿಸ್ತಿರೋ ಆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಏನು ಹೇಳ್ತೀರಾ? ಏನು ಹೇಳಿ, ಏನು ಚಿತ್ರ ಪ್ರೇಮಿಗಳಿಗೆ ನಿಜವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅಣ್ಣವ್ರು ಹೇಳ್ತಿದ್ರಲ್ಲ, ಅಭಿಮಾನಿಗಳೇ ದೇವರು ಅಂತಂದ್ಬಿಟ್ಟು, ನಿಜವಾಗ್ಲೂ ಅವರು ಅಭಿಮಾನ ಪ್ರೀತಿಯಿಂದಾನೇ ಆರ್ಟಿಸ್ಟ್ಗಳು ಬೆರೆಯೋದು ಅವರಿಗಳಿಂದಾನೆ. ಇವಾಗಲೂ ಯಾರಾದ್ರೂ ಹೋದಾಗ ತರಕಾರಿ ತರೋಕೆ ಹೋದಾಗ, ಯಾಕಮ್ಮ ನೀವು ಯಾಕೆ ಮಾಡಲಿಲ್ಲಮ್ಮ, ಯಾಕಮ್ಮ ಬಿಟ್ಬಿಟ್ರಿ, ಇಷ್ಟು ಚೆನ್ನಾಗಿ ಮಾಡೋರು, ಮಾಡಿಮ್ಮ ಅಂತಂತಾರೆ. ನಕ್ಬಿಟ್ಟು ಬಂದ್ಬಿಡ್ತೀನಿ ಹೊರತು ಇನ್ನೇನು ಹೇಳಲ್ಲ ಮಗು ನಾನು. ಬಟ್ ನಿಜವಾಗ್ಲೂ ಅವ್ರ ಅಭಿಮಾನ ಪ್ರೀತಿನೇ ಮುಖ್ಯ ಮಗು. ಅದಕ್ಕೆ ಸೊ ಥ್ಯಾಂಕ್ ಯು ಮಾ. ನನಗಂತೂ ತುಂಬ ಖುಷಿ ಆಯಿತು. ನಾನು ನಿಮ್ಮ ಏಜ್ ಗ್ರೂಪ್ನಲ್ಲಿ, ಅಂದರೆ ಈ ಹಿಂದೆ ನಾನು ವಿಶ್ವವಿಜೇತ ಅವರ ಶ್ರೀಮತಿ, ಅವ್ರ ಹೆಸರು ಶ್ರೀಮತಿ ಅಂತ, ನಮ್ಮ ಉದಯ್ ಕುಮಾರ್ ಅವರ ಸೊಸೆ, ಅವ್ರ ಜೊತೆ ಮಾತಾಡಿದಾಗಲೂ ನಾನು ಹೀಗೆ ಕನೆಕ್ಟ್ ಆಗಿದೆ. ಅವ್ರನ್ನೂ ಕೂಡ ನಾನು ಈ ರೀತಿ ಒಂದು ತಾಯಿ ಫೀಲಲ್ಲೇ ನೋಡಿದೆ. ನಿಮಗೆ ಈ ಮೂಲಕ ಹೇಳ್ತಾ ಇದ್ದೀನಮ್ಮ, ಅವರಾದ್ಮೇಲೆ ನಿಮಗೇನು ಅದನ್ನು ಹೇಳ್ತಾ ಇರೋದು, ಮೋಹನ್ ರಾಮ್ ಅವ್ರು ಆದಮೇಲೆ ನಿಮ್ಗೆ ಇನ್ನೊಬ್ಬ ರಘುರಾಮ್ ಇದ್ದಾನೆ ಅಂತ ಅನ್ಕೊಳ್ಳಿ. ಅಷ್ಟಂತೂ ನಾನು ಏನೇ ಇರಲಿ ನಿಮಗೆ ಎನಿ ಪಾಯಿಂಟ್ ಆಫ್ ನಾನು ಏನ್ ಕೇಳ್ಕೊತೀನಿ ಗೊತ್ತಾ, ಬೇರೆ 1-2-3 ಜನ ಹೇಳ್ಬಿಟ್ಟೋದಲ್ಲ, ಆ ತರ ಆಗದೆ ಇರ್ಲಿ ಅಂತ. ನಿಜವಾಗ್ಲೂ ಬೇಡ, ಲಿಪ್ ಸಿಂಪತಿ ಬೇಡ ನನಗೆ, ನಿಜವಾಗ್ಲೂ ಇರ್ಲಿ ಅಂತ. ಇಲ್ಲಮ್ಮ, ಇದು ನಾನು ಅದಕ್ಕೆ ಕ್ಯಾಮ್ರಾ ಆಫ್ ಆದಾಗ ಅದಕ್ಕೆ ಇದನ್ನ ಹೇಳ್ತಾ ಇಲ್ಲ, ಕ್ಯಾಮ್ರಾ ಇದ್ದಾಗ ಇದೇ ಸಾಕ್ಷಿ. ನಾಳೆ ತಪ್ಪಾದ್ರೆ ಜನಗಳ ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ನಾಟಕ ಆಡಲ್ಲ. ಸೊ ನಾನು ಇವ್ರ ಜನಗಳ ಮುಂದೆನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವತ್ತು ಏನೇ ಬೇಕಿದ್ರು ನಾನೊಬ್ಬ ಇದೀನಿ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿಮ್ಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ,
ನನ್ನಿಂದ ಏನು ಸಾಧ್ಯ ಆಗುತ್ತೋ ಅಥವಾ ನಿಮಗೆ ನನ್ನಿಂದ ಏನು ಅವಶ್ಯಕತೆ ಇದೆಯೋ ಇನ್ನೊಬ್ಬ ಮಗ ಇದ್ದಾನೆ ಅಂತ ನೀವು ಅನ್ಕೊಳ್ಳಿ. ಥ್ಯಾಂಕ್ಸ್ ಮಗು, ಅಷ್ಟು ನಂಗೆ ಮಾತ್ರ ತುಂಬಾ ನನಗೆ. ಸಂತೋಷ ಆಯ್ತು, ಇನ್ನೊಬ್ಬ ಮಗ ಸಿಕ್ಕದ್ನಲ್ಲ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ತುಂಬಾ ಮಚ್. ಥ್ಯಾಂಕ್ಸ್ ಮಗು, ಥ್ಯಾಂಕ್ ಯು ತುಂಬಾ ಮಾ. thanks ಮಗು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಭಾರತಿ ಅಮ್ಮ ಅವರೊಂದಿಗಿನ 101 ನೆನಪು ಸರಣಿ. ಈ ಸರಣಿ ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ಎಂಥದೇ ಹೆಣ್ಮಕ್ಳಿಗಾಗಲಿ ಯಾರಿಗೇ ಆಗಲಿ ಅವರ ಒಂದು ಜೀವನದ ಕತೆ, ಅವರ ಒಂದು ಚಾಲೆಂಜಸ್ ತುಂಬ ಇನ್ಸ್ಪಿರೇಷನ್. ನಿಜವಾದ ಬೆಂಕಿಯಲ್ಲಿ ಅರಳಿದ ಹೂವು ಈ ನಮ್ಮ ಭಾರತಿ ಅಮ್ಮ. ಖುಷಿ ಆಯಿತು ನನಗೆ ಅವ್ರ ಜೊತೆ ಸಂದರ್ಶನ ಮಾಡಿದ್ದು. ನಿಮಗೂ ಈ ಸರಣಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಿದ್ರೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ಹೊಸ ಸಾಧಕನೊಂದಿಗೆ ಅವರ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಸರಣಿಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರ.